ವಾದಾರಂದಕ್ಕೆ ಗೋವಿಂದಾನಿ ಗೋವಿಂದ. ನಿಲ್ಲಿತೀರ್ಥ ಸೋಮನಾಥೇಶ್ವರ ದೇವರ ವಾದಾರಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀಮದ್ರಮಾರಮಣ ಗೋವಿಂದಾನಿ ಗೋವಿಂದ. विघ्ननिवारिणी गजरण विघ्नाट हव्यवा विघ्नौ व्याळकुलाभिमान गरुडो विघ्ने पंचानन विघ्नो कुंभोधवा विघ्नौघ प्रकुल प्रचंड पवन
विघ्नेश्वर पाहि विघ्नेश्वर पाहि विघ्नेश्वर पाहि गजमुख दपगी गणपगे हरुषदी भगुधरा पर
ಚಿಕ್ಕ ಪ್ರಾಯದ ಬಾಲಿ ಚದುರಿಲ್ಲಂಗವ ಮುರಿಯಲೇ ಚಿಕ್ಕ ಪ್ರಾಯದ ಬಾಲಿ ಚದುರಿಲ್ಲಂಗವ ಮುರಿಯಲೇ ಮದವು ಕೂತ ಬರುತ್ತಿದೆ ಮಾರಾಟ ಮದಗನೆ ಮದವು ಕೂತ ಬರುತ್ತಿದೆ ಮಾರಾಟ ಮದಗನೆ ಚಿಕ್ಕ ಪ್ರಾಯದ ಬಾಲಿ ಚದುರಿಲ್ಲಂಗವ ಹೊರೆಯದೇನೆ ಕಾವೇರಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲೇ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲೇ ತಾನನಾಥ ದಿರನ ಹರ ಕಾವೇರಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲೇ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲೇ ಈ ಮಹಿಯೋಗಿಂತ ಪುರುಷನುಳ್ಳದೆ ಕಾದೆ ತಾನನದ ಗಿರಿಜ ಹರ ಈ ಮಹಿಯೋಗಿಂತ ಪುರುಷನುಳ್ಳದೆ Pribadi kare dare kabe tabe bar pribadi kare dare kabe tabe bar pribadi kare dare kabe tabe bar takad dil de kirdadi theme dil de kirdadi to bunda dilare yenda dilare takad dil de theme dil de kirdadi
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂತ ಶಿವ ಮೇಳದಲ್ಲಿ ವಾಸಿಸುವಂತ ಶ್ರೀ ಮಹಾಗಣಪತಿ ಮತ್ತು ಮೇಳದಲ್ಲಿ ವಾಸಿಸುವಂತ ಶ್ರೀ ಮಹಾಗಣಪತಿ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂತ ಪ್ರಸಾದ ಶಿವ
ನೀಲಿತೀರ್ಥ ಶ್ರೀ ಸೋಮನಾಥೇಶ್ವರ ದೇವರು ಶ್ರೀ ಸೋಮನಾಥೇಶ್ವರ ದೇವರು ನಮ್ಮಿನಿಂದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿ ಪ್ರಸಾದ ಶಿವ ಸ್ಥಳದಲ್ಲಿ ವಾಸವಂತ ಶ್ರೀ ದೇವದೇವರುಗಳು ಮತ್ತು ಶ್ರೀ ದೇವದೇವರುಗಳು ನಮ್ಮಿನಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿ ಪ್ರಸಾದ ಶಿವ ಮಹಾರಾಜ ಶ್ರೀಗಳಾದ ಕೊಡೆತಿರುವುದು ಸಂತೋಷ ಶೆಟ್ಟುಗಳಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡೆತಿರುವುದು ಸಂತೋಷ ಶೆಟ್ಟುಗಳಯ್ಯ ಹರ್ತಿಗಾರರು ಕುಶಾಲಗರು ಮೋಜುಗಾರರು ತನ್ನ ಕಿತ್ತಿ 4 ರಲ್ಲಿ ಹಬ್ಬರಿಂದ ಕೊಟ್ಟಂತಹ 60 ಮೊಳ ಪಟ್ಟೆ ಶಾಲೆ ಮದನಾರಿ ಪ್ರಿಗೆ ಮಂಗಳ ದೇವಿ ಕಾಗೆ ಮಂಗಳ ದೇವಿ ಕಾಗೆ ಮದನಾರಿ ಪ್ರಿಯ ಮೈ ಮಂಗಳ ದೇವಿ ಕಾಯೇ ಪದವ ನಂಬಿದ ಜ್ಞಾನ ಬನಿಯೇ ಜ್ಞಾನ ಬನೇ ತಾಯೇ मदनारी प्रिये मंगला देवी काये तुम नला दिल्ली थिंगला दिल्ली दिल्ली थिंगला दिल्ली
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯು ಭಕ್ತಗಳಂಬಿಕಾ ಸುತ ವಿಘ್ನರಾಜರ ಪೆರೆದು ಸಂಸುದಿರಿ ಅಂಬುನಿಧಿಯ ಜಗೆ ಕೈ ಮುಗಿದಂಬುಜ ವಾಡೆಯರ ಪಾದಾಂಬುಜಗೆ ಬಡಬಡಿದು ಬಡಿಬೆ ಕಥಾಮೃತ ಸರ್ವ ಭಯ ವೇದಾಶಿನಿಯೇ ಕರುಣಾಧಿಕಾಯೇ ದಯಾ ಸಾಗರೇ ಭಕ್ತಿಯೇ ಪಾದದ್ವಯವನ್ನು ಮರೆಗೊಂಡು ಪತಿಪೂಜದಿಂದಾಗ ಜಯದು ಜಗತ್ತು ಆದಿತಾಯಿ ಸರ್ವ ಭಯ ಕರುಣಾಧಿಕಾಯೇ ಆದಿಮಾಯೇ ಸರ್ವ ಭಯ ನಿವಾರಿಣಿ ನೀ ಕರುಣದಿ ಕಾಯೆ. ಏನು ಎತ್ತ ಅಂತ ಗೊತ್ತಿಲ್ಲದಂತಹ ಹೊತ್ತಲ್ಲಿ ಕತ್ತಲು ನಮ್ಮನ್ನತ್ತೈತ್ತ ನೋಡದ ಹಾಗೆ ಮಾಡಿದಾಗ ಕೇಳಿದಂತಹ ನಭೋವಾಣಿಗೆ ನಾವು ಕೊರಳಾದೆವಮ್ಮ. ತತ್ಕ್ಷಣದಲ್ಲಿ ಕಾಣಿಸಿಕೊಂಡಂತಹ ನಿನ್ನನ್ನು ಮಂಗಳಾಕಾರಳು ಎನ್ನುವಂತಹ ಭಾವದಿಂದಲೇ ಮುಡಿವಾಗಿ ನಿಂತಿದ್ದೇವೆ. ಮುಂದೇನು ಎನ್ನುವಂತಹ ಪಥನಿರ್ದೇಶನವನ್ನು ನೀ ಮಾಡಿದರೆ ಹಾಗೇ ನಡೆದುಕೊಳ್ಳುವುದಕ್ಕೆ ನಾವು ಮೂವರು ಸದಾ ಸರ್ವದ ಸಿದ್ಧರು ತಾಯಿ. ಜಯ 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 ಜಯ. ಓ ತಾಯಿ, ಆರ್ತತೆಯ ಅನಾಥತೆಯಲ್ಲಿ ನಾವು ಬಳಲುತ್ತಾ ಇದ್ದರೆ ಕೇಳಿ ಬಂದಂತಹ ಓಂಕಾರವನ್ನೇ ಮತ್ತೆ 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 ಧ್ಯಾನ ಮಾಡಿದೆವಮ್ಮ. ಆ ಕಾಲದಲ್ಲಿ ಮನದಂಗಳದಲ್ಲಿ ಮಾತ್ರವಲ್ಲ, ಬಾಹ್ಯದಲ್ಲಿಯೂ ನಿನ್ನದಾದಂತಹ ದಿವ್ಯಮಂಗಲ ಮೂರ್ತಿಯ ದರ್ಶನವೂ ನಮಗಾಗುತ್ತಾ ಉಂಟು. ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಗಳು ಎನ್ನುವುದನ್ನು ಅರ್ಥವಿಸಿಕೊಂಡವರು ಇದ್ದೇವೆ. ಹಾಗಿದ್ದರೆ ಯಾಕಾಗಿ ನಮ್ಮ ಸೃಷ್ಟಿ? ಮುಂದೆ ನಮ್ಮಿಂದ ಏನಾಗಬೇಕು ಎಲ್ಲವನ್ನು ಅರ್ಹಿ ನಮ್ಮನ್ನು ಮೂವರನ್ನು ಪಡೆಯಬೇಕಮ್ಮ. ಜಯ 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 ಜಯ. ನಮ್ಮ ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯಿ, ಆದರೆ ನಮ್ಮ ನೆಲೆಯೇನು ನಮ್ಮ ಬೆಲೆಯೇನು ಹೀಗೆ ಆಲೋಚಿಸಿರುವಂತಹ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು
ದಿವ್ಯ ಮಂಗಲವಾದ ನಿಮ್ಮ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾನುರಾಗದಿಂದ ರಕ್ಷಣೆ ಮಾಡಬೇಕು ತಾಯಿ. ಹರಿಹರ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ಕಂಗೆಟ್ಟಿರುವ ಓನನ್ನ ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳುವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ, ನೀನೇ ಬ್ರಹ್ಮ. ಹಾಗೇ ಆಗಲಮ್ಮ. ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ, ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ, ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಏನೋ ಆಗಬೇಕು ಜನನಿ. ಹೋದ ಕಲ್ಪದಲ್ಲಿ ಸಕಲ ಉಲಯ ಹೊಂದಿದೆ. ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಹೇಗಮ್ಮ? ಮಗನೇ ಬ್ರಹ್ಮ, ರಾಜಸ ಗುಣ ಬರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂದ. ಹಾಗೇ ಆಗಲಮ್ಮ. ಮಗನೇ ವಿಷ್ಣು, ಸಾತ್ವಿಕ ಗುಣ ಬರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ಮಹೇಶ್ವರ, ತಾಮಸ ಗುಣ ಬರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಕಷ್ಟ ಬಂದ್ರೇನು ಮಾಡು? ಕಷ್ಟ ಕೊಟ್ಟು ಸಂದರ್ಶನವ ಇಷ್ಟಾದಿ ಪುರಿಬೇರೆ ಭಜವಿಸಿದರು ಮಕ್ಕಳೇ, ಮುಂದಕ್ಕೆ ನಿಮ್ಮ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ.
ಕಂಡುಕೊಂಡಂತಹ ನಾವುಗಳು ಈ ಕಾಲದಲ್ಲಿ ಭವಿತವ್ಯದ ಬೃಹತ್ತಾದಂತಹ ಹೊಣೆಗಾರಿಕೆಯನ್ನು ಆಗ ಅಳಲಿತ್ತು. ಈಗ ನಗುವಿನ ಜೊತೆಯಲ್ಲಿ ಒಂದು ಹೊಣೆಗಾರಿಕೆಯು ನಮ್ಮ ಹೆಗಲೇರಿದೆ. ಸರಿ, ಅಮ್ಮನ ಮಾತನ್ನು ಸಾಕ್ಷಾತ್ಕರಿಸಿ ಸಫಲಗೊಳಿಸುವುದಕ್ಕಾಗಿ ಇನ್ನೇನು ಮುಂದಡಿ ಇಡೋಣ ಎನಿಸುವಷ್ಟರಲ್ಲಿ ಅವಳ ಮಾತುಗಳೇ ನನ್ನ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮವನ್ನು ಮಾಡಿದವು. ಹಾಗಾಗಿ ಚಿಂತನಮಗ್ನನಾದಂತಹ ನಾನು ಅವುಗಳ ಕುರಿತಾಗಿ ಕೆಲವಷ್ಟನ್ನು ಅರ್ಥವಿಸಿಕೊಂಡವನಿದ್ದೇನೆ. ಯೋಚಿಸಿ ನೋಡಿ, ಸೃಷ್ಟಿ ಸ್ಥಿತಿ ಲಯವೆನ್ನುವಂತಹ ಕೂಟ ಕಾರ್ಯವನ್ನು ತ್ರೈಮೂರ್ತಿಗಳಾದಂತಹ ನಮಗೆ ಹಂಚಿಕೊಟ್ಟಿದ್ದಾಳೆ ಮಾತೆ. ತನ್ನ ಕಾರ್ಯ ಸಾಫಲ್ಯತೆಗೋಸ್ಕರವಾಗಿ ಯಾರಿಗೆ ಏನೇನು ಕೊಡಬೇಕು ಎನ್ನುವುದನ್ನು ಚೆನ್ನಾಗಿ ಯೋಚನೆ ಮಾಡಿ ನಿರ್ದೇಶನವನ್ನು ಮಾಡಿದವಳಿದ್ದಾಳೆ. ಮಹತ್ತರವಾದಂತಹ ಅತಿ ವಿಸ್ತರಿತವಾದಂತಹ ಮೌಲ್ಯಯುತವಾದಂತಹ ಸೃಷ್ಟಿ ಕಾರ್ಯವನ್ನು ದೊಡ್ಡವನಾದಂತಹ ನನಗೆ ನಿರ್ವಹಿಸುವುದಕ್ಕೆ ಹೇಳಿ ನನ್ನ ನಂತರದಲ್ಲಿ ನಿಮಗೂ ಒಂದೊಂದು ಸುಯೋಗ್ಯವಾದಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟವಳಿದ್ದಾಳೆ ಮಾತೆ. ದೊಡ್ಡವನಾದಂತ ಒಂದು ಶಬ್ದ ಬಿಟ್ಟರೆ ಉಳಿದದ್ದೆಲ್ಲ ವಾಕ್ಯ ಸರಿ ಉಂಟು. ಇಲ್ಲ, ಯಾಕೆ? ಅದು ಇದಕ್ಕೆ ಬೇಕಾದ್ದೆ. ಅಮ್ಮ ಹೇಳಲಿಲ್ಲ, ಇದು ವಿಶೇಷಣ ಪೂರ್ವ ಪದ. ಅಲ್ಲ, ಅಮ್ಮ ಹೇಳಿದ್ದು ಅಂತ ನೀನು ತೊಡಗಿಸಿಕೊಂಡ ಬಳಿಕ ಅಮ್ಮ ಹೇಳಿದ್ದಷ್ಟೇ ಹೇಳಬೇಕು. ಅದಕ್ಕೆ ನಾನೀಗ ಆ ಸ್ಥಾನವನ್ನು ತೋರಿಸಿದ್ದು. ಮನೆ ಹಾಕುವುದು ಬೇರೆ ಉಂಟು. ಯೋಚನೆ ಮಾಡಿ ನೋಡು. ಏನು? ಅಮ್ಮ ನಾಡಿದ ಮಾತುಗಳು ಎಷ್ಟು ಲೆಕ್ಕದ್ದು. ಇದರ ಅರ್ಥ ಏನು? ಅವುಗಳನ್ನು ಸೂತ್ರವಾಕ್ಯಗಳು ಅನ್ನುತ್ತೇವೆ. ಈ ಸೂತ್ರವಾಕ್ಯಗಳು ಲೆಕ್ಕದಷ್ಟೇ ಇದ್ದರೂ ಸಹ ವಿಸ್ತರಿಸಿ ನೋಡುವಾಗ ವಿಸ್ತಾರವಾಗಿ ಬೃಹತ್ತಾಗಿ ಮಹತ್ತರವಾಗಿ ಅರ್ಥವನ್ನು ಸ್ಫುರಿಸುತ್ತವೆ. ಈಗ ವಿಸ್ತರಿಸಿದ್ದು ಉಳಿದ ಇಬ್ಬರಿಗೂ ಕೂಡ ಅರ್ಥವಾಗುತ್ತದೆ ಅಂತಲ್ಲಪ್ಪ ಅಮ್ಮ ಸ್ವಲ್ಪ ಸ್ವಲ್ಪ ಹೇಳಿದ್ದು. ಹೌದೌದು. ಮತ್ತೆ ನೀನೆಂತ ನಮಗೆ ವಿಸ್ತಾರ ಮಾಡುದು? ನಿಮಗಿಂತ ನಾನು ಹೆಚ್ಚಿನವನು ಅಂತ ಅಲ್ಲಿಯೇ ಹೇಳುದು. ಯೋಚನೆ ಮಾಡಿ ನೋಡಿ. ಏನು? ನನಗೆ ಕೊಟ್ಟ ಹೆಸರೇ ಬ್ರಹ್ಮ ಅಂತ. ಹೌದು. ಬ್ರಹ್ಮ ಅಂದರೆ ಏನು? ಬೃಹತೀತಿ ಬ್ರಹ್ಮ. ದೊಡ್ಡದು ಎನ್ನುವುದು ಏನುಂಟು ಅದು ಬ್ರಹ್ಮವೆನಿಸಲ್ಪಡ್ತದೆ. ದೊಡ್ಡವನು ಎಂಬವನು ಯಾರಿದ್ದಾನೆ ಅವನು ಬ್ರಹ್ಮ ಆಗ್ತಾನೆ. ಹೀಗಾಗಿ ಹೆಸರಿನ ಮೂಲಕವಾಗಿ ನನ್ನನ್ನು ದೊಡ್ಡವನು ಎಂಬುದಾಗಿ ಗುರುತಿಸಿ ಸೃಷ್ಟಿಯಂತಹ ದೊಡ್ಡ ಕಾರ್ಯವನ್ನೇ ನಿರ್ವಹಿಸುವುದಕ್ಕೆ ಒಪ್ಪಿಸಿಕೊಟ್ಟಿದ್ದಾಳೆ. ಅದು ಹೇಗುಂಟು? ಹಿರಿಯವನಿಗೆ ಮೊದಲು ಬೇಕಾದ್ದನ್ನು ಕೊಟ್ಟು ತದನಂತರದಲ್ಲಿ ಜ್ಯೇಷ್ಠಾನುಕ್ರಮದಲ್ಲಿ ನಿಮಗೂ ಲಭ್ಯವಾಗಿದೆ. ಆ ಮೂಲಕವೂ ನನ್ನ ಸ್ಥಾನವೇ ಹಿರಿತನದ್ದಾಗುತ್ತದೆ. ಇನ್ನು ಸೃಷ್ಟಿ ಎಂದರೆ ಏನು ಎನ್ನುವುದನ್ನು ಸ್ವಲ್ಪ ಯೋಚಿಸಿ ನೋಡೋಣ. ಹೋದ ಕಲ್ಪದಲ್ಲಿ ಇತ್ತು, ಅಮ್ಮನೇ ಹೇಳಿತ್ತು. ಲಯವಾಗಿ ಹೋಗಿದೆ, ಅಮ್ಮನೇ ಹೇಳಿತ್ತು. ಭವಿತವ್ಯದಲ್ಲಿ ಅದು ಮುಂದಕ್ಕೆ ಬರಬೇಕು, ವಿಸ್ತರಿತವಾಗಬೇಕು, ಸಕಾಲದಲ್ಲಿ ವಿನಾಶವಾಗಬೇಕು, ಅಮ್ಮನೇ ಹೇಳಿತ್ತು. ಹಾಗಿದ್ದರೆ ಈ ಕಾಲದಲ್ಲಿ ಅದು ಹೇಗುಂಟು ಏನುಂಟು ಎಂಬುದಾಗಿ ಯೋಚಿಸಿದರೆ ಅದು ಕೇವಲ ಬೀಜ ಸಂಜ್ಞೆಯನ್ನು ಹೊಂದಿದೆ. ಉಂಟು ಎನ್ನುವುದುಂಟು. ಹಾಗೆಂದುಕೊಂಡು ಉಂಟು ಎಂಬುದಾಗಿದ್ದರೆ ಎಲ್ಲಿ ಹೇಗೆ ಎಷ್ಟು ಪ್ರಮಾಣಮಾನಗಳನ್ನು ತಿಳಿದು ನೋಡುವುದಕ್ಕೆ, ಕಣ್ಣುಗಳಲ್ಲಿ ನೋಡುವುದಕ್ಕೆ, ಕಿವಿಗಳಲ್ಲಿ ಕೇಳುವುದಕ್ಕೆ, ವಾಸನೆಯನ್ನು ಆಘ್ರಾಣಿಸಿ ಸ್ಪರ್ಶ ಮಾಡಿ ಅನುಭವಿಸುವುದಕ್ಕೆ ಸಾಧ್ಯವಿಲ್ಲವಾಗಿದೆ. ಆ ಸಂಜ್ಞೆಯನ್ನು ನಾನು ಸಾಕ್ಷಾತ್ಕಾರಗೊಳಿಸಿಕೊಳ್ಳಬೇಕು. ಆ ನಂತರದಲ್ಲಿ ಹೋದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳೋ ವಸ್ತು ವಿಷಯಗಳೋ ಏನೆಲ್ಲ ಉಂಟು ಅವುಗಳನ್ನು ಮತ್ತೆ ವ್ಯವಸ್ಥೀಕರಿಸಬೇಕಾಗ್ತದೆ. ನೋಡುದು, ಲೋಕದಲ್ಲಿ ಒಂದುಂಟು, ಒಬ್ಬನನ್ನು ಅನುಸರಿಸುವುದು ಮತ್ತೆ ಒಂದು ಅನುಕರಿಸುವುದು. ಈ ಅನುಸರಿಸುವುದು ಅನುಕರಿಸುವುದು ಎರಡೂ ಮಾಡುವುದಿದ್ದರೆ ಅದರಷ್ಟು ಕಷ್ಟದ ಕಾರ್ಯ ಮತ್ತೊಂದಿಲ್ಲ. ಯಾಕೆಂದರೆ ಹಿಂದಿನ ಕಲ್ಪದಲ್ಲಿ ಒಬ್ಬ ಬ್ರಹ್ಮ ಮಾಡಿದ್ದಾನೆ, ಅದೇ ಆಗಬೇಕು, ಅಂತೆಯೇ ಆಗಬೇಕು, ಅದಕ್ಕಿಂತ ಅಧಿಕವಾಗುವ ಅವಕಾಶವಿಲ್ಲ, ಕೊರತೆಯಾಗಕೂಡದು. ಅಂದ್ರೆ ನಿಬಂಧನೆಗಳು ಅಷ್ಟು ನನ್ನ ಮೇಲೆ ಹೇರಲ್ಪಟ್ಟಿವೆ. ಪ್ರಾಪ್ತವಾಗುವಂತಹ ಬೀಜ ಸಮುಚ್ಚಯಕ್ಕೆ ಸುಯೋಗ್ಯವಾದಂತಹ ಬೆಂಕಿ, ನೀರು, ಗಾಳಿ, ಆಕಾಶ, ಮಣ್ಣುಗಳೆನ್ನುವಂತಹ ಪಂಚಭೂತಗಳನ್ನು ವಿವಿಧ ಪ್ರಮಾಣದಲ್ಲಿ ಮಿಲನಗೊಳಿಸಿ ವಿಶಿಷ್ಟವಾದಂತಹ ಆಕಾರಗಳನ್ನು, ಸ್ವರೂಪಗಳನ್ನು, ದೇಹಗಳನ್ನು ಕೊಡಬೇಕಾಗ್ತದೆ. ಅಷ್ಟು ಮಾತ್ರ ಸಾಲದು. ಶಬ್ದಸ್ಪರ್ಶ, ರೂಪರಸಗಂಧ, ಸತ್ವರಜ, ತಾಮಸಾರ ಮೊದಲಾದಂತಹ ಗುಣಗಳು ಇವೆಲ್ಲವನ್ನು ವಿಭಜನೆ ಮಾಡಿ ಹಂಚಿಕೊಡುವಂತಹ ಕಾರ್ಯ ಉಂಟಲ್ಲ, ಇದು ಮಹತ್ತರವಾದುದು. ಇದರ ಒಳಗೆ ಲಯ ಮತ್ತು ವಿಸ್ತಾರಗಳ ಗುಣವು ಅಡಕವಾಗಿದೆ. ಆದ್ದರಿಂದ ಸೃಷ್ಟಿಯೇ ಶ್ರೇಷ್ಠ. ಎಲ್ಲ ಕಡೆ ನೋಡಬಲ್ಲಂತಹ ಕಣ್ಣುಳ್ಳವನನ್ನು ಏನು ಅಂತ ಕರೆಯುವುದು? ಏನು ಹೇಳು? ಅರವಿಂದ ನಯನ. ನಾನೇ ಅದು. ಸೃಷ್ಟಿ ಪಗಾರವೋ ಅಷ್ಟೊಂದು ಘನವಲ್ಲ,
ಆಕ್ಷೇಪವಿಲ್ಲ. ಹಾ, ಹಾಗಂತ ಅದು ಒಂದೇ ಘನ ಅಲ್ಲ. ಅದು ಹೇಗೋ 3 ಉದಾಹರಣೆಗಳನ್ನು ಕೊಡ್ತೇನೆ ಕೇಳೋಣ. ಗಬಗಬನೆ ತಿನ್ನುವಾಗ ನಮ್ಮ ನಾಲಿಗೆಯನ್ನು ನಮ್ಮ ಹಲ್ಲುಗಳೇ ಕಚ್ಚುತ್ತವೆ. ಹೌದೌದು, ನಾಲಿಗೆ ಯಾರ್ದು? ಜೀವಿಯದ್ದೇ. ಹಲ್ಲುಗಳು ಯಾರ್ದು? ಜೀವಿಯದ್ದೇ. ಯಾಕೆ ತಪ್ಪಿಸ್ಲಿಕ್ಕಾಗ್ಲಿಲ್ಲ? ಕರ್ಮ. ಕರ್ಮ, ಹೌದಲ್ವಾ? ಎರಡನೆಯದು, ನಡೆದುಕೊಂಡು ಹೋಗುವಾಗ ಮುಂದೆ ನಮ್ಮ ಎದುರಿಗೆ ಒಂದು ಕಂದಕ ಕಾಣುತ್ತದೆ. ನಿನ್ನೆ ಅದನ್ನು ನೋಡಿದ್ದೇವೆ, ಬೆಳಿಗ್ಗೆ ಅದನ್ನು ನೋಡಿದ್ದೇವೆ. ತುದು ಹೊತ್ತಿನ ಬೆಳಗ್ಗೆ ಅಲ್ಲಿಗೆ ಎಡವಿ ಬೀಳುತ್ತೇವೆ. ಏನು ಕಾರಣ? ಭ್ರಮೆ. ಹೌದು ತಾನೆ? ಮೂರನೇ ಉದಾಹರಣೆ, ಹಸಿವೆ ಆಗುತ್ತದೆ. ನಾನು ದೊಡ್ಡವನು, ನಾನು ಜ್ಯೇಷ್ಠನು, ನಾನು ಹೆಚ್ಚಿನವನು ಎನ್ನುವ ಕಾರಣಕ್ಕಾಗಿ ಹಸಿವೆಯನ್ನು ತಡ್ಕೊಳ್ಳಿಕ್ಕೆ ಆಗ್ತದೆ. ಕಾರಣ ಏನು? ಸರ್ವೇ ಸಾಮಾನ್ಯವಾದಂತಹ ಒಂದು ಲೋಕ ನಿಯಮ ಅದು. ಹೌದು ತಾನೆ? ಈ 3 ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡಾಗ ಒಂದು ಜೀವಿ ಜನ್ಮವನ್ನು ಪಡೆಯುತ್ತದೆ. ಯಾವ ಕಾರಣವಾಗಿ? ಹಿಂದಿನ ಕರ್ಮ ಕಾರಣವಾಗಿ. ಹೌದು. ಹಿಂದೆ ಏನು ಕರ್ಮ ಮಾಡಿದೆ ಅದಕ್ಕೆ ಕಾರಣವಾಗಿ. ಹಾಗಾದ್ರೆ ಕರ್ಮಕ್ಕೆ ಅಧ್ಯಕ್ಷ ಯಾರು? ಎಲ್ಲೋ ನಾನು. ನಿನ್ನ ಕಾರ್ಯಕ್ಷೇತ್ರ. ಕರ್ಮಾಧಿಪತಿಯಾಗಿರುವವ ನಾನು. ಒಬ್ಬ ವ್ಯಕ್ತಿಯ ಒಳಿತೋ ಕೆಡುಕೋ, ಹೌದೋ ಅಲ್ಲವೋ, ಎತ್ತರವೋ ತಗ್ಗೋ, ಎಲ್ಲವೂ ಅವನು ಮಾಡುವ ಕೆಲಸಗಳಿಂದ ನಿರ್ಮಿತವಾಗುವುದು. ಅತ್ಯಂತ ಸರಳ ಉದಾಹರಣೆಯನ್ನು ಹೇಳ್ತೇನೆ. ನಡ್ಕೊಂಡು ಹೋಗುವಾಗ ದೂರದಲ್ಲೊಂದು ಮರ ಕಾಣಿಸುತ್ತದೆ. ಮರದಲ್ಲಿರುವಂತಹ ಹಣ್ಣನ್ನು ಕಣ್ಣು ನೋಡ್ತದೆ. ಕಣ್ಣು ನೋಡಿ ಆಸೆ ಆಗಿ ಕಾಲು ನಡೆಯುತ್ತದೆ, ಕೈ ಮುಂದೆ ಹೋಗುತ್ತದೆ, ಕೀಳುತ್ತದೆ, ಹಲ್ಲು ಕಚ್ಚುತ್ತದೆ, ನಾಲಿಗೆ ರಸವನ್ನು ಹೀರುತ್ತದೆ. ಯಜಮಾನ ಬಂದು ಬೆನ್ನಿಗೆ ಹೊಡೆಯುತ್ತಾನೆ. ನೋಡಿದ್ದು ಕಣ್ಣು, ಪೆಟ್ಟು ತಿಂದದ್ದು ಬೆನ್ನು. ಅಯ್ಯೋ ಕಣ್ಣಿಗೆ ಏನು ಅಂತ ಹೇಳಿದ್ರೆ, ಬೆನ್ನು ಪೆಟ್ಟಿಗಾದ್ರೂ ಕೂಡ ಕಣ್ಣೀರು ಬರುವುದು ಕಣ್ಣಲ್ಲಿ. ಅಂದ್ರೆ ಕರ್ಮವನ್ನು ನಾವು ಅನುಭವಿಸಲೇಬೇಕು. ಆಯಾಯ ಕರ್ಮಕ್ಕೆ ಅನುಗುಣವಾಗಿ ಹೊಟ್ಟೆ ಆಯಾಯ ಕರ್ಮಕ್ಕೆ ಅನುಗುಣವಾಗಿ ಅಂತಾದ್ರೆ ಒಂದು ಜೀವಿಯ ಹುಟ್ಟಾಗುವುದು ಅವನವನ ಕರ್ಮಕ್ಕನುಸಾರವಾಗಿ. ನೀನು ಏನೂ ಮಾಡುವ ಹಾಗಿಲ್ಲ, ನಿನ್ನದು ಎಂಥದ್ದು ಇಲ್ಲ. ಕರ್ಮಕ್ಕನುಸಾರವಾಗಿ ಹುಟ್ಟು ಅಂತಾದರೆ ಆ ಕರ್ಮಕ್ಕೆ ಅಧ್ಯಕ್ಷನು ನಾನಿರುವಾಗ ಒಂದು ಮನೆಗೆ ಒಂದಷ್ಟು ವಿಷಯಗಳನ್ನು ತಂದು ಹಾಕಿದ್ರೆ ಮುಗಿಯುವುದಿಲ್ಲ. ಯಾವ್ಯಾವ ಕಾಲಕ್ಕೆ ಆ ಮಗುವಿಗೆ ಏನೇನು ಬೇಕೆನ್ನುವುದನ್ನು ಅರ್ಥೈಸಿಕೊಂಡು ಬಡಿಸು ಹಾಕುವಂತಹ ಗುಣ ಉಂಟಲ್ಲ, ಹಡೆದ ಜನನಿಯ ತರದೆ ಸ್ವಾಮಿತ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು. ನಾನು ಮಾಡಿದ್ದೇನೆ, ದಂಡು ಕಡಿತೇನೆ ಅಂತ ಹೇಳಿದ್ರೆ ಹುಂಬತನವಾದೀತು. ಆ ಭಗವಂತ ನನ್ನಿಂದ ಮಾಡಿಸಿದ, ಅವ ಮಾಡಿಸಿದ ಅಂತ ಹೇಳಿದ್ರೆ ಅದರಿಂದ ಹೆಚ್ಚುಗಾರಿಕೆ ಉಂಟು. ಅಮ್ಮ ಮಾಡಿಸಿದ್ದು ನನ್ನ ಮೂಲಕ ನಿನ್ನ ಒಳಗಿದ್ದುಕೊಂಡು ಮಾಡುವುದು ನಾನೇ. ಆದ್ದರಿಂದಲೇ ಪಾಲಿಸುವ ಕೆಲಸ ಶ್ರೇಷ್ಠವಾದದ್ದು. ಸ್ವಲ್ಪ ಜಾಸ್ತಿ ಆಯ್ತು, ನೋಡಕ್ಕೂ ಕೊಡಿಸ್ತೇನೆ. ನೀವಿಬ್ಬರು ನನಗೆ ಅತಿ ಹತ್ತಿರದವು. ಇದು ವೈಚಾರಿಕವಾದಂತಹ ಸಂಘರ್ಷ. ಏನದು ಸರಿ? 2 ಬಾರಿ ಸರಿ ಎಂಬುದಾಗಿ ಹೇಳಿದ್ದೇನೆ. ಒಂದನೆಯ ಸರಿ ಶ್ರೀಹರಿ, ನಿನ್ನ ವಚನ ಸರಿ. ಎರಡನೆಯ ಸರಿ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ ಸರಿ. ಯಥಾರ್ಥಕ್ಕಾದ್ರೆ ಎರಡೆಲ್ಲ ಸರಿ, ಎರಡೂ ಸರಿ. 1 3 ಅಂತಾದ್ರೆ ಬೆಸ ಆಗ್ತದೆ. 1 3 5 ಎರಡೂ ಸರಿ. ಹಾಗೆಂದುಕೊಂಡು ಈಗ ಆರಂಭವಾದುದಕ್ಕೆ ಒಂದು ಅಂತ್ಯವಾಗಬೇಕಾದ್ದು ಸರಿ. ಕೊನೆಯ ತೀರ್ಮಾನದಲ್ಲಿ ನಾನು ಕೊಡ್ತೇನೆ. ಸುಲಭ ಆಯ್ತಲ್ಲ? ಶ್ರೀಹರಿ, ಏನು? ಹುಟ್ಟು ಆಕಸ್ಮಿಕ, ಹೌದು. ಬದುಕು ಅನಿವಾರ್ಯ, ಹೌದು. ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದನೆಂಬುದಾಗಿ ಮೂಲ ಪ್ರಶ್ನೆ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ನನ್ನದೊಂದು ತೀರ್ಮಾನ, ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡ್ಬೇಕು. ಒಳ್ಳೆಯದು. ಬೇಡಿದವನಿಗೂ ಕೂಡ ಎತ್ತರದ ಸ್ಥಿತಿ ಬರ್ತದೆ, ನಿಜ. ಎತ್ತರದಲ್ಲಿದ್ದವನಿಗೂ ಕೂಡ ಬೇಡುವ ಸ್ಥಿತಿ ಬರ್ತದೆ. ಕರ್ಮಕಾರಕನಾಗಿ ಕರ್ಮಾಧ್ಯಕ್ಷನಾದಂತಹ ನನ್ನದೇ ಶ್ರೇಷ್ಠ ಅಂತಾದ್ರೆ ನಿನ್ನದೇನು? ಒಂದು ಅವಕಾಶ, ನಿನ್ನಲ್ಲಿ ನೆಲಕವಾಗುತ್ತೇನೆ. ಹರಿ
ವಾದದಿ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜ ಬಾಳೆ ಹೋದ ಕಲ್ಪದಿ ರಜವಾದ ಪ್ರಪಂಚವೋ ಐದಿ ಫಲವಿರುವ ಏನು ಸರಿ ಬರಲಿಲ್ಲ ಎನ್ನುವಂತ ಕಾರಣಕ್ಕಾಗಿ ಇನ್ನು ಯುದ್ಧ ಪೌರುಷವಾದ. ಹೌದು, ಏನು ಗೊತ್ತುಂಟ ಪೌರುಷ ಅಂತ ಹೇಳಿ? ಯಾರು ಸತ್ಯಾತ್ಮನು ಧರ್ಮಾತ್ಮನು ಅವನ ಬಾಹುಗಳಲ್ಲಿ ಪುರುಷ ರೂಪಿಯಾದ ಭಗವಂತ ಬಂದು ನೆಲೆಗೊಳ್ಳುವುದರಿಂದ ಅದು ಪೌರುಷ. ಇಲ್ಲಿ ಪೂರ್ತಿ ಕೂತಿದ್ದಾನೆ. ಕೈ ಮಡಚಿದ್ರೆ ಉಬ್ಬೆಷ್ಟು ಬರ್ತದೆ ಎನ್ನುವುದರಿಂದ ಪೌರುಷ ಅಂತ ಹೇಳುವುದಲ್ಲ. ಒಬ್ಬನ ವ್ಯಕ್ತಿತ್ವ ನಿರ್ಧಾರ ಆಗುವುದು ಹೊರಗೆಷ್ಟಿದ್ದಾನೆ ಅಂತಲ್ಲ, ಮತ್ತೆ ಒಳಗೆಷ್ಟಿದ್ದಾನೆ ಅಂತ. ನನ್ನಲ್ಲಿ ತುಂಬಾ ಉಂಟು. ಎಷ್ಟುಂಟು ಅಂತ ನಾನು ನೋಡಿ ಬರ್ತೇನೆ. ಹೌದೇ? ನೀನು ನನ್ನಲ್ಲಿ ಎಷ್ಟುಂಟು ಅಂತ ನೀನು ನೋಡಿ ಬಾ. ನನ್ನಲ್ಲಿ ಹೆಚ್ಚಿದ್ರೆ ನಾನು ದೊಡ್ಡವ, ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡವ. ಇದು ಸರಿಯಾಗಿ ಇಬ್ಬರಿಗೂ. ಹೌದೇ ಹೌದು. ನನಗೆ ಯಾವ ಅಂಜಿಕೆ ಇಲ್ಲ. ಸರಿ ಆಯ್ತಲ್ಲ. ಹರನ ಸಹಿತವಾಗಿ ಉದರವನ್ನು ಹೊಕ್ಕಿದ್ದಾನೆ. ಅಲ್ಲಿಯೇ ಅವನನ್ನು ಕರಗಿಸುವುದಕ್ಕೆ ನವದ್ವಾರಗಳನ್ನು ದಿಗ್ಬಂಧಿಸಲೇ ಒಂದು ತಡಕುಂಟು. ನವದ್ವಾರಗಳನ್ನು ದಿಗ್ಬಂಧಿಸುವಂತಹ ಯೌಗಿಕ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಆದರೆ ಉಸಿರಾಟಕ್ಕಾಗಿ ಒಂದು ತೆರೆದಿಟ್ಟಂತಹ ದ್ವಾರವನ್ನು ಹಿಡಿದು ಹರಿವು ಹೊರ ಬರಬಹುದಲ್ಲ. ಹೀಗೆ ಮಾಡೋಣ. ನಿಕೃಷ್ಟವಾದಂತಹ ಅಧೋದ್ವಾರವನ್ನು ತೆರೆದಿಟ್ಟು ಉಳಿದ ಎಲ್ಲಾ ದ್ವಾರಗಳನ್ನು ದಿಗ್ಬಂಧಿಸಿ ಆ ದ್ವಾರದಿಂದ ಹರಿ ಬಂದಾಗ ಆ ವಿಚಾರವನ್ನೇ ಎತ್ತಿ ಆಡಿ ಬೈದು ಹಂಗಿಸುವುದಕ್ಕೆ ಹರಿಯ ನಿರೀಕ್ಷೆಯಲ್ಲಿರ್ತೇನೆ. ಹರಿಯೋ ಪರಿಗಿಸಲು ಬಡಿ ಕಂಡರು ಸರಿದಾಗ ಎಲ್ಲವನ್ನೂ ನೋಡಿದೆ. ಹೇಳಬೇಕು ಅಂತ ಹೊರಟು ನಿಂತ ಕಾಲಕ್ಕೆ ಬಂದ ಬಾಗಿಲನ್ನು ಮುಚ್ಚಿದ್ದಾನೆ, ಕೆಳಗಿನ ದ್ವಾರವನ್ನು ತೆರೆದಿದ್ದಾನೆ. ಅಲ್ಲ, ಅವನು ನಿಕೃಷ್ಟ ಅಂತ ಭಾವಿಸಿದ ಅವನ ದೇಹದ ದ್ವಾರವನ್ನಲ್ಲ. ನನಗೇನು, ಒಮ್ಮೆ ನಾವು ಹೊರಗಿನ ಪ್ರಪಂಚಕ್ಕೆ ತೆರೆದುಕೊಂಡೆವು, ಆಮೇಲೆ ನಮಗೆ ಮಾನ ಅಪಮಾನ ಸಮಾನವಾಗಬೇಕು. ಇಲ್ಲದಿದ್ರೆ ಬದುಕಲಿಕ್ಕೆ ಕಷ್ಟ. ಅದನ್ನು ಅವನಿಗೆ ಮನವರಿಕೆ ಮಾಡಿ ಕೊಡಬೇಕು ಎನ್ನುವ ಕಾರಣಕ್ಕಾಗಿಯೇ ಆ ದ್ವಾರದಿಂದಲೇ ನಡೆಯಿತು. ಶೋಧಿಸಿದೆನು ನೆನ್ನುದರವ ಒಳಗೈದಿನ ಕಂಡನು ಹರದಲ್ಲಿ ಮೆರೆಬ ಹೋದ ಕಲ್ಪನೆ ಸರ್ವವೇದಿ ಗರ್ಭಯುತಿ ವಿನೋದ ಶೋಧಿಸಿದೆನು ನೆನ್ನುದರವ ಒಳಗೈದಿನ ಕಂಡನು ಹರಿಯಲ್ಲಿ ಮೆರೆವಾಗ ಶೋಧಿಸಿ ಬಂದೆ. ಜಡವಾಗಿರುವಂತಹ ಬ್ರಹ್ಮಾಂಡವನ್ನು, ನನ್ನನ್ನು ಬಿಟ್ಟು ನಿನ್ನನ್ನು ಹರಣನು, ಬಂಗಾರದ ಬಣ್ಣವನ್ನು ನಿನ್ನ ಉದರದೊಳಗೆ ಕಂಡದ್ದರಿಂದಲೇ ನೀನು ಹಿರಣ್ಯ ಗರ್ಭನಿದ್ದಿ, ಬಂಗಾರದ ಗರ್ಭದಲ್ಲಿ ಅನ್ವರ್ಥಕವಾಗಿದೆ. ಒಳ್ಳೆಯದು. ನಿನಗೂ ಒಂದು ಹಾಗೆ ಕೊಡಬೇಕು ಅಂತ ಆಚೆಯನ್ನು ಮುಖ ನೋಡಿಯೇ ಕೊಡು. ಮುಖ ನೋಡಿ ಅಂದ್ರೆ ಆಗಲ್ವೋ? ಮತ್ತೆ ಅದು ನನ್ನ ಭಾವ ಆಳದಲ್ಲಿತ್ತು. ಎಂತ ಭಾವ ಆಳದಲ್ಲಿದ್ರು ಕೂಡ ಮುಖ ನೋಡಿದ ವ್ಯವಹಾರವೇ ನೇರ ವ್ಯವಹಾರ. ಅದನ್ನು ನೋಡಿ ಹೊರಗೆ ತೆಗೆದಾಗ ಈಗ ಪ್ರಫುಲ್ಲಿತವಾಯಿತು. ಸರಿ, ನನ್ನ ದೇಹದ ಅಧೋದ್ಧಾರದಿಂದ ಬಂದೇ ಆದ ಕಾರಣ ನೀನು ಅಧೋಕ್ಷ ಜನ. ಒಳ್ಳೆಯದು. ನನಗೊಂದು ನಿನಗೊಂದು ಹೆಸರಾಯ್ತು. ಆಯ್ತು, ನನ್ನ ತಿರುಗಾಟ ಮುಗಿಯಿತು. ನನ್ನದು ಮುಂದು ಇದು ದಾರಿ. ಅಮ್ಮನನ್ನು ಕಂಡಾಗ ಅವನಿಗೆ ಇದ್ದದ್ದು ಭಕ್ತಿ. ಅಮ್ಮ ಹೊರಟೋದ್ಲ, ಆಮೇಲೆ ವಿಭಕ್ತಿ. ನಾನು, ನನ್ನಿಂದ, ನನಗಾಗಿ, ನನ್ನಲ್ಲಿ ನಾನೇ. ದೇವರ ಹತ್ತಿರ ಇರುವಾಗ ಇದ್ದಂತಹ ದೀನತೆ ಅಲ್ಲಿಂದ ಹೊರಗೆ ಬರುವಾಗ ಏನಾಗ್ತದೆ? ಇದಕ್ಕೊಂದು ಮದ್ದು ಆಗಲೇಬೇಕು. ದೇವರಿಗೆ ಕೊಡುವುದನ್ನು ಕೂಡ ನಾನು ಕೊಟ್ಟದ್ದು ಅಂತ ಹೇಳುವ ಭಾವ ಇರಬಾರದು. ದೇವರೇ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತ ಅವನಿಗೆ ಮನವರಿಕೆ ಆಗಬೇಕೋ ಬೇಡ. ಆದ ಕಾರಣವೇ 8ಕ್ಕಿಂತ 9 ದೊಡ್ಡದಲ್ಲ. ಅವ 8 ದ್ವಾರವನ್ನು ಬಂಧಿಸಿತಲ್ಲ, ನವದ್ವಾರಗಳನ್ನು ಬಂಧಿಸಿ
हरिया ठरावा पगुदली ಹರಿಯುದರದ ಶೋಧನೆಗೆ ತೊಡಗಿದಂತಹ ನನಗೆ ಚೋದಿಗವಾಗುತ್ತಾ ವಿಸ್ಮಿತನಾಗಿದ್ದೇನೆ. 1, 2, 5, 10, 100, 1000 ಲಕ್ಷ ಕೋಟಿಗಳಲ್ಲ, ಕೋಟಿ 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 ಅನಂತ ಕೋಟಿ ಬ್ರಹ್ಮಾಂಡಗಳು ಹರಿಯುದರದಲ್ಲಿ ಬೀಜ ಸ್ವರೂಪದಲ್ಲಿ ರಾರಾಜಿಸುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರು ಇದ್ದಾರೆ. ಎಲ್ಲಿ ಹುಡುಕಿದರೂ ಹರಿಯನ್ನುವನಿಲ್ಲ. ಹಾಗಾಗಿ ಹರಿಯನ್ನುವುದು ಈ ಪೂರ್ವದಲ್ಲಿ ಇರಲಿಲ್ಲವೆನ್ನುವ ತೀರ್ಮಾನಕ್ಕೆ ಬಂದಾಗ ಇದೇನು ಚೋದ್ಯ, ಅಣುರೇಣು ತೃಣಕಾಷ್ಠ ಸ್ಥಾವರ ಜಂಗಮಾದಿಗಳಿಂದ ವ್ಯಾಪ್ತವಾದಂತಹ ಸಮಗ್ರ ಸಕಲ ಭುವನಗಳಲ್ಲಿಯೂ ಹರಿಯ ತಾದಾತ್ಮ ನನಗೆ ಭಾಸವಾಗುತ್ತಾ ಉಂಟು. ಎಚ್ಚಕಿಂಚ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವಾ ಅಂತರ್ಬೋಧೆಯಾಗುತ್ತಾ ಉಂಟು. ಹಾಗಿದ್ದರೆ ಹರಿಯನ್ನುವನು ಈ ಜಗತ್ತಿನ ಆದಿಮೂಲ ವಸ್ತು. ಈತನೇ ಮಹಾಮಹಿಮನು. ಇವನು ಅಚ್ಯುತನು, ಅನಂತನು, ಅಮೋಘನು, ಅಪ್ರಮೇಯನೂ ಆದಂತಹ ಮೂಲ ವಾಸುದೇವನು. ಇಂತಹ ಮಹಾಮಹಿಮನನ್ನು ಯಕಶ್ಚಿತ್ತೊಂದು ಹಿರಿತನವನ್ನು ಬಯಸಿ ಬೈದೆ, ಭಂಗಿಸಿದೆ, ನಿಂದಿಸಿದೆ ಎನ್ನುವಂತಹ ಪಾಪ ಪ್ರಜ್ಞೆ ನನ್ನಲ್ಲಿ ಜಾಗೃತವಾಗುತ್ತಾ ಉಂಟು. ಇದಕ್ಕೊಂದು ಪರಿಮಾರ್ಜನವಾಗದೇ ಇದ್ದಲ್ಲಿ ಭವಿತವ್ಯದಲ್ಲಿ ನನಗೆ ಏಳಿಗೆ ಇಲ್ಲ. ಹೀಗಾಗಿ ಅವನಿಗೆ ಕೈ ಮುಗಿದು ಕಾಲಿಗೆರಗೋಣವೆಂದು ಹೊರ ಹೋಗುವುದಕ್ಕಾಗಿ ಪ್ರಯತ್ನವನ್ನು ಮಾಡಿದರೆ ಶಿರೋಭಾಗದ ಎಲ್ಲ ದ್ವಾರಗಳು ದಿಗ್ಬಂಧಿತವಾಗಿವೆ. ಅದೇ ಕಾರಣ ಕೆಳಗಿಳಿದು ಬಂದು ನೋಡಿದೆ. ಅಲ್ಲಿಯೂ ದ್ವಾರಗಳಿಲ್ಲದೆ ಇರುವುದರಿಂದ ಅರ್ಥವಾಯಿತು, ನಾನು ಮಾಡಿದಂತಹ ಕುಹಕವನ್ನೇ ಹರಿಯು ಬಲಿದು ನನಗೆ ಕಟ್ಟಿದವನಿದ್ದಾನೆ ಎಂಬುದಾಗಿ. ಇಲ್ಲಿಂದ ಹೊರ ಹೋಗಬೇಕು, ಬಂದ ವಿಮೋಚನ ಆಗಬೇಕು ಎಂದಿದ್ದರೆ ಆದಿಮಾಯಾದೇವಿಯ ಕಾರುಣ್ಯವಾಗಬೇಕು. ಮನೋಮಂದಿರದಲ್ಲಿ ಅವಳನ್ನೇ ನೆಲೆಗೊಳಿಸಿಕೊಂಡು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. ಓ ತಾಯೇ ಆದಿಮಾಯೇ, ಜಯ 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 ಜಯ. ಸ್ಮರಿಸೆ ಹರಿಯಲಾಭೆ ಕಮಲದಾಳದೆ ಏನದು ಮೇರೆ ಬಪಥ ಗೋಚರಿಯದೆ ಗುರುಡಾ ಚಳವೆ ಬರುತ್ತಿರಲು ಹರಿಯೋಗಮಾಯ ಬೆರತಿವನ ಭದ್ರದಲ್ಲಿ ಬರಗಿರಲು ನಿದ್ರೆಯೊಳಗೆ ಬೆರಡಿರಿಸಿ ಬಾಯೊಳಗೆ ಮೂರು ಗುಣಗಳು ನನ್ನೊಳಗಡೆ ಆದ್ದರಿಂದಲೇ ಜಾಡ್ಯ ಆವರಿಸಿತು. ಮುಂದೇನು ಅಂತ ಅಮ್ಮನನ್ನು ಧ್ಯಾನಿಸಿದಾಗ ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಂಡು ನಿದ್ರಿಸಬೇಕು ಎನ್ನುವ ಹಾಗೆ ನಿರ್ಧಾರ ಮಾಡಿದ್ದೇನೆ. ಯಾಕೆ ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಳ್ಳಬೇಕು? ನಡೆ ಮತ್ತು ನುಡಿ ಒಂದೇ ಆಗಿರಬೇಕೆನ್ನುವ ಪರಮ ಸತ್ಯ ಪ್ರಾಪಂಚಿಕರಿಗೆ ತಿಳಿಯಲಿ ಎನ್ನುವಂತಹ ಭಾವದಿಂದಲೇ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ವಟಭದ್ರಶಾಹಿ ಬರುತ್ತಲ ಕಮಲಜೋ ಸರಸಿ ಜಡಮೀರಿ ದಾನಿರದೆ ಪದ್ಮಾಚಲವ ಹರದಿಂದ ಬೆಳೆದು ಕುಳ್ಳಿರುತ್ತ ನಾಲ್ದೆಸ ನೋಡಿ ಮೇರೆ ಬನಾಲ್ ಮುಖದಿಂದ ಇರದೆ ಬೇಳೆಗೆ ನೋಡಲು ವರ ಪಂಚ ಬದಲದೆ ಪರಿಶೋಭಿಸುತ್ತಲವ ಹರಿಯ ಪದ ಯುಗಗಳ ಭರಿಸುತ್ತ ಭಕ್ತಿಯೊಳಗಿರುವ ಅಚ್ಚರಿಯಾದುದು ಏನೆಂಬೆ ಸುರಥವೇಶರು ಲಾಲಿಜ ಹರಿಯುದರದಲ್ಲಿ ಗೋಚರವಾದಂತಹ ಬೆಳಕನ್ನೇ ಹಿಡಿದು ಹೊರಬಂದರೆ ಹರಿಯ ನಾಭಿಯಿಂದ ಮೇಲೆತ್ತಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಇದೇ ವೇಳೆಯಲ್ಲಿ ಮತ್ತೆ ಶಿರಗಳು 4 ಮೂಡಿ ಬಂದು ನಾನು ಪಂಚವದನನ ಎಲ್ಲವೂ ಹರಿಮಹಿಮೆ ಎನ್ನುವುದು ಸ್ಪಷ್ಟವಾಗಿ ಕೈ ಮುಗಿದು ಆತನ ಕಾಲಿಗೆಲಗೋಣವೆಂದತ್ತ ನೋಡಿದೆ. ಮತ್ತೊಂದು ಚೋದಿಗವನ್ನು ಕಾಣುತ್ತಾ ಇದ್ದೇನೆ. ಜಲರಾಶಿಯ ಮೇಲೆ ತೇಲುತ್ತಾ ಇದೆ ಒಂದು ಆಲದ ಎಲೆ. ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುನಿಸಿ
ಪುಟ್ಟ ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತನಗೆ ಆದಿ ಮಧ್ಯ ಅಂತ್ಯಗಳಿಲ್ಲವೆನ್ನುವುದನ್ನು ಸಂಕೇತಿಸುತ್ತಾ ಮುಗುಳ್ನಗೆಯೊಂದಿಗೆ ಸುಖ ನಿದ್ದೆಯಲ್ಲಿದ್ದ. ಭಗವಂತನ ಈ ದಿವ್ಯ ಸ್ವರೂಪವನ್ನು ಕಾಣುವಾಗ ನನ್ನೊಳಗೆ ಹುದುಗಿಕೊಂಡಿದ್ದಂತಹ ಸಕಲ ಕಿಲ್ಬಿಷಗಳು ನನ್ನನ್ನು ತೊರೆದು ಹೋಗುತ್ತಿರುವಂತಹ ಅನುಭೂತಿ ನನಗಾಗುತ್ತಾ ಇದೆ. ಈಗಲೇ ಎಚ್ಚರಗೊಳಿಸಿದರೆ ಅವನ ನಿದ್ರಾಭಂಗದ ದೋಷವು ನನಗೆ ತಟ್ಟೀತಾದ್ದರಿಂದ ಭಗವನ್ನಾಮ ಸಂಕೀರ್ತನೆಯಲ್ಲಿ ಅವನನ್ನೇ ಎಚ್ಚರಗೊಳ್ಳುವುದನ್ನು ಕಾಯುತ್ತಾ ಇರುತ್ತೇನೆ. ಓಂ ನಮೋ ಭಗವತೆ ವಾಸುದೇವ. ಕಿರುಬೆರಳಿನಲ್ಲಿ ಹೊರಗೆಡ ಹೇ ದಾನವರೇ ಸುತ್ತಲಿ
ಮೆರೆಯುತ್ತಲಿರುವುದು ಜಲಮಯವಾಗಿ ಹೊರಟು ಕಾಣಿಸಿದ ಏನು ಅರೆ ಕ್ಷಣದಲ್ಲಿ ವಿಚಿತ್ರವಾದ ಘಟನೆಯೇ ನಡೆದು ಹೋಯಿತಲ್ಲ. ಯಾವುದೋ ಸ್ಫೋಟಗೊಂಡ ಅನುಭವ. ಕಣ್ಬರದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಸುತ್ತ ಆವರಿಸಿರುವ ಕತ್ತಲು. ತನ್ನ ಮಧ್ಯೆ ನನ್ನ ಜನನ ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತಳೆದೆ? ಮುಂದೆ ಏನು ಮಾಡಬೇಕು ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಎನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಎಲ್ಲಿ ನನ್ನಪ್ಪ? ಕಾಣುವುದೇ ಇಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತೇನೆ ಮುಂದೆ. ಯಾರನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ಬಂದೆನೋ ಅಂತಹ ವ್ಯಕ್ತಿ ಸಿಕ್ಕಿದೋ. ನೀನು ಕೂಡ ಸಿಕ್ಕಿದೆ. ಅಪ್ಪ ಅಮ್ಮ ಏಪ ಹೇಮ ಏಪ್ಪ ನಾನು ಹೇಮ ಅಲ್ಲ. ನಾನು ಅಪ್ಪನೂ ಅಲ್ಲ. ಹಾಗಾದರೆ ನನ್ನ ಅಮ್ಮ ಎಲ್ಲಿ? ಹಾಗಿದ್ರೆ ನನ್ನ ಅಪ್ಪ ಎಲ್ಲಿ? ನೀನು ಅಪ್ಪ ಇಲ್ಲದವನು. ಇಲ್ಲವೇ ಇಲ್ಲ ಅಂತ ನೋಡುವುದಕ್ಕೆ ಹೋದರೆ ಇಬ್ಬರ ಪರಿಸ್ಥಿತಿಯು ಒಂದೇ, ಸಮಾನ ಸ್ಥಿತಿ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತಾ ಇವೆ. ಎಲ್ಲ ಒಳಗೆ ಏನಾಗುತ್ತದೆ? ನಿನ್ನನ್ನು ನೋಡಿದ್ರೆ, ನನ್ನನ್ನು ನೋಡಿದ್ರೆ ನಿನ್ನ ಮೇಲೆ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಪ್ರೇಮ ಎಲ್ಲವೂ ನನ್ನ ಮನದಲ್ಲಿ ಮೂಡುತ್ತಾ ಇದೆ. ಇದೆಲ್ಲ ಒಟ್ಟಿಗೆ ಆಗುತ್ತುಂಟು. ನನ್ನನ್ನು ನೋಡಿದಾಗ ನಿನಗೆ ಏನು ಅನ್ನಿಸುತ್ತದೆ? ಇಷ್ಟ ಆಯ್ತು. ಇಷ್ಟವಾ? ಕಷ್ಟ ಆಗ್ಲಿಲ್ವಾ? ನೀನಾಗಬಹುದು ಅಂತ ಆಗುತ್ತದೆ. ಯಾವುದಕ್ಕೆ? ದೂರದಿಂದಲೇ ನಿನ್ನನ್ನು ಕಂಡೆ. ಕಂಡಾಕ್ಷಣವೇ ಗೌರವ ಅಭಿಮಾನ ಅಧಿಕವಾಗುತ್ತಾ ಉಂಟು. ನನ್ನ ಮೇಲೆ ನಿನಗೆ ಗೌರವ, ನಿನ್ನ ಮೇಲೆ ನನಗೆ ಪ್ರೀತಿ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು ಏನು ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡರೆ ಹೇಗೆ? ಅದೆಂತದ್ದು ಸಂಸಂ? ಸಂಸಮಲ್ಲ, ಜೊತೆಯಾಗಿರುವುದಕ್ಕೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆವು ಹೀಗೆ ಎಂದು. ಜೊತೆಯಲ್ಲಿದ್ದರೆ ಬಹಳ ಸುಲಭವಾಗುತ್ತದೆ, ಒಳ್ಳೆದಾಗುತ್ತದೆ, ಸಂತೋಷವಾಗುತ್ತದೆ. ಆದ್ದರಿಂದ ನನ್ನ ಮೇಲೆ ಗೌರವವನ್ನು ತೋರಿಸಿದವ ನೀನಲ್ವಾ? ನಾನು ಹಿರಿಯವ ಎಂದೇ ಅರ್ಥ. ದೊಡ್ಡವ. ನಿನ್ನ ಮೇಲೆ ಪ್ರೀತಿಯನ್ನು ತೋರಿಸಿದವ ನೀನು. ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಚಿಕ್ಕವ. ಹಿರಿಯವ ಅಂದರೆ ಅಣ್ಣ, ಕಿರಿಯವ ಅಂದರೆ ತಮ್ಮ. ನಾನು ಅಣ್ಣ, ತಮ್ಮ, ಯಾರೂ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಕಲ್ಪಿಸಿಕೊಂಡೆವು. ಸಂಬಂಧ ಒಳ್ಳೆದಾಗಿದೆ, ಅಷ್ಟೇ ಸಾಕೆ. ಬೇಕು. ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ ತಮ್ಮ? ಶರೀರದಲ್ಲಿ ಏನೋ ಸಮಸ್ಯೆ ನಿನಗೆ? ಅನುಜ, ಅಗ್ರಜ. ಇದು ಮೊದಲಿಂದ ಹೀಗೆ ಅಲ್ಲ, ಇತ್ತೀಚೆಗೆ ಹೀಗೆ ಈಗ ಪ್ರಾರಂಭ ಆದ್ದು. ಹೌದಾ? ಅದೇನು ಹಾಗೆ? ಮಧ್ಯಪ್ರದೇಶದಲ್ಲಿ ಗಲಭೆ. ಗಲಭೆ. ಯಾವುದೋ ಹೊಟ್ಟೆಯ ಒಳಗೆ ಚೂರು ಚೂರು ಏನನ್ನಾದರೂ ಹಿಡಿದು ತಿನ್ನಬೇಕು ಎಂಬಂತಹ ಬಯಕೆ. ಭವಿಷ್ಯ ಇದು ಹಸಿವೆ ಅಂತ ಕಾಣುತ್ತೆ. ಹಸಿವೆ ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ ನೀರು ಹೆಚ್ಚು ಕುಡಿದ್ರೆ ಹಾಗೆ ಆಗುತ್ತದೆ. ಅಯ್ಯೋ, ನಾನು ಕುಡಿಲೇ ಇಲ್ಲ. ಹಾಗೆ ಸಮಸ್ಯೆ ಏನು ಅಂತ ಈಗ ಗೊತ್ತಾಯ್ತು. ಏನದು? ಇದು ಹಸಿವೆ.
ದೂರ ಆಗ್ಬೇಕು ಅಂತಾದ್ರೆ ಮಾಡ್ಬೇಕಾದ್ದೇನು? ಏನು? ಕಾಣುತ್ತಿರುವಂತಹ ನೀರಿಗೆ ಅಪ್ಪಳಿಸಬೇಕು. ಅಪ್ಪಳಿಸಿದ್ರೆ ನೀರಿನ ಒಳ ಭಾಗದಲ್ಲಿದ್ದಂತಹ ಜಲಚರ ಪ್ರಾಣಿ ಮೇಲೆ ಬರುವುದಕ್ಕೆ ಸಾಧ್ಯ. ತೊಂದ್ರೆ ಸಣ್ಣದಾದ್ರೂ ತೊಂದ್ರೆ ಇಲ್ಲ. 4 ಸಿಕ್ಕಿದ್ರೆ ಹೊಟ್ಟೆ ಹೌದಲ್ಲ. ಬಡಿವನ ಎಲ್ಲಿ ಹುಡುಕುತ್ತೀನಿ? ಕಾಣುವುದೇ ಇಲ್ಲ. ಕತ್ತಲು ಆವರಿಸಿಕೊಂಡಿದೆ ಅಲ್ಲ. ಅಷ್ಟೇ ಸ್ವರ ಮಾತ್ರ ಕೇಳಿಸಿದ್ದು. ಹತ್ತಿರ ಬಂದೇ ಅಲ್ಲ. ನಾ ಬಂದೆ. ಹಸಿವೆಯನ್ನು ನೀಗಿಸುವ ಸಲುವಾಗಿ ಆಹಾರವನ್ನು ಹುಡುಕುತ್ತಾ ನಾವು ಹೋದವರು. ನೀನು ಆ ಕಡೆಗೆಲ್ಲ ಹೋದು. ನಾನು ಆ ಕಡೆ ಹೋದೆ. ಏನಾದ್ರೂ ಸಿಕ್ಕಿದ? ಅನ್ನ ಕೇಳ್ಬೇಡ, ಅದನ್ನೆಲ್ಲ ಬೇಸರ ಆಗುತ್ತದೆ. ಯಾಕೋ? ನನಗೊಂದು ವಿಶ್ವಾಸ ಇತ್ತು, ಏನಾದ್ರೂ ಸಿಗುತ್ತದೆ ಈ ಸಲ ಹೊಟ್ಟೆ ತುಂಬಿಸಿಕೊಳ್ಳಬಹುದು ಅನ್ನುವ ಹಾಗೆ. ನೀರ ಮೇಲೆ ಹುಡುಕುತ್ತಾ ಕುತ್ತಾ ಕುತ್ತಾ ಯಾವ್ದ ಕುತ್ತಾ ಕುತ್ತಾ ಹುಡುಕುತ್ತಾ ಹೋದೆ. ಯಾವ ಪ್ರಯೋಜನ ಆಗ್ಲಿಲ್ಲ ನನಗೆ. ಅಪ್ರಯೋಜಕ. ನೀನು ಪ್ರಯೋಜನ ಪಡ್ತೀನಿ. ನನಗೆ ಸಿಕ್ಕಿತು. ಕೈಗಲ್ಲು ಮತ್ತೆ ಕಣ್ಣಿಗೆ ಕಣ್ಣಿನ ಒಳಗಲ್ಲ, ದೃಷ್ಟಿಗೆ ಗೋಚರಿಸಿತು. ಕಾಣಬೇಕು. ಸಣ್ಣ ಪ್ರಾಣಿ, ಬೆಳ್ಳಗಿನ ಪ್ರಾಣಿ, ತೆಳ್ಳಗಿನ ಪ್ರಾಣಿ ಉಂಟಾಗುತ್ತದೆ. ನೀನು ಕಮಲ ನೋಡಿದ್ಯಾ? ನಾನು ಕಮಲ ನೋಡ್ಲಿಲ್ಲ. ನಾನು ನೋಡಿದೆ ಅಲ್ಲ. ನೀನು ಎಲ್ಲಿ ಎಲ್ಲ ಕಮಲ ನೋಡ್ತೀಯ? ಹಾಗಲ್ಲ, ಕಮಲದ ಮೇಲೆ ಪ್ರಾಣಿ ಕುಳಿತಿದೆ. ಅದ್ರ ಮೇಲೆ ಉಂಟು. ನೋಡ್ಬೇಕು ಅಂತ ಆಸೆ ಆಗಿದೆ. ನೋಡುವಯ ಅಲ್ಲೇ ಬಿಟ್ಟು ಬಿಟ್ಟಿದ್ದಾನೆ. ಸರಿ, ಕೈ ತಪ್ಪಿಸಿ ಮಾಡಿ ಹೋಗಿದ್ದಾರಲ್ಲ.
ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆದಿಮಾಯಾದೇವಿ ಅಲ್ಲದ ಯಾರೂ ರಕ್ಷಕರಿಲ್ಲ. ಓ ತಾಯೇ ಆದಿಮಾಯೇ, ಜಯ ಜಯ, ಜಯ ಜಯ. ಮರುಗಲಿಗೆ ವಿಧಾತ ಮನದಲ್ಲಿ ಸ್ಮರಿಸಿರುವುದಾಗೆಲ್ಲ ನೀ ಪರಿಯೇ ಮಗನ ವಿಧಾತ, ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀಯಲ್ಲ, ಇದು ಪ್ರತ್ಯಕ್ಷಳಾಗಿದ್ದೇನೆ. ಧನ್ಯನಾದೆ ಧನ್ಯನಾದೆ. ನಿನ್ನ ಮುಖವನ್ನು ನೋಡಿದಾಗ ಕಪೋಲದಲ್ಲಿ ಕಣ್ಣೀರಿದ್ದಾರೆ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ ಮಾತೆ. ವಿಧಾತ, ಸ್ವಲ್ಪ ಅಹಂಕಾರಿಯಾದಂತಹ ನಾನು ಹರಿಯೊಂದಿಗೆ ಘರ್ಷಣೆಗಳಿದೆ. ಪಂಥವಾಯಿತು. ಏನು? ಅವನ ದೇಹವನ್ನು ಹೊಕ್ಕು ಹೊರಬಂದು ಕಾಣುತ್ತೇನಮ್ಮ. ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣನ್ನು ಅಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ಕೊರೆದಾಡಗಳನ್ನು ಮಸೆಯುತ್ತಾ ಬೊಬ್ಬಿರಿದುಕೊಂಡು ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆ ಹೊತ್ತಿಗೆ ನೀನೇನು ಮಾಡಿದ್ದೆ ಮಗನೇ? ಹರಿಯ ಸನಿಹಕ್ಕೆ ಹೋದೆ. ಪರಿಣಾಮ ಅವನಿಗೂ ಅಪಾರವಾದಂತಹ ನಿದ್ದೆ ಆವರಿಸಿದೆ. ಆದ್ದರಿಂದ ಏಕಾಂಗಿಯು ಭೀತನು ಅನಾಥನೂ ಆದ ನನ್ನನ್ನು ನೀನೇ ಪಡೆಯಬೇಕು ತಾಯೇ. ವಿಧಾತ, ದುಷ್ಟರಿಂದ ಕಷ್ಟ ಬಂತೆ ನಿನಗೆ. ಮರುಗದಿರು ಕಂದ ಮರುಗದಿರು. ಆದಿಮಾಯಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿತ್ಯಲ್ಲಿ ಇದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗುತ್ತೇನೆ ಕಂಡ. ಅದಕ್ಕಾಗಿ ನನ್ನ ಕೈಲಿಂತಹ ಚಕ್ರವನ್ನು ನಿನಗೆ ನೀಡುತ್ತಿದ್ದೇನೆ. ಶ್ರೀಹರಿಗೆ ಒಪ್ಪಿಸಬೇಕು. ನಿದ್ದಿಂದ ಎದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಕಂದ. ಅಲ್ಲಿಯವರೆಗೆ ನಾನೆಲ್ಲಿರಲಿ? ಶ್ರೀಹರಿಯ ನಾಭೀಕಮಲದ ನಾಡದಲ್ಲಿ ಅಡಗಿಕೋ ಮಗನೇ. ಶುಭವಾಗಲಿ. ತೊಲಗಿ ನಿರಲ ಯೋಗ ಮಾಯೆಯೋ ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರನು ಕಿರುನಗೆಯ ಬೀರುತ್ತ ತನ್ನ ಬದನದಲ್ಲಿ ನೋಡುವ ನಿರೀಕ್ಷೆಯಲ್ಲಿದ್ದೇನೆ. ಒಂದೇ ಇರುವುದಾ? ಒಂದೇ ಇರುವುದು. ಮೂರಾದರೂ ಇಡುತ್ತಿದ್ದೆ ನಾವು ಸುಧಾರಿಸಿಕೊಳ್ಳುತ್ತಿದ್ದೇವಲ್ಲ. ನನಗೆ ಸಿಕ್ಕಿದ್ದೇವೆ. ನಮ್ಮನ್ನೇ ನೋಡುತ್ತಾ ಇದ್ದೀಯಲ್ಲ, ನಮ್ಮಲ್ಲಿ ಕೇಳಿದೆಯಾ ಏನು ಅಂತ ನೋಡಬಹುದೇ ಎಂಬ ಹಾಗೆ? ನೋಡಬಹುದೇ. ಇನ್ನು ನೋಡು. ಅದೇ ಸಮಸ್ಯೆ. ಬಾಯೊಳಗಿರುವಂತಹ ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಫಲ್ಲನೆ ಬೆಳಕು ನಮ್ಮ ಕಣ್ಗಳಿಗೆ ಇದಕ್ಕಿಂತ ಹೆಚ್ಚು ಮುಚ್ಚುವ ಹಾಗಿಲ್ಲ. ನಾನು ತಮಾಷೆ ಮಾಡ್ತಾನೆ, ಅಪಾಸ್ಯ ಮಾಡ್ತಾನೆ. ನಾವು ಹೇಳಿದ ಮಾತನ್ನು ಕೇಳದೆ ನೋಡ್ತಾ ಇದ್ದಾನಲ್ಲ. ಯಾರ ನೀನು? ಯಾರು ಯಾರು ತಡಿ, ನೀನೆಂತ ಹುಡುಕುದು? ಮೊದಲೊಂದು ಪ್ರಾಣಿ, ಆ ಪ್ರಾಣಿ ಈ ಕಡೆಗೆ ಓಡಾಡಿಕೊಂಡು ಬಂದಿದೆ. ನೋಡುವುದಕ್ಕೆ ನಿನ್ನ ಹಾಗಲ್ಲ, ಬಣ್ಣದಲ್ಲಿ ಬಿಡಿ 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 ಕಪ್ಪು ಕಪ್ಪು ಕರಿಯ. ಆದರೆ ಪ್ರಾಣಿಗೆ ತಲೆಗಳ 5, ಒಂದೇ ಶೀರೋ. ಆ ಪ್ರಾಣಿಗೆ ಕರಗಳೆರಡು, ನಿನಗೆ 4 ಕೈಗಳು. ಅಂತಹ ವ್ಯತ್ಯಾಸ ನಿಮಗೆ ಈ ಕಡೆಗೆ ಬಂದಿದೆ. ಎಲ್ಲಿ ಅಡಗಿಸುತ್ತೀರಿ? ನೀವ್ಯಾರು ಅಂತ ಹೇಳಿ ನನಗೆ. ನೀವ್ಯಾರು ಅದೇ ಗೊತ್ತಿಲ್ವಾ? ಶೂರರಗುದು ನೀವು ಹೌದು
ಯಾವುದು? ಭೂರಿ ಅಂದ್ರೆ ಭೂರಿ ಅಂದ್ರೆ ತುಂಬಾ, ಅಂದ್ರೆ ಹೆಚ್ಚು, ಹೆಚ್ಚಂದ್ರೆ ಬಹಳ, ಬಹಳ ಅಂದ್ರೆ ಭೂರಿ. ಮತ್ತೆ ಎಷ್ಟರ್ಥ ಹೇಳುತ್ತದೆ? ಯಾರಿಗೆ ಗೊತ್ತು? ಬಹಳ ಸಂತೋಷವಾಯಿತು ಅಂತ. ಯಾಕೆ ನೀವಿಬ್ಬರು ನನಗೆ ಜೋಡಾದ್ರಲ್ಲ? ಕೆಳಗೆ ತೋರಿಸಿ ಜೋಡ ಅಂತ ಹೇಳ್ತಾನೆ. ಏನು ಹಾಗಂದ್ರೆ? ಜೋಡು ಅಂದ್ರೆ ಜೊತೆ ಅಂತ ಅರ್ಥ. ನಿಮ್ಮ ಜೊತೆ, ನನ್ನ ಜೊತೆ ಮಾತಾಡುದಕ್ಕಾಯ್ತಲ್ಲ. ನಮ್ಮ ಜೊತೆ, ಇವನ ಜೊತೆ. ಆಮೇಲೆ ಕೇಳಿದ್ರಿ ಬೀರಲು ಯಾಕೆ ಕಿರುನಗೆ? ನಗೆಯಲ್ಲಿ ತುಂಬಾ ವಿಧ ಉಂಟು. ಹಾಸ, ಮಂದಹಾಸ, ಮೃದುಹಾಸ, ಮುಗ್ಧಹಾಸ, ಚಾರುಹಾಸ, ಅಟ್ಟಹಾಸ. ನಿಮ್ಮದು ಅಟ್ಟಹಾಸ, ನನ್ನದು ಕಿರುಹಾಸ. ಈ ಕಿರುನಗೆಯನ್ನು ನಾನು ಅಮ್ಮನಿಂದ ಕಲ್ತದ್ದು. ಹೌದೌದು, ಅಮ್ಮನಿಂದಲೇ ಕಲ್ತದ್ದು. ಹೌದಾ? ಕೇಳುವುದು ನಮಗೆ ಅಪ್ಪನೂ ಅಮ್ಮನೂ ಇಲ್ಲ. ನಾನಿದ್ದೇನೆ. ನೀನೆಂತದ್ದು? ಅಪ್ಪನ ಹಾಗಲ್ವಾ? ಅದು ನಾನು ಅಪ್ಪ ಆಗ್ತೇನೆ ಅಂತಲ್ಲ, ಆ ವಿಷಯವನ್ನು ಬಿಡಿ, ಮುಂದಿನದಕ್ಕೆ ನಾನಿದ್ದೇನೆ ಅಂತ. ಸರಿ. ಆ ಬಳಿಕ ಏನನ್ನು ಹುಡುಕ್ತಾ ಬಂದ್ರಲ್ಲ, ಮೊದಲ ಗಂಡ ಪೋರೆ ಎಲ್ಲಿ ಹೋದ ಭಂಡ. ಆರ ಕಂಡಿರಯ್ಯ ನೀವು? ಆರಲ್ಲ, ಒಂದೇ ಗಂಡ. ಆರಂದ್ರೆ ಆರಲ್ಲೂ, ಯಾರ ಕಂಡಿರಯ್ಯ ನೀವು? ಯಾರ ನೀರಲ್ಲಿ ಕಾಣೆ. ಕಾಣೆ ಹೋಯ್ತಾ? ನಾವು ಹುಡುಕಿ ಬಂದ ಅಂದ್ರೆ ನೀರಲ್ಲಿ ಕಾಣೆ ಅಂದ್ರೆ ನೀರಿನಲ್ಲಿ ನನ್ನ ಹೊರತು ಬೇರೆ ಯಾರನ್ನು ಕಾಣೆ ಅಂತ. ಗಟ್ಟಿಯಾಗಿ ಹೇಳಲಿಕ್ಕೆ ಕಾರಣ, ನೀರಿಗೆ ಅಧಿಕಾರಿ. ಈಗಲೂ ಹೇಳ್ತೇನೆ, ಆ ಪ್ರಾಣಿಯ ಹಾಗೆ ನನ್ನ ಪಾದಕ್ಕನಾಥರಾದ್ರೆ ನಿಮ್ಮನ್ನು ಪಡೆಯುವ ದಾತಾರನಾಗುತ್ತೇನೆ. ಸ್ವಲ್ಪ ತಿನ್ನಲ್ಲ. ಆಗುವುದಿಲ್ಲ, ಇದೇ ಬೇಕು ನನಗೆ. ನಿನಗೆ ಬೇಕು ಅಂತ ಹೇಳಿದ್ರೆ ನಾನು ಬಿಡುವುದಿಲ್ಲ. ಒಂದು ಪ್ರಾಣಿಯನ್ನು ಇಬ್ಬರು ಹೇಗೆ ತಿನ್ನಲಿ? ಸಮಪಾಲಾಗಬೇಕು. ಅದಾಗುದಿಲ್ಲ ಅಂತ ಆದ್ರೆ ನಾನು ಬಿಡುದಿಲ್ಲ, ಮೊದಲೇ ಹೇಳಿದ್ದೆ. ಉಪಾಯ ಉಂಟು. ನೋಡಿ, ಹೋಗಿದೆ ಅಲ್ಲ ಒಂದು ಪ್ರಾಣಿ, ಆ ಪ್ರಾಣಿಯನ್ನು ಹಿಡಿದಲಿಕ್ಕೆ ತರಬೇಕು. ಆಮೇಲೆ ನನಗೊಂದು ನಿನಗೊಂದು ಒಳ್ಳೆದಾಗುತ್ತದೆ. ಅಷ್ಟರವರೆಗೆ ಧನುಜರಲಿ ಜಯ ಸೇರದಿರುತ್ತೀರೇ ನಳಿನ ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿದರು ದುರದೊಳದೊಳ ಹನನಗೊಳಿಸುವೆ ಕಪಟದೊಳಗೆಂದೆನುತ್ತಲ ವೀರರೀರ್ವರ ಪೊಗಳುತ್ತಲಿಂತೆಂದ ಏನು ಅಂತ ಯೋಚನೆ ಮಾಡಿದಾಗ ಅಮ್ಮನೇ ದಾರಿ ತೋರಿಸಿತ್ತು. ಈ ಹೊಡೆದು ಕೊಲ್ಲುವುದಕ್ಕಿಂತಲೂ ಕೂಡ ಹೊಗಳಿಕೊಳ್ಳುವುದು ಒಂದೊಂದು ಕ್ರಮ ಉಂಟು, ಅದನ್ನೇ ತೋರಿಸಿಕೊಡ್ತೇನೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಗದಕ್ಕೆ ಆಶ್ಚರ್ಯವಂತೆನ ಉಚ್ಚರಿಸುವುದೇ ಅಚ್ಚಳಿಯದ ಪಟರಗುದು ಸಂಗಮದಲ್ಲಿ ಮೆಚ್ಚಿದೆ
ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಗಸಗೆ ಮೆಚ್ಚಿದೆ ಮೆಚ್ಚಿದೆ 5,000 ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ನಿನ್ನ ಮೀಸೆ ಅವನ ಕೇಶ, ನಿನ್ನ ಮೂಗವನ ಬಾಗು, ನಿನ್ನ ಬೆರಳವನ ಕೊರಳು, ನಿನ್ನ ಸೊಂಟವನ ಕಂಠ, ನಿನ್ನ ಏನಾದ್ರು ಬೆರಳು ಕೊರಳು ಅಂದ್ರೆ ಒಂದೊಂದು ಹೇಳುವುದು ಕಾಲಮಿತಿಯಲ್ಲಿ ಒಂದೊಂದು ಮುಗಿಸ್ಬೇಕಲ್ಲ. ಇಡೀ ಸಣ್ಣ ನಾಲಿಗೆಗೆ ಸಾಕಾಗಿ ಹೋಗಿದೆ ಅಂತ. ಕಾಲಮಿತಿಯಲ್ಲಿ ಈಗ ನೀನು ಮುಗಿಸುದ ಮತ್ತೆ ಏನು ಮಾಡುವುದು? ಬೇರೆ ಮಾಡ್ಬೇಕಾದ್ದೇನು ಬಲ್ಲೆಯ? ನಿಮ್ಮ ಪರಾಕ್ರಮಕ್ಕೆ ಮೆಚ್ಚಿದೆ, ಬೆಚ್ಚಿದೆ, ದೋಷಗೊಂಡೆ, ಭಾರಿ ದೋಷವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೆ. ಏನು ಅಂತ ಮಾಡಬೇಕಾದಿಷ್ಟೇ, ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸು ತಗ್ಗಿಸಿ, ಮುಡಿ ಬಾಗಿಸಿ, ಅಲ್ಲಿ ನನ್ನ ಪಾದ ಸಿಕ್ತದೆ, ಅಲ್ಲೇ ಉಂಟಾ ಕಾಲು ಹಿಡಿದು ಬೇಡಿಕೊಳ್ಳಿ, ಕಾಲು ಹಿಡಿದು ಅದೆಲ್ಲ ಮುಗಿಸಿ ಕೇಳಿ ನಿನ್ನನ್ನೇ ಮುಗಿಸುವುದು. ನಾವು ಬೇಡುವವರಲ್ಲ, ನಾವು ಕೊಡುವವರು. ನಮ್ಮಿಂದ ಏನೆಲ್ಲ ಬೇಕು ನಿನಗೆ ನೀನು ಕೇಳು. ಕೇಳಿದ್ದನ್ನು ಕೊಡ್ತೀರಾ? ಕೊಡ್ತೀರಾ? ನೀನು ಕೇಳಿದ್ದನ್ನೆಲ್ಲ ಕೊಡ್ತೇವೆ. ಸಿಕ್ಕಿದಿರ ಕೈಗೆ ಬಲು ಸೊಕ್ಕಿದ ಮೂರ್ಖರಿ ನಿಮಗೆ ತಕ್ಕುದಾದ ಮಾತಿನದರಿ ತಕ್ಕದು ನೀವು ಮಯ ವಿಕ್ರಮ ಮೂಲಕ್ಕೆ ಸಿಕ್ಕಿದಿರ ಕೈಗೆ ಬಲು ಸೊಕ್ಕಿದ ಮೂರ್ಖರಿ ನಿಮಗೆ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂತ. ದೊಡ್ಡ ದೇಹ, ದೀರ್ಘಸರ ಇದ್ದರೇನು, ನನ್ನ ಹಾಗೆ ಯೋಚಿಸುವ ಒಂದು ತಲೆ ಇಲ್ಲ ನಿಮಗೆ. ತಲೆ ಉಂಟು, ಅದನ್ನೇ ಕೊಡಿ. ಏನ ಮಾಡುವುದು ಮಗ ಪ್ರಾಣ ಕೇಳಿದ ಸಾನುರಾಗದಲ್ಲಿ ಮನದಿರಬೇಕು ತಲೆ ತಾನಿಮ್ಮೊಳಿದ ಮಾತದೆ ಏನು ಮಾಡುವ ನಾನು ಕೊಡುವುದಿಲ್ಲ, ನಾನಂತೂ ಕೊಡುವುದೇ ಇಲ್ಲ. ಇಬ್ಬರಿಗೂ ತಲೆಗಳನ್ನು ಕೊಡುವುದಕ್ಕೆ ಮನಸ್ಸಿಲ್ಲ. ಹೇಗೆ ಉಳಿಸಿ ನಿನಗೇನಾದ್ರೂ ಉಪಾಯ ಹೊಡೆ? ನನಗೆ ಎಂತದ್ದು ಹೊಡೆಯುವುದಿಲ್ಲ. ತಲೆ ಸರಿ ಹುಚ್ಚ ಯಾವುದು ತಲೆಗೆ ಹೋಗುವುದಿಲ್ಲ ನಿನಗೆ. ಆಗ್ಲಿಪ್ಪ ನೀನು ನಾನು ಕೂಡ ಹುಚ್ಚ. ಆಗ್ಲಿ ಒಂದು ಉಪಾಯ. ಏನು? ಇಲ್ಲಿವಾ ನೀನು ಕೇಳಿದಂತೆ ತಲೆಗಳನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕೊನೆಯ ಕ್ಷಣದಲ್ಲಿ ಒಂದು ಮಾತನ್ನು ನಡೆಸಿಕೊಡಬೇಕು. ಏನು? ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ಕೂಡ ನೀರು ನಮ್ಮ ಮೈ ಶೋಕದ ಜಲವನ್ನೇ. ನಾನ್ಯಾರು ನೀವ್ಯಾರು ಎನ್ನುವಂತೆ ಯಥಾರ್ಥ ದರ್ಶನವನ್ನು ನಿಮಗೆ ಮೂಡಿಸುತ್ತಾ ಇದೋ ವಿಶ್ವವಿರೋ ಕ್ಷೀರಾರ್ಣವ ಶಯನಾಗ ನಾರಾಯಣ ನೀರಜ ದಳನಯನಾಗ ಗುರಿ ಮನೋಹರಣ ದಿನೋಧಾರಿ ರಮಾರಮಣ ನಾರಾಯಣ ಕ್ಷೀರಾರ್ಣವ ಶಯನ ನಾರಾಯಣ ನೀರಜ ದಳನಯನ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ. ಓ ಚಿರಾರುಣಾಶಯನ, ಇದೋ ಅಕ್ಷಮ್ಯ ಅಪರಾಧವನ್ನೇ ನಾವು ಮಾಡಿದ್ದೇವೆ ಎಂಬಂತಹ ಅರಿವಾಗಿದೆ ತಂದೆ. ನಮ್ಮನ್ನು ಕ್ಷಮಿಸುವ ಜೊತೆಯಲ್ಲಿ ಆಗಮನೆಯ ಸದಸದ್ರೂಪಿ ನಿನ್ನ ಯೋಗ್ಯತೆಯನ್ನು ಅರ್ಥವಿಸದಿದ್ದಂತಹ ನಾವು ನಿನ್ನ ದೇಹವನ್ನು ದಂಡಿಸುವುದಕ್ಕೆ ಮುಂದಾದೆವು. ನಮ್ಮ ಸರ್ವಾಪರಾಧವನ್ನು ಮನ್ನಿಸುವುದರ ಮುಖೇನ ಸುಜ್ಞಾನದ ಬೆಳಕನ್ನು ಇತ್ತದ್ದೇ ತಡ ನಮಗೀರುವರಿಗೆ ತಂದೆ ನೀನೇ ಅನ್ನುವುದು ಸ್ಪಷ್ಟ ಆಯಿತು. ಬದುಕುವಂತ ಆಶೆಯನ್ನು ಕಳೆದುಕೊಂಡಿದ್ದೇವೆ. ಕರೆಯುವುದಕ್ಕೆ ಹೆಸರಾಗಬೇಕು. ಆ ಹೆಸರು ನಿನ್ನ ಹೆಸರಿನ ಜೊತೆ ಇಲ್ಲಿ ಸ್ಥಾಯಿಯಾಗಿ ಉಳಿಯುವ ಹಾಗೆ
ಕರುಣಿಸುತ್ತೆ ಅಭಯವನು ಕರುಣಿಸುತ್ತ ಭಯವನು ಜಂಗೆಯುಳಿರಿಸಿ ದೈತ್ಯರ ಶಿರಗಳನ್ನು ಸೌಗರಿದುತ್ತಲೇ ಮೇದಸರ ಜಲದಿ ಜನಿಸಿರಿದುದ ಧರೆಯ ಸೃಜಿಸುತ್ತೆ ಮೇದಿನಿಯನ್ನು ತಿರಿಸಿ ಪೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತೆ ಅಭಯವನು ಮೃದು ಶರೀರಿಯಾದಂತಹ ನೀನು ಮಧು, ಕಠಿಣ ಶರೀರಿಯಾದಂತಹ ನೀನು ಕೈಟ. ನಿಮ್ಮನ್ನು ಅನುಗ್ರಹ ಪೂರ್ವಕವಾಗಿ ನಿಗ್ರಹಿಸುವುದರಿಂದ ನನ್ನನ್ನು ಮಧುಸೂದನ ಕೈಟಬಾರಿ ಅಂತ ಕರೆಯುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರೂ ಹೊಂದಿಕೊಳ್ಳಲ್ಲ. ನೀವು ಆಡಿದ ಹಾಗೆ ಹನಿ ಹುಂಡು ನೀರು ನಿಮ್ಮ ದೇಹವನ್ನು ಸ್ಪರ್ಶಿಸದ ಹಾಗೆ ನಿಮ್ಮನ್ನು ಸ್ವೀಕರಿಸುವುದಕ್ಕೆ ಇದು ಜಂಗೆಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ಮಧು ಕೈಟವರನ್ನು ಕೊಂದು ಅವರ ಮೇಧಸ್ಸನ್ನು ಜಲದಿಗೆ ಸೇರಿಸಿದ್ದಾಯ್ತು. ಮೇಧಿನಿ ನಿರ್ಮಾಣ ಮಾಡಿ ಭೂಮಿ ಆಯ್ತಾ. ನಾಭಿ ಕಮಲ ನಾಳದಲ್ಲಿರುವಂತಹ ಬ್ರಹ್ಮದೇವ, ಹೊಕ್ಕುಳ ಅಂದ್ರೆ ಹಾಗೆ ತಾನೆ, ಹೊಕ್ಕು ಉಳಿಯುವುದು ಅಂತ ಅರ್ಥ. ಅಲ್ಲಿ ಹೊಕ್ಕು ಉಳಿದಂತ ಬ್ರಹ್ಮದೇವನಿಗೆ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವರೆ ಪಥ ನಿರ್ದೇಶನವನ್ನು ಮಾಡಿದ್ದಾಯಿತು. ಇನ್ನು ನಿಜಧಾಮವಾದ ವೈಕುಂಠ ಸೇರಿಕೊಂಡು ಕಲಾಭಿಮಾನಿಗಳಲ್ಲಿ ವಿನಂತಿ. ಹದಿನೈದು ನಿಮಿಷಗಳ ಸಭಾ ಕಾರ್ಯಕ್ರಮ ಬಳಿಕ ಯಕ್ಷಗಾನ ಪ್ರದರ್ಶನ ಮುಂದುವರಿಯುತ್ತದೆ. ವರ್ಷಂ ಪ್ರತಿ ನಡೆಯುವಂತೆ ಕಲಾವಿದ ಸಮ್ಮಾನ ಕಾರ್ಯಕ್ರಮ. ನಮ್ಮ ಜೊತೆ ಶ್ರೀ ಕ್ಷೇತ್ರ ಕಟೀಲಿನ ಅನುವಂಶಿಕ ಅರ್ಚಕರು, ಕಟೀಲು 6 ಮೇಳಗಳ ಯಜಮಾನರು, ಉದ್ಯಮಿಗಳು, ಕಲಾವಿದರು, ಕಲಾ ಪೋಷಕರು ಉಪಸ್ಥಿತರಿದ್ದಾರೆ. ಅವರೆಲ್ಲರ ಸಮಕ್ಷದಲ್ಲಿ ಈ ಸಂದರ್ಭದಲ್ಲಿ ಸಮ್ಮಾನ ಕಾರ್ಯಕ್ರಮ ಜರುಗಲಿದೆ. ಶ್ರೀ ಕ್ಷೇತ್ರದ ಅನುವಂಶಿಕ ಅರ್ಚಕರಾದಂತಹ ಶ್ರೀ ಕೃಷ್ಣನಾರಾಯಣ ಶರಣರು, ಶ್ರೀ ಕಮಲಾದೇವಿ ಪ್ರಸಾದ ಶರಣರು, ಕಟೀಲು 6 ಮೇಳಗಳ ಯಜಮಾನರಾದ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟರು, ಉದ್ಯಮಿಗಳಾದಂತಹ ಐಕಳ ಗಣೇಶ್ ಶೆಟ್ಟರು, ಪದ್ಮರಾಜ ಬೈಯವರು, ಕಲಾವಿದರಾದಂತಹ ಶ್ರೀತ ಅರವಿಂದ ಬೋಳಾರವರು, ಕಲಾಪೋಷಕರು, ಕಲಾವಿದರು ಆದಂತಹ ಶ್ರೀತ ವಾಲ್ಟರ್ ನಂದಳಿಕೆ, ಶ್ರೀತ ಸಂತೋಷ್ ಶೆಟ್ಟಿ ಕರಿಂಜೂರು ಅವರು ವೇದಿಕೆಯಲ್ಲಿ ಉಪಸ್ಥಿತರಿರಲಿ ಅಂತ ಕೇಳಿಕೊಡ್ತಾ ಇದ್ದೇನೆ. ಕೇವಲ 15 ನಿಮಿಷಗಳ ಸಭಾ ಕಾರ್ಯಕ್ರಮ. ಆಗಮಿಸಿರುವಂತಹ ಎಲ್ಲ ಆನುವಂಶಿಕ ಅರ್ಚಕ ದ್ವಯರನ್ನು,
ಮೇಳದ ಯಜಮಾನರನ್ನು, ಉದ್ಯಮಿಗಳನ್ನು, ಕಲಾವಿದರನ್ನು, ಕಲಾ ಪೋಷಕರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪದ್ಮನಾಭ ಕಟೀಲ್ ಅವರು ಅರ್ಚಕದ್ವಯರನ್ನು ಶಾಲು ಹೊದಿಸಿ ಫಲಪುಷ್ಪಗಳನ್ನಿತ್ತು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಕಮಲದೇವಿ ಪ್ರಸಾದ ಅಸ್ರಣರಿಗೆ ಕೂಡ ಶಾಲು ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಅಭ್ಯಾಗತರಾಗಿರುವವರು ಕಟೀಲು ಅವರು ಮೇಳಗಳ ಯಜಮಾನರಾದಂತಹ ಶ್ರೀಯುತ ಕಲ್ಲಡಿ ದೇವಿಪ್ರಸಾದ್ ಶೆಟ್ಟರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರನ್ನು ಕೂಡ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಉದ್ಯಮಿಗಳಂತಹ ಶ್ರೀತ ಪದ್ಮರಾಜ್ ದುಬೈ ಅವರಿದ್ದಾರೆ. ಆತ್ಮೀಯವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಉದ್ಯಮಿಗಳಂತಹ ಶ್ರೀತ ಐಕಳ ಗಣೇಶ್ ಶೆಟ್ಟರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಗಾನ, ಅದರಲ್ಲಿಯೂ ಕಟೀಲು ಮೇಳದ ಯಕ್ಷಗಾನ ಅಂತ ಹೇಳಿದ್ರೆ ಅವರಿಗೊಂದು ಯಜ್ಞ ಮಾಡಿದಷ್ಟು ತೃಪ್ತಿ. ಎಲ್ಲಿ ಕಟೀಲು ಮೇಳದ ಯಕ್ಷಗಾನ ಇದ್ರು ಯಾವ ಕಲಾವಿದರನ್ನಾದರೂ ಅತ್ಯಂತ ಪ್ರೀತಿಯಿಂದ ಕಂಡು ಮಾತಾಡಿಸುವಂತಹ ವ್ಯಕ್ತಿತ್ವವುಳ್ಳವರು. ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಇರುವಂತಹ ಇನ್ನೋರ್ವರು ತುಳು ಸಿನಿ ನಟರು, ಎಲ್ಲರಿಗೂ ಪರಿಚಿತರು, ಜನಪ್ರಿಯ ಚಲನಚಿತ್ರ ನಟರಾದರೂ ಕೂಡ ಯಕ್ಷಗಾನದ ಮೇಲೆ ಅತೀವವಾದ ಆರಾಧ್ಯ ಭಾವವನ್ನು ಹೊಂದಿದವರು. ಯಕ್ಷಗಾನ ಕಲಾವಿದರನ್ನು ಕಂಡ್ರೆ ಕಾಲು ಮುಟ್ಟಿ ನಮಸ್ಕರಿಸುವಷ್ಟು ವಿಧೇಯತೆಯನ್ನು ಹೊಂದಿರುವವರು ಶ್ರೀ ಅರವಿಂದ್ ಬೋಳಾರ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಶ್ರೀ ವಾಲ್ಟರ್ ನಂದಳಿಕೆ ಅವರಿದ್ದಾರೆ. ದೈಜಿವಲ್ ಚಾನೆಲ್ಗಳ ಮೂಲಕವಾಗಿ ಸಂಸ್ಕೃತಿ ಚಿಂತನ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಾಸ್ಯ ಪ್ರಧಾನವಾದಂತಹ ಪ್ರಹಸನಗಳಲ್ಲಿ ತಾನೂ ನಟನಾಗಿ ಮೊದಲಿಗರಾಗುವ ಸರ್ಜನಶೀಲ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟವರು ಶ್ರೀಯುತ ವಾಲ್ಟರ್ ನಂದಳಿಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಕಿಲಿಂಜೂರು ಸಂತೋಷ್ ಶೆಟ್ಟರ್ ಇದ್ದಾರೆ. ಪ್ರೀತಿಪೂರ್ವಕವಾಗಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇಂದು ಸಮ್ಮಾನಗೊಳ್ಳಿಕ್ಕಿರುವಂತಹ ಮೊದಲಿಗರು ಶ್ರೀಯುತ ಬಲಿಪ ಶಿವಶಂಕರ್ ಭಾಗವತರು ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ.
ತೆಂಗುತಿಟ್ಟಿನ ನೀರವರಾತ್ರಗಳನ್ನು ತನ್ನ ಅದ್ಭುತವಾದಂತಹ ಕಂಠಸಿರಿಯ ಮೂಲಕವಾಗಿ ದೀಪ್ತಗೊಳಿಸಿದಂತಹ ಪ್ರಾತಸ್ಮರಣೀಯ ಭಾಗವತರಾದಂತಹ ಬಲಿಪ ನಾರಾಯಣ ಭಾಗವತರ ಚಿರಂಜೀವಿಯಾಗಿ ಪ್ರಸ್ತುತ ಕಟೀಲು 2ನೇ ಮೇಳದ ಪ್ರಧಾನ ಭಾಗವತರಾಗಿ ತನ್ನ ಸಶಕ್ತ ಕಂಠ ಪ್ರತಿಭೆಯಿಂದಲೇ ಪ್ರೇಕ್ಷಕ ಪ್ರಭುವಿನ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿ ಸ್ಥಾನ ಪಡೆದವರು. ಪೌರಾಣಿಕ ಪ್ರಸಂಗಗಳ ಆಳವಾದಂತಹ ಜ್ಞಾನ, ತನ್ನ ತಂದೆಯಿಂದ ದತ್ತವಾದಂತಹ ಅಷ್ಟು ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ಇವತ್ತು ಸಾಂಪ್ರದಾಯಿಕ ಶ್ರೀಮಂತ ಮೇಳವಾದಂತಹ ಕಟೀಲು ಮೇಳದಲ್ಲಿ ಭಾಗವತರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲೆಯನ್ನು, ಕಲಾವಿದರನ್ನು, ಕಲಾ ಸಾಹಿತ್ಯವನ್ನು ಅತ್ಯಂತ ವಿಧೇಯ ಭಾವದಿಂದ ಪ್ರೀತಿಸುತ್ತಿರುವಂತಹ ಬಲಿಪ ಶಿವಶಂಕರ ಭಾಗವತರನ್ನು ಸೇರಿದ ಸರ್ವರ ಪರವಾಗಿ ಅಭಿವಂದಿಸುತ್ತಾ ಅವರ ಶ್ರೇಷ್ಠ ಕಲಾ ಪ್ರೌಢಿಮೆಗೆ ಭೂಯೋ ಭೂಯೋ ನಮಾಮ್ಯಂ ಅಂತ ಹೇಳ್ತಾ ವೇದಿಕೆಯಲ್ಲಿರುವಂತಹ ಅಸರಣದ್ವೇರು, ಅಭ್ಯಾಗತ ಪ್ರಮುಖರು, ಮೇಳದ ಯಜಮಾನರು, ಪದ್ಮನಾಭ ಕಟೀಲರು, ಶ್ರೀತ ಬಲಿಪ ಶಿವಶಂಕರ ಭಾಗವತರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಬಂಧುಗಳೇ, ಚಲನಚಿತ್ರ ನಟನನ್ನು ಕಂಡಾಗ ಎದ್ದು ಸಂಭ್ರಮಿಸುವಂತಹ ನಾವು ನಮ್ಮ ಕರಾವಳಿಯ ನೀರವರಾತ್ರಿಗಳನ್ನೆಲ್ಲ ತನ್ನ ಶ್ರೇಷ್ಠ ಕಂಠಶ್ರೀಯಿಂದ ಬೆಳಗಿದಂತಹ ಭಾಗವತರನ್ನು ಸನ್ಮಾನಿಸುವಾಗ ನಾವು ಅತ್ಯಂತ ಅಭಿಮಾನದಿಂದ ಚಪ್ಪಾಳೆಯನ್ನು ಕೊಡಬೇಕು. ಇವರ ತಂದೆಯವರು ಅನೇಕ ಪ್ರಸಂಗಗಳನ್ನು ಬರೆದವರು, ಅನೇಕ ಪೌರಾಣಿಕ ಪ್ರಸಂಗಗಳ ಪ್ರಸಂಗಕರ್ತರು. ಅವರ ತಂದೆಯವರು ಹಾಕಿಕೊಟ್ಟ ದಾರಿಯಲ್ಲಿ ಸಹಸ್ರಪದಿಯನ್ನು ತುಳಿದಂತಹ ಬಂದಿರುವಂತಹ ಇವರನ್ನು ಗಾನ ಚತುರಾನನ ಅಂತಲೇ ಕರೀತಾರೆ. ಹೊಸ ಸೃಷ್ಟಿಯನ್ನು ಮಾಡಿದವರು. ಅತ್ಯಂತ ಸಂಭ್ರಮದಿಂದ ಇವರನ್ನು ಸನ್ಮಾನಿಸ್ತಾ ಇದ್ದೇವೆ. ವಂದನೆಗಳು, ಅಭಿನಂದನೆಗಳು. ಕೃತಜ್ಞತೆಗಳು. ಮುಂದೆ 3 ಜನ ಮುಮ್ಮೇಳದ ಕಲಾವಿದರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಒಂದು ಶಶಿಧರ್ ಶೆಟ್ಟಿ ಪಂಜ, ಬನಾರಿ ಚಂದ್ರಶೇಖರ್ ಗೌಡ ಹಾಗೂ ಬಾಯಾರು ಮೋಹನ್ ಶೆಟ್ರು, ಶಶಿಧರ್ ಶೆಟ್ಟಿ ಪಂಜ ಹಾಗೂ ಬನಾರಿ ಚಂದ್ರಶೇಖರ್ ಗೌಡರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪದ್ಮನಾಭ ಕಟೀಲ್ ಅವರು ತಮ್ಮ ತೀರ್ಥರೂಪರಾದಂತಹ ಸ್ವರ್ಗೀಯ ಚಂದು ಪೂಜಾರಿ, ಮಾತೃಶ್ರೀಯಾದಂತಹ ಶ್ಯಾಮಲ ಪೂಜಾರಿಯವರ ನೆನಪಿನ ಬೆಳಕಿನಲ್ಲಿ ಈ ದೇವಿ ಮಹಾತ್ಮೆ ಎನ್ನುವಂತಹ ಪ್ರಸಂಗವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ ದೇವಿ ಮಹಾತ್ಮೆ ಪ್ರಸಂಗವನ್ನು ಬರೆದಂತಹ ಅಗರಿ ಭಾಗವತರನ್ನು ಕೂಡ ಸ್ಮರಿಸುವ ಒಂದು ಶ್ರೇಷ್ಠ ಸಂಪ್ರದಾಯವನ್ನು ಹಾಕಿಕೊಳ್ತಾ ಇದ್ದಾರೆ. ಅಗರಿ ಶ್ರೀನಿವಾಸ ಭಾಗವತರ ನೆನಪನ್ನು ಮುಂಬೈಯಲ್ಲಿ ಸನ್ಮಾನ ಮಾಡುವುದರೊಂದಿಗೆ ಮಾಡುತ್ತಾ ಅವರ ಪುತ್ರ ಅಗರಿ ರಘುರಾಮ ಭಾಗವತರ ನೆನಪನ್ನು ಊರಿನಲ್ಲಿ ಆಗುವಂತಹ ದೈವಮಾತ್ಮ ಪ್ರಸಂಗದಲ್ಲಿ ಮಾಡುವುದರೊಂದಿಗೆ ನೆನಪು ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಅಗರಿ ರಘುರಾಮ ಭಾಗವತರ ನೆನಪಿನಲ್ಲಿ ಕೊಡಮಾಡಲ್ಪಡುವಂತಹ ಪ್ರಶಸ್ತಿಯನ್ನು ಶ್ರೀಯುತ ಬಾಯರ್ ಮೋಹನ್ ಶೆಟ್ಟಿ ಅವರಿಗೆ ನೀಡಲಾಗ್ತಿದೆ. ಸ್ವಂತಿಕೆಯಿಂದಲೇ ಹಲವು ವಿಶಿಷ್ಟತೆಗಳನ್ನು ಹುಟ್ಟುಹಾಕಿ ಪ್ರಾತಸ್ಮರಣೀಯರಾದ ದಾಮೋದರ ಮಂಡಿಚರು, ರಾಮದಾಸ್ ಸ್ವಾಮಿಗರಂತಹ ಹಿರಿಯರಿದ್ದ ಕರ್ನಾಟಕ ಮೇಳದೊಂದಿಗೆ ಪ್ರಾರಂಭಗೊಂಡಂತಹ ಇವರ ಕಲಾಯಾನ ವಿವಿಧ ಮೇಳಗಳಲ್ಲಿ ಮುಂದುವರೆದು ಪ್ರಸ್ತುತ ಸಾಂಪ್ರದಾಯಿಕ ಶ್ರೀಮಂತ ಮೇಳವಾದ ಕಟೀಲು ಮೇಳದಲ್ಲಿ ಸೇವೆ ಮಾಡುತ್ತಿದ್ದು, ಕಲೆಯ ಕುರಿತಾದ ಅವರ ಅಭಿಮಾನಕ್ಕೆ ಸಾಕ್ಷಿ. ದಕ್ಷ, ವಾಲಿ, ಕರ್ಣ, ಅರ್ಜುನ, ಲಕ್ಷ್ಮಣ, ಶತ್ರುಘ್ನ, ಮಧು, ತ್ರಿಶಂಕು, ರಕ್ತಬೀಜ ಎಲ್ಲದರಲ್ಲೂ ಸ್ವಂತಿಕೆಯ ಗತ್ತು. ಪ್ರೇಕ್ಷಕ ಪ್ರಭುವಿಗೆ ಪ್ರತಿಯೊಂದು ದೃಶ್ಯ ಕಾವ್ಯದ ಮಣಿಮುತ್ತು. ತಮ್ಮ ಅಪೂರ್ವ ಸೇವೆಯನ್ನು ಗುರುತಿಸಿ ಯಕ್ಷ ಕಲಾಸಿರಿ ಎಂಬ ಪದ ಪುಷ್ಪಾಂಜಲಿಯನ್ನಿತ್ತು ಸುಕೃತ ಭಾಜನರಾಗುವಂತಹ ಹಿರಿಯಾಸಿ ನಮ್ಮದು. ಇಂದು ಸನ್ಮಾನಗೊಳ್ಳುತ್ತಿರುವಂತಹವರಲ್ಲಿ ಒಬ್ಬರು ಕಿರೀಟ ವೇಷಧಾರಿ ಮತ್ತಿಬ್ಬರು ಬಣ್ಣದ ವೇಷಧಾರಿಗಳು. ಅದರಿಂದ ಇದು ಬರೀ ಸನ್ಮಾನ ಅಂತಲ್ಲ, ಬಲಿಪ ಶಿವಶಂಕರ ಭಾಗವತರನ್ನು ಒಳಗೊಂಡು ಇಂದು ಹಿಮ್ಮೇಳ ಮುಮ್ಮೇಳಗಳಿಗೆ ನಾವು ಮಾಡುವುದು ಅವರ ಕಲೆಗೆ ಅತ್ಯಂತ ಹೆಚ್ಚಿನ ಅಭಿಮಾನದೊಂದಿಗೆ ಗೌರವಾದರ ಪ್ರಣಾಮಗಳ ತುಲಾಭಾರ, ಅತ್ಯಂತ ಪ್ರೀತಿಯಿಂದ ಅವರನ್ನು ಸ್ವೀಕರಿಸಬೇಕು ಅಂತ ಹೇಳುತ್ತಾ ಯಕ್ಷಕಲಾ ದ್ವಿಮಣಿಯಾಗಿ ಕಲಾ ಚತುರನಾಗಿ ಸಂಸ್ಕಾರ ಭಾರತೀಯ ಭಾಗ್ಯ ಬೃಂದಾವನವಾದ ಮೋಹನ್ ಶೆಟ್ಟಿ ಬಾಯರ್ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಅಸರಣದ್ವೈರು ಹಾಗೂ ಮೇಳದ ಧನಿಗಳು, ಉದ್ಯಮಿಗಳು, ಅರವಿಂದ ಬೋಳ್ಳಾರು, ವಾಲ್ಟರ್ ನಂದಡಿಕೆ ಸೇರಿಕೊಂಡು ಮೋಹನ್ ಶೆಟ್ಟಿ ಬಯ್ಯರು. ಅದೇ ರೀತಿ ಇನ್ನೋರ್ವರು ಒಟ್ಟಿಗೆ ಸನ್ಮಾನ ಮಾಡುವ ಮೂವರಿಗೂ ಶಶಿಧರ್ ಶೆಟ್ಟಿ ಪಂಜಾವರು, ಬಣ್ಣದ ಲೋಕದ ದೈತ್ಯ ಪ್ರತಿಭೆ ಶ್ರೀಯುತ ಶಶಿಧರ್ ಶೆಟ್ಟಿ ಪಂಜ, ಅಭಿಜಾತ ಯಕ್ಷಗಾನ ಕಲಾವಿದ,
ಪಂಜ ನಾರಾಯಣ ಶೆಟ್ಟಿ ಪುಷ್ಪಾವತಿ ಎಂಬ ದಂಪತಿಯ ಮಗನಾಗಿ 1968ರಲ್ಲಿ ಹುಟ್ಟಿದವರು. ಅವರ ಬಾಲ್ಯ ಭಾವನಾ ಸಾಮ್ರಾಜ್ಯದ ಪರ್ವಕಾಲ. ಯಕ್ಷಗಾನದ ವೇಷಗಳನ್ನು ಕಣ್ತುಂಬಿಸಿಕೊಂಡು ಬೆಳೆಯುತ್ತಿದ್ದ ನಿಮ್ಮನ್ನು ಆ ಕ್ಷೇತ್ರ ಕೈಬೀಸಿ ಕರೆಯಿತು. ಕೋಳಿಯೂರು ರಾಮಚಂದ್ರರ ಶಿಷ್ಯತ್ವ ಪಡೆದು ಕಟೀಲ್ಮೇಳ ಸೇರಿದರೂ ಆಕರ್ಷಿಸಿದ್ದು ಬಣ್ಣದ ವೇಷ. ಅದಕ್ಕಾಗಿ ಬಣ್ಣದ ಗೋಪಾಲ ಭಟ್ಟರ ಮನೆಗೆ ಹೋಗಿ ಅವರ ಸೇವೆ ಮಾಡುತ್ತಾ, ನೀವು ಗಮನಿಸಬೇಕಾದದ್ದು, ಅವರ ಮನೆಗೆ ಹೋಗಿ ಅವರ ಸೇವೆ ಮಾಡುತ್ತಾ ಬಣ್ಣದ ವೇಷದ ವೈವಿಧ್ಯತೆಯನ್ನು ಕರಗತ ಮಾಡಿಕೊಂಡು ಕಾಟು ಬಣ್ಣದಿಂದ ಹಿಡಿದು ರಾಜ ಬಣ್ಣದ ತನಕ ಎಲ್ಲವನ್ನು ಕೂಡ ತನ್ನೊಳಗು ಮಾಡಿಕೊಂಡು ಸ್ತ್ರೀ ವೇಷಧಾರಿಯಾಗಿ ಮೇಳ ಸೇರಿದವರು ಬಲಿಪ ನಾರಾಯಣ ಭಾಗವತರ ಹಿರಿಯ ಆಸೆಯಂತೆ ಬಣ್ಣದ ವೇಷದಲ್ಲಿ ತೊಡಗಿಸಿಕೊಂಡರು. ತಮ್ಮ ವಿಲಕ್ಷಣ ಆಡಂಬರದ ವಿಳಂಬಿತ ಚಲನೆ, ಬಣ್ಣದ ವೇಷಕ್ಕೆ ಹೇಳಿ ಮಾಡಿಸಿದ ಆಳ್ತನ, ಬೀಸು ಹೆಜ್ಜೆ, ತೀಕ್ಷ್ಣ ಸ್ವರ, ರಂಗವನ್ನು ಆಕ್ರಮಿಸಿಕೊಳ್ಳುವಂತಹ ವಿಕ್ರಮದ ಕ್ರಮ, ಆಳವಾದ ಪ್ರಸಂಗ ಜ್ಞಾನ, ಇವುಗಳೆಲ್ಲದರಿಂದ ಸರ್ವಜನ ಪ್ರೀತರಾದಿರಿ. ತಮ್ಮ ಅಭಿನಯದ ಶುಂಭ, ತಾರಕಾಸುರ, ನರಕಾಸುರ, ರಾವಣ, ತಮಾಸುರ, ಕಿರಾತ, ಶಬರ, ಶ್ರೀನಿವಾಸ ಕಲ್ಯಾಣದ ಕೊರವಂಚಿ, ಹೀಗೆ ಪ್ರತಿ ಪಾತ್ರವು ಚಿನ್ನ, ರನ್ನ. ಪತ್ನಿ ಸುನೀತಾರೊಂದಿಗೆ ನೆಮ್ಮದಿಯ ದಾಂಪತ್ಯ ನಡೆಸುತ್ತಿರುವ ತಿಮ್ಮ ಮುಂದಿನ ಬಾಳು ಕಟೀಲಮ್ಮನ ಅನುಗ್ರಹದಿಂದ ಸ್ವಸ್ಥ ಸುಗಂಧಿಕೆ ಆಗಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ಸನ್ಮಾನ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ. ಶಶಿಧರ ಶೆಟ್ಟಿ ಪಂಜು ಅವರಿಗೆ ಗೌರವದ ವಂದನೆ, ಅಭಿವಂದನೆ. ಇಂದು ಸನ್ಮಾನಗೊಳ್ಳುತ್ತಿರುವಂತಹ ಇನ್ನೂರವರು ಶ್ರೀಯುತ ಬನಾರಿ ಚಂದ್ರಶೇಖರ ಗೌಡ. ಇವರನ್ನು ಬಣ್ಣದ ಬನಾರಿ ಅಂತಲೇ ಪ್ರಸಿದ್ಧರಾಗಿದ್ದಾರೆ. ತುಂಬಾ ಬಡತನದಿಂದ ಬಾಲ್ಯವನ್ನು ಕಂಡಂತೆಯವರು ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ನಿಲ್ಲಿಸಿ ಯಕ್ಷಗಾನದ ಆಕರ್ಷಿತರಾಗಿ ದಿವಂಗತ ಪರಮೇಶ್ವರಾಚಾರ್ಯ ಕೊಕ್ಕಡಿ ಇವರಲ್ಲಿ ನಾಟ್ಯಾಭ್ಯಾಸವನ್ನು ಕಲಿಯುತ್ತಾ 98ರಲ್ಲಿ ಕಟೀಲು ಮೇಳದ ಚೌಕಿ ಕೆಲಸಗಾರರಾಗಿ ಸೇರಿಕೊಂಡು ಆ ಬಳಿಕ ದಿವಾಣ ಶಿವಶಂಕರ ಭಟ್ರಲ್ಲಿ ಶಿಷ್ಯವೃತ್ತಿಯನ್ನು ಮಾಡಿ ನಾಟ್ಯಾಭ್ಯಾಸವನ್ನು ಕಲಿತು ಮರಳಿ ಕಟೀಲು ಮೇಳಕ್ಕೆ ಬಂದು ಡೌರು, ಬಾಲಗೋಪಾಲ, ಚಂದಭಾಮ ಸ್ತ್ರೀವೇಷ, ಪೀಠಿಕೆ ಸ್ತ್ರೀವೇಷ, ಪುಂಡಿವೇಷ, ರಾಜವೇಷ, ಬಣ್ಣದ ವೇಷ, ಶುಂಭ, ನಿಶುಂಭ, ಮಹಿಷಾಸುರ, ರಾವಣ, ಕುಂಭಕರ್ಣ, ಭೀಮ, ಶೂರ್ಪಣಖಿ, ಹೀಗೆ ಹಲವು ವೇಷಗಳನ್ನು ಮಾಡುತ್ತಾ ನಡುವೆ ಒಮ್ಮೆ ಮಂಗಳದೇವಿ ಮೇಳದಲ್ಲಿ ತಿರುಗಾಟ ಮಾಡಿ ಈಗ ಮತ್ತೆ ಕಟೀಲು ಮೇಳಕ್ಕೆ ಸೇರಿರುವವರು. ಮೇಕಪ್ ಕಲಾವಿದರಾಗಿ ಪ್ರಸಿದ್ಧರಾದವರು, ಮೋಹಿನಿ ಕಲಾ ಸಂಪದದ ಮೂಲಕವಾಗಿ ಮೇಕಪ್ ಕಲಾವಿದರಾಗಿ ಪ್ರಸಿದ್ಧರಾದವರು. ಕೇರಳ, ತಮಿಳುನಾಡು, ಮುಂಬೈ ಅಲ್ಲದೆ ಹೊರದೇಶಗಳಲ್ಲಿಯೂ ಸಿಂಗಾಪುರ, ಕುವೈಟ್, ದುಬೈಯಲ್ಲಿಯೂ ಮೇಕಪ್ ಕಲಾವಿದರಾಗಿ ಗುರುತಿಸಿಕೊಂಡು ಇದೀಗ ಮುಮ್ಮೇಳದ ಕಲಾವಿದರಾಗಿ ತೊಡಗಿಸಿಕೊಂಡವರು. ಕಟೀಲು ಮೇಳದಲ್ಲಿ ಸೇವೆ ಮಾಡಿದ್ದು ಈ ಜನ್ಮದ ಮಹಾಭಾಗ್ಯ ಅಂತ ಮೂವರೂ ಕಲಾವಿದರು ಹೇಳುತ್ತಾ ಇರುವುದು ನಾವು ಅಭಿಮಾನ ಪಡುವ ಸಂಗತಿ. ಬನಾರಿ ಚಂದ್ರಶೇಖರ ಗೌಡರವರನ್ನು ಕೂಡ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದೇವೆ. ಕೃತಜ್ಞತೆಗಳು. ಇನ್ನೂರ್ವರು ಒಂದು ಅಪೂರ್ವದ ಸನ್ಮಾನ ಜರುಗಲಿಕ್ಕಿದೆ. ಶ್ರೀಯುತ ಗಣೇಶ್ ಜೋಗಿಯವರು ಕಟೀಲು ಮೇಳದ ನಿಷ್ಠಾವಂತ ಕರ್ಮಠ ಅಂತ ಚೌಕಿ ಕೆಲಸದಾರರವರು, ಡ್ರೆಸ್ ಕಟ್ಟುವ ಕೆಲಸವನ್ನು ಮಾಡ್ತಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಮಂತ್ರಿಸ್ತಾ ಇದ್ದಾರೆ. ಶ್ರೀಯುತ ಗಣೇಶ್ ಜೋಗಿಯವರು ಮಡಿಕೇರಿಯ ಕೊಯ್ನಾಡಿನಲ್ಲಿ ಹುಟ್ಟಿ ಕೃಷ್ಣಪ್ಪ ಜೋಗಿ ಲಲಿತಾ ದಂಪತಿಯ ಮಗನಾಗಿ 1990ರಲ್ಲಿ ಕಟೀಲು ಮೇಳವನ್ನು ಸೇರಿ ಅಪ್ಪನ ಸೇವೆ ಎನ್ನುವ ಧನ್ಯತಾ ಭಾವದಿಂದ ಬದ್ಧತೆಯ ತುತ್ತತುದಿಯಾಗಿ ಪ್ರಾಮಾಣಿಕತೆ ಮೊದಲಾಗಿ ಪ್ರತಿಯೊಂದು ವೇಷದ ಬಗ್ಗೆ ಮಾಹಿತಿ ಪಡೆದುಕೊಂಡು ಆ ವೇಷಧಾರಿಗೆ ಮನೋಧರ್ಮಕ್ಕೆ ಸರಿಯಾಗಿ ಸಿದ್ಧತೆ ಮಾಡುವ ತಮ್ಮ ಕಲಾ ಸೇವೆ ಅನ್ಯರಿಗೆ ಅಸದಳ. ಕಟೀಲು 4ನೇ ಮೇಳದಿಂದ ಆರಂಭಗೊಂಡ ತಮ್ಮ ವೃತ್ತಿ ಪ್ರಸ್ತುತ 2ನೇ ಮೇಳದಲ್ಲಿ ಮುಂದುವರಿತಿದೆ. ತಾನು ಡ್ರೆಸ್ ಕಟ್ಟುವ ಕಲಾವಿದನ ಪ್ರತಿಯೊಂದು ವಸ್ತ್ರವನ್ನು ಕೂಡ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ಒಂದು ಇಸ್ತ್ರಿ ಹಾಕಿದ ಹಾಗೆ ಶ್ರದ್ಧೆಯಿಂದ ತೊಡಗಿಸಿಕೊಂಡಂತಹ ಗಣೇಶಣ್ಣನನ್ನು ನಾವು ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದೇವೆ. ಧನ್ಯವಾದಗಳು ಶ್ರೀಯುತ ಗಣೇಶಣ್ಣನವರಿಗೆ. ಕಿರಿಯ ಕಲಾವಿದನಾಗಿ, ಕಿರಿಯ ಚೌಕಿ ಕೆಲಸಗಾರನಾಗಿ ಮುಂದೆಯೂ ಈ ಕ್ಷೇತ್ರದಲ್ಲಿ ತುಂಬಾ ಕಟೀಲಮ್ಮನ ಸೇವೆ ಮಾಡಬೇಕೆನ್ನೋ ದೃಷ್ಟಿಯಿಂದ ಸಂದೀಪ್ ಎನ್ನುವಂತ ಹುಡುಗನನ್ನು ಶಾಲು ಹೊದಿಸಿ ಮೇಳದ ದಣಿಗಳು ಎಲ್ಲ ಕೆಲಸ, ನೀರು ತರುವುದರಿಂದ ಹಿಡಿದು ಡ್ರೆಸ್ ಕಟ್ಟುವ ತನಕ
ಸಂದೀಪ = ಸಂದೀಪ. ವೇದಿಕೆಯಲ್ಲಿರುವಂತಹ ಶ್ರೀತ ಲಕ್ಷ್ಮಣ ಶರಣರು ಅನುಗ್ರಹ ಮಂತ್ರಾಕ್ಷತೆ ಮೂಲಕ ನುಡಿ ಮಂತ್ರಾಕ್ಷತೆ ಮೂಲಕ ಅನುಗ್ರಹ ಸಂದೇಶ ನೀಡಬೇಕು ಅಂತ ಕೇಳಿಕೊಳ್ತೇವೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಯಣೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ತಾಯಿ ಮಹಾದೇವಿಯನ್ನು ಮನಸಾರೆ ಸ್ಮರಿಸ್ತಾ ವಿಶೇಷವಾಗಿ ದೇವಿ ಮಹಾತ್ಮೆ ಯಕ್ಷಗಾನ ನಡೀತಾ ಇದೆ ಎಂಬಂಥ ಆಲೋಚನೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಚಿಕ್ಕದಾದ ಮಾತನ್ನು 4 ಮಾತಲ್ಲಿ ಮುಗಿಸ್ತೇನೆ. ಬಹುಶಃ ಪದ್ಮನಾಭ ಕಟೀಲ್ರವರು ನಿಮಗೆಲ್ಲರಿಗೂ ಪರಿಚಿತರೇ. ಬಹುಶಃ ಅದೊಂದು ಗಿನ್ನೀಸ್ ರೆಕಾರ್ಡ್ ಮಾಡೋ ರೀತಿಯಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ ಅವರು. ಬಹುಶಃ ಎಲ್ಲರನ್ನು ಯಾವ ನೋಡಿದ್ರು ಮತ್ತೊಬ್ಬರನ್ನು ಬಾಕಿ ಆಗ್ತಾನೆ, ಅವನು ಬಾಕಿ ಆಗ್ತಾನೆ, ಇನ್ನೊಂದು ಬಾಕಿ ಆಗ್ತಾನೆ ಅಂತ ಹೇಳಿ ಚಿಂತನೆ ಮಾಡಿ ಇಲ್ಲಿ ಬೊಂಬಾಯಿಯಲ್ಲಿ ಕಟೀಲಲ್ಲಿ ಮತ್ತು ಬಹುಶಃ ಮಧ್ಯದಲ್ಲಿ ಕೂತ್ಕೊಂಡು ದುಬೈಯಲ್ಲಿ ಕೂತ್ಕೊಂಡು ಇಲ್ಲಿ ಇದ್ದಂಥ ಕಲಾವಿದರಿಗೆ ಸನ್ಮಾನದ ವ್ಯವಸ್ಥೆ, ಅವರಿಗೆ ಸಹಾಯಧನ ಕೊಡುವಂಥ ಎಲ್ಲ ಬಹುಶಃ ಒಂದು ತುಂಬ ಮಂದಿ ಕಲಾಭಿಮಾನಿಗಳ ಮೇಲೆ ಅಭಿಮಾನ ಇದ್ದವರು ತುಂಬ ಬಂದಿದ್ದಾರೆ, ಕಲಾವಿದರನ್ನು ಗುರುತಿಸೋರಿದ್ದಾರೆ. ಆದರೆ ಇದೊಂದು ವಿಶಿಷ್ಟ ರೀತಿಯಲ್ಲಿ ಪದ್ಮನಾಭ ಕಟೀಲ್ರವರು ಬಹುಶಃ ಅವರನ್ನು ನೋಡಿದರೆ ಅವರೆಷ್ಟು ಶ್ರೀಮಂತರು ಅಂತ ಅವ್ರು ಚಿಂತನೆ ಮಾಡಬೇಕಾಗ್ತದೆ. ಆದರೆ ಬಹುಶಃ ತನ್ನದಾದಂತಹ ಯಾವುದು ಸಂಪತ್ತುಂಟು ಬಹುಶಃ ಅದು ಎಲ್ಲ ಕಲೆಗೋಸ್ಕರ ಅಂತ ಹೇಳಿ ಅದರಲ್ಲಿಯೂ ನಮ್ಮ ತೀರ್ಥರೂಪರನ್ನು ನೆನಪಿಸಿಕೊಂಡು ತೀರ್ಥರೂಪರ ಸಂಸ್ಮರಣೆ ಎಲ್ಲ ವೇದಿಕೆಯಲ್ಲಿಯೂ ಅವರು ಮಾಡುವಂತಹ ಸೇವೆಯ ಸಂದರ್ಭದಲ್ಲಿ ತೀರ್ಥರೂಪರನ್ನು ನೆನಪಿಸಿಕೊಂಡು ಅವರದಾದಂತಹ ಹೆಸರಲ್ಲೇ ಕಲಾವಿದರನ್ನು ಸನ್ಮಾನಿಸ್ತಾ ಇದ್ದಾರೆ. ಬೊಂಬಾಯಿಯಲ್ಲಿ ಈಗ ವರ್ಷ 25ನೇ ವರ್ಷ ಅಂತ ಚಿಂತನೆ ಮಾಡಿದ್ದಾರೆ. ಸನ್ಮಾನ ಮಾಡುವುದು ತುಂಬ ಬಂದಿದೆ. ಬಹುಶಃ ಅವರ ಲೆಕ್ಕಾಚಾರ ನೋಡುವಾಗಲೇ ನಮಗೆ ಸ್ವಲ್ಪ ಆಶ್ಚರ್ಯ ಆಗ್ತದೆ, ಹೇಗಾಗ್ತದೆ ಅಂತ. ಯಾರನ್ನು ನೋಡಿದರೂ ನೀವು ಈ ಸರ್ತಿ ಅಗತ್ಯ ಬರಡು ಅಂತ ಇದ್ದವರನ್ನೆಲ್ಲ ಹೇಳಿಬಿಡ್ತಾರೆ. ಆದರೆ ಬಹುಶಃ ಬೊಂಬಾಯಿ ಅಂತ ಊರಲ್ಲಿ ಪದ್ಮನಾಭನಿಗೆ ಪೂರ್ಣ ಸಹಕಾರ, ಪೂರ್ಣ ಪ್ರೋತ್ಸಾಹ ಎಲ್ಲ ಜನ ಕೊಡ್ತಾ ಇದ್ದಾರೆ. ಅವರೊಬ್ಬರು ದೊಡ್ಡ ಸಾಧಕರು. ಅದನ್ನು ಪದ್ಮನಾಭರವರ ಆಟ ಅದು ಒಂದು ವಿಶೇಷ ರೀತಿಯ ಆಟ ಅಂತ ಹೇಳಿ ಉಳಿದ ಆಟಗಳಿಗಾಗುವಂತಹ ಸಭೆಗಿಂತ ಎಷ್ಟೋ ಜಾಸ್ತಿ ಸಭೆ ಖಂಡಿತ ಯಾವಾಗಲೂ ಆಗ್ತದೆ. ಅಂಥ ಒಂದು ವಿಶಿಷ್ಟ ರೀತಿಯ ಕಲೆಯ ಮಂದಿರದಲ್ಲಿ ದೊಡ್ಡ ಸಂಘಟಕರಾಗಿ ಬಹುಶಃ ಎಷ್ಟೋ ಮಂದಿ ಕಲಾವಿದರು ಪದ್ಮನಾಭರನ್ನು ಹುಡುಕಿಕೊಂಡು ಹೋಗೋದುಂಟು. ಈ ಸರ್ತಿ ಯಾನಂಜಿ ಬೊಂಬಾಯಿ ಬರ್ಪೆ, ಯಾನಂಜಿ ಬರ್ಮಾವಿ ಬರ್ಪೆ ಅಂತ. ಬಹುಶಃ ಅವರಿಗೆ ದಾಕ್ಷಿಣ್ಯವು ಜಾಸ್ತಿ. ಕೆಲವು ಕಲಾವಿದರನ್ನು ರೈಲಲ್ಲಿ, ಕೆಲವು ಕಲಾವಿದರನ್ನು ವಿಮಾನದಲ್ಲಿ. ಅದರಲ್ಲಿ ಅವರು ನಾವು ವಿಮಾನದಲ್ಲಿ ಬರಲಿಕ್ಕೆ ನಾನು ಮಾಡೋದು ಕಷ್ಟ ಅಲ್ವಾ ಅಂತ ಚಿಂತನೆ ಮಾಡೋದಿಲ್ಲ. ವಿಮಾನದಲ್ಲಿ ಕರ್ಕೊಂಡೋಗಿ ಬೊಂಬಾಯಲ್ಲಿ ಒಂದು ಆಟ ಮಾಡಿ ಗೋಪಾಲಕೃಷ್ಣ ಆಸನ ಸಂಸ್ಕರಣ ಅಂತ ಮಾಡ್ತಾಯಿದ್ದಾರೆ. ಬಹುಶಃ ತನ್ನನ್ನು ಸಂಪೂರ್ಣ ಕಲೆಗಾಗಿ ತೊಡಗಿಸಿಕೊಂಡು ಅದರೊಂದಿಗೆ ಆಸರಣರ ಪರಮ ಭಕ್ತ ಎಂಬುದನ್ನು ತೋರಿಸ್ತಾ ಇದ್ದಾರೆ. ಏನೇ ಇರಲಿ, ಬಹುಶಃ ಇಂತಹ ಒಳ್ಳೆಯ ಕರ್ತವ್ಯ ಮಾಡುವವರನ್ನು ಪ್ರತ್ಯೇಕವಾಗಿ ಆರಿಸಬೇಕಾಗಿಲ್ಲ. ದೇವರು ಎಲ್ಲಿದ್ದಾನಂತೇಳಿ ದೇವರು ಯಾರು ಸಾರ್ವಜನಿಕವಾಗಿ ಎಲ್ಲರನ್ನು ಸಂತೋಷ ಪಡ್ತಾರಲ್ಲ, ಸಂತೋಷ ಜನಯತ್ವಾಜ್ಞ ತಥೈವ ಈಶ್ವರ ಪೂಜನ ಅಂತ. ಎಲ್ಲ ಜನರನ್ನು ಸಂತೋಷಪಡಿದ್ರೆ ಅದೊಂದು ದೊಡ್ಡ ದೇವರ ಪೂಜೆ ಹಾಗಂತೆ. ಹಾಗೆ ಎಲ್ಲ ರೀತಿಯಲ್ಲಿ ಸನ್ಮಾನ ಮಾಡಿ ಭಾಳಷ್ಟು ಸಂತೋಷಪಡಿಸ್ತಾ ಇದ್ದಾರೆ. ಬಹುಶಃ ಬರುವಾಗ ತನ್ನಂತಹ ಹಣವನ್ನೆಲ್ಲ ಮುಗಿಸಿ ಕಡೆಗೆ ಹೋಗುವಾಗ ಏನು ಮಾಡುವಂಥ ಆಲೋಚನೆಯಲ್ಲೇ ಇರ್ತಾರೆ. ಯಾಕಂತ ಹೇಳಿದ್ರೆ ಕೇವಲ ವೇದಿಕೆಯಲ್ಲಿ ಮಾತ್ರ ಸನ್ಮಾನ ಮಾಡೋದಲ್ಲ, ವೇದಿಕೆಯ ಹೊರಗಡೆಯೂ ಅವರು ಸನ್ಮಾನ ಆಗ್ತಾ ಇದೆ. ಇಂಥ ಈ ಒಳ್ಳೆಯ ಮನಸ್ಸಿನ ಮನುಷ್ಯರನ್ನು ದೇವತಾನುಗ್ರಹ ಆಗಲಿ, ದೇವರವರಿಗೆ ಪೂರ್ಣ ಆಯುಷ್ಯ ಆರೋಗ್ಯ ಕೊಟ್ಟು ಈ ಕಲಾಸಾರ ಮಾಡಲಿಕ್ಕೆ ಬೇಕಾದಂಥ ಒಳ್ಳೆಯ ಶಕ್ತಿಯನ್ನು ಸಂಪತ್ತನ್ನು ಎಲ್ಲ ಕೊಟ್ಟು ಅವರನ್ನು ಅನುಗ್ರಹಿಸಲಿ. ಆ ದೇವಿ ಪೂರ್ಣ ರಕ್ಷಾಸನ ನಿಲ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಅದರಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ಹೋದ ವರ್ಷದಿಂದ ಅಗರಿ ಭಾಗವತರ ನೆನಪನ್ನು ಮಾಡ್ತಾರೆ. ಅದರೊಂದಿಗೆ ನಮ್ಮ ಬಲಿಪ ಭಾಗವತರ ಸಂಸ್ಮರಣೆಯೊಂದಿಗೆ ಬಲಿಪ ಭಾಗವತರ ಸಂಸ್ಮರಣೆ ಸದಾ ಉಳಿಬೇಕೆಂಬ ದೃಷ್ಟಿಯಲ್ಲಿ
ಬಲಿಪ ಭಾಗವತರ ಮಗನನ್ನು ಇಲ್ಲಿ ಕುತೂಹಲಿಸಿ ವಿಶೇಷವಾಗಿ ಸನ್ಮಾನಿಸಿ ಬಲಿಪ ಪರಂಪರೆಯನ್ನು ಉಳಿಸಬೇಕು ಎಂಬಂಥ ಒಂದು ವಿಶೇಷವಾದಂಥ ಸಂದೇಶವನ್ನು ನೀಡ್ತಾ ಇದ್ದಾರೆ. ಇಂತಹ ಒಂದು ಯಕ್ಷಗಾನದ ಸೇವೆಗೆ ಮಹತ್ತರವಾಗಿ ತನ್ನನ್ನು ನುಡಿಪಾಗಿ ಇಟ್ಟು ಆ ಯಕ್ಷಗಾನ ಸೇವೆ ಅಂತ ಹೇಳಿದರೆ ದೇವಿಗೆ ಅತಿ ಪ್ರೀತಿಯಾದಂತಹ ಸೇವೆ. ಆ ಸೇವೆ ಕಲಾವಿದರನ್ನು ಮತ್ತು ಕಲೆಯನ್ನು ತುಂಬ ಪ್ರೀತಿಸುವುದರಿಂದ ಖಂಡಿತ ದೇವಿ ಅವರನ್ನು ಅನುಗ್ರಹಿಸ್ತಾರೆ ಅಂತ ದೃಢ ವಿಶ್ವಾಸದಿಂದ ದೇವತಾ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತೇನೆ. ಕೃತಜ್ಞತೆಗಳು. ಶ್ರೀತ ಪ್ರಸಾದ ಸರ್ಕಾರದಿಂದ ಅನುಗ್ರಹ ಸಂದೇಶ. ತರುಣಶಕಲಮಿಂದೋ ಬಿಭ್ರತಿ ಶುಭ್ರಕಾಂತಿ ಕುಚಭರ ನಮಿತಾಂಗಿ ಸನ್ನಿಷಣ್ಣ ನಿಷಾದ್ದೆ ನಿಜಕರ ಕಮಲೋದ್ಯತ್ ಲೇಖನೀ ಪುಸ್ತಕಶ್ರೀ ಸಕಲ ವಿಭವ ಸಿದ್ಧ್ಯೈ ಪಾತು ವಾಗ್ದೇವತಾನಃ ಭವತಿ ಯದನುಭವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮ್ಮ ಆರಾಧ್ಯ ದೇವರಾದಂತಹ ಕಟೀಲ ದುರ್ಗಾ ಪರಮೇಶ್ವರಿಯನ್ನು ವಂದಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ನಮ್ಮ ಅಗ್ರಜರಾದ ಪೂಜ್ಯರಾದ ಲಕ್ಷ್ಮೀನಾರಾಯಣ ಅಸ್ರನ್ನರ ಉಪಸ್ಥಿತಿಯನ್ನು ಗೌರವಿಸ್ತಾ ಮೇಳದ ಯಜಮಾನರಾದಂತಹ ಕಲ್ಲಾಡಿ ದೀಪ್ರಸಾದ್ ಶೆಟ್ಟರ ಉಪಸ್ಥಿತಿಯನ್ನು ಗೌರವಿಸ್ತಾ ನಮ್ಮ ಆತ್ಮೀಯರಾದಂತಹ ಗಣೇಶ್ ಶೆಟ್ಟರನ್ನ ಉಪಸ್ಥಿತಿಯನ್ನು ಗೌರವಿಸ್ತಾ ಆ ಕಡೆ ಪದ್ಮನಾಭ ಬರೋರಿದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಆಮೇಲೆ ಹಾಸ್ಯ ಕಲಾವಿದರಾಗಿ ಜನಮಾನಸವನ್ನು ಗೆದ್ದಂತಹ ಅರವಿಂದ್ ಬೋಳಾರ್ ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಅವರಿಗೆ ಸಹ ಕಲಾವಿದನಾಗಿ ವಾಲ್ಟರ್ ಅವರಿದ್ದಾರೆ. ಇದರಲ್ಲಿ ಅವರನ್ನು ನೋಡಿಯೇ ನಾವು ನಮ್ಮ ಯೂಟ್ಯೂಬ್ ಓಪನ್ ಆಗೋದು ಅದೇ ಅಂತಹ ಉತ್ತಮವಾದಂತಹ ಸಹ ಕಲಾವಿದರನ್ನು ಗೌರವಿಸ್ತಾ ಆಮೇಲೆ ನಮ್ಮ ಸಂತೋಷ್ ಅವರನ್ನು ಹಾಗೂ ಇವತ್ತಿನ ಮೇಳದ ಸೇವಾಗಾರರಂತಹ ಪದ್ಮನಾಭ ಅವರನ್ನು ಅಭಿನಂದಿಸ್ತಾ ಎದುರುಗಡೆ ಇರತಕ್ಕಂತಹ ಎಲ್ಲ ನಮ್ಮ ಅಧ್ಯಾತ್ಮ ಬಂಧುಗಳನ್ನು ವಂದಿಸುತ್ತಾ ನಾನು ಪ್ರಪ್ರಥಮವಾಗಿ ಪ್ರಾರ್ಥನೆ ಮಾಡೋದೇನು ಅಂತಂದರೆ ಕಲೆ ಬೆಳೀಬೇಕು. ಆದರೆ ಕಲೆ ಬೆಳೀಬೇಕಿದ್ರೆ ನಮಗೇನು ಕಷ್ಟ ಇಲ್ಲ. ಯಾಕಂದರೆ ನಮ್ಮ ದೇವರಾದಂಥ ಕಟೀಲ ದುರ್ಗಾ ಪರಮೇಶ್ವರಿ ದೇವರೇ ಕಲೆಯನ್ನು ಪ್ರೀತಿಸುವುದರಿಂದ ಎಲ್ಲ ವಿಶಿಷ್ಟವಾಗಿ ಆ ಕಲೆ ಬೆಳೀತಾ ಇದೆ. 6 ಮೇಳಗಳನ್ನು ನಡೆಸಿದಂತಹ ನಾವು ಇನ್ನೇನು 7 ಮೇಳಗಳಾಗಬೇಕೆಂಬಂಥ ಇಚ್ಛೆಯೂ ನಮಗೆ ಬರ್ತಾ ಇದೆ ಅಂತಂದರೆ ಅದಕ್ಕಿಂತ ಕಲೆ ಬೆಳೆಯುವುದಕ್ಕೆ ಮತ್ತೇನು. ಅದರಿಂದ ಅಂತಹ ಕಲೆ ಬೆಳೀಬೇಕು ಅಂತ ಮೊದಲ ಪ್ರಾರ್ಥನೆ. ಎರಡನೇದಾಗಿ ಕಲಾವಿದರು ಬೆಳಿಬೇಕು ಅಂತ ನಾನು ಇವರಿಗೆ ಬಲಿಪ ಶಿವಶಂಕರ ಭಕ್ತ ಭಾಗವತರಿಗೆ ಸನ್ಮಾನ ಮಾಡುವಾಗ ನನಗೆ ಆಲೋಚನೆ ಆದದ್ದು. ನಾನು ಮೊನ್ನೆ ಒಂದು ಕಡೆ ಸ್ಪೀಚಲ್ಲಿ ಅದನ್ನು ಹೇಳಿದ್ದೆ. ಏನಂತಂದರೆ ಒಬ್ಬ ಕಲಾವಿದನಾದ ಅವನ ಬದ್ಧತೆ ಏನು ಅಂತಂದರೆ ಅವನ ಪರಂಪರೆಯನ್ನು ಬೆಳೆಸಬೇಕು ಅಂತ. ನಾನು ವೃತ್ತಿಯಾಗಿಯೇ ಆ ಪರಂಪರೆ ಬೆಳಿಬೇಕು ಅಂತ ಹೇಳೋದಲ್ಲ, ಪ್ರವೃತ್ತಿಯಾದರೂ ಬೆಳೆಯಬೇಕು ಅಂತ ಹೇಳುವವ. ಬಲಿಪ ನಾರಾಯಣ ಭಾಗವತರು ಅತ್ಯಂತ ಶ್ರೇಷ್ಠವಾಗಿ ತನ್ನ ಮಕ್ಕಳನ್ನು ಯಕ್ಷಗಾನಕ್ಕೆ ಕೊಟ್ಟು ಹೋದದ್ರಿಂದ ಅವರ ಪರಂಪರೆ ಇವತ್ತಿಗೂ ಉಳಿದಿದೆ. ಅದು ಹಾಗಾಗಿ ನೋಡಿ, ಇವತ್ತು ಬಲಿಪುರು ಅಂದರೆ ಏನು, ಶಿವಶಂಕರ ಭಾಗವತರ ಭಾಗವತಿಕೆ ಕೇಳಿದ್ರಾಯಿತು, ಅದು ಬಲಿಪುರು. ಪರಂಪರೆ ಬೆಳೆಸಬೇಕು, ಅವರ ಮಕ್ಕಳನ್ನು ಅದರ ಹುಚ್ಚನ್ನು ಹಚ್ಚಬೇಕು, ಅವರಿಗೆ ಆ ಪ್ರವೃತ್ತಿ ಬೆಳೆಸುವಂತೆ ಮಾಡಿದರೆ ಪರಂಪರೆ ಬೆಳೀತಾ ಹೋಗ್ತದೆ. ಆಗ ಕಲೆ ನಾಶ ಆಗುವುದೇ ಇಲ್ಲ. ಯಾಕಂದರೆ ಕಲೆಯ ಆಸಕ್ತಿ ಎಲ್ಲರಲ್ಲಿ ಮೂಡಬೇಕು. ಅಂತಹ ಕಲಾವಿದರು ತಮ್ಮ ಪರಂಪರೆಯನ್ನು ಬೆಳೆಸುವಲ್ಲಿ ಶ್ರಮ ವಹಿಸಬೇಕು ಅಂತ ಹೇಳ್ತಾ ಎರಡನೇದಾಗಿ. ಮೂರನೇದಾಗಿ ಕಲಾ ಸೇವಕರು, ಈಗ ಪದ್ಮನಾಭ ಕಟೀಲ್ರವರ ಅವರ ಅತ್ಯಂತ ನಮ್ಮ ಅಣ್ಣ ಹೇಳಿದ ಹಾಗೆ, ಲಕ್ಷ್ಮೀನಾಥ ಹೇಳಿದ ಹಾಗೆ, ಇನ್ನೇನು ಸನ್ಮಾನ ಮಾಡೋದು ನಾನು ಕಡಿಮೆ ಅಂತ ಕಾಣಬೇಕು. ಅವರಿಗೆ ಅಷ್ಟು ಸನ್ಮಾನಗಳನ್ನು ಕಲಾವಿದರಿಗೆ ಮಾಡಬೇಕು. ಯಾಕಂದರೆ ಕಲೆಯನ್ನು ಪೂಜಿಸಬೇಕಿದ್ರೆ ನಮಗೆ ಅದು ಆಕೃತಿಯಾಗಿ ಸಿಗುವುದಿಲ್ಲ. ಈಗೊಂದು ಕಲಾ ಮಾತೆ ಅಂತಂದರೆ ಅದು ಆಕೃತಿಯಾಗಿ ಸಿಗುವುದಿಲ್ಲ. ಆಗ ಕಲಾವಿದರಿಗೆ ಸನ್ಮಾನ ಮಾಡಿದರೆ ಇಡೀ ಕಲೆಯನ್ನು ಪೂಜಿಸಿದ ಹಾಗೆ. ಹಾಗಾಗಿ ಅಂತಹ ಕಲಾವಿದರನ್ನು ಇವತ್ತು ಸನ್ಮಾನಿಸಿದ್ರಿಂದ ಇಡೀ ಕಲೆಗೆ ಒಂದು ನಾವು ಪೂಜೆ ಮಾಡಿದಾಗ ಆಯಿತು. ಅಂತಹ ಒಂದು ಉತ್ತಮವಾದಂತಹ ಕಲಾ ಸೇವಕರು ಬೆಳೆಯಬೇಕು. ಕೊನೆಯದಾಗಿ ನಾನು ಪ್ರಾರ್ಥನೆ ಮಾಡೋದೆಂದರೆ ಈ ಕಲೆಯನ್ನು ಆಸ್ವಾದಿಸತಕ್ಕಂತಹ ಉತ್ತಮ ಪ್ರೇಕ್ಷಕರು ಬೆಳೀಬೇಕು. ಕಲೆಯನ್ನು ಈಗ ನೋಡಿ,
ಕಾಲಮಿತಿ ಯಕ್ಷಗಾನ ಮಾಡಿದ್ದರಿಂದ ಒಂದು ಲಾಭ ಏನು ಅಂತಂದರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಯಕ್ಷಗಾನ ನೋಡುವಲ್ಲಿಗೆ ಮಟ್ಟಿಗೆ ನಮ್ಮ ಕಲೆ ಬೆಳೀತಾ ಉಂಟು. ಅದು ಅದ್ಭುತ. ಯಾಕಂದರೆ ಹಿಂದೆ ಮಹಿಷಾಸುರ ಬರುವಾಗ 2 ಗಂಟೆ ಆಗ್ತಾಯಿತ್ತು, ಆಗ ಮಕ್ಕಳೆಲ್ಲ ಮಲಗಿ ಆಗ್ತಾಯಿತ್ತು. ಆಗ ಹಿಂದಿನ ಜನಾಂಗ ಮಾತ್ರ ಯಕ್ಷಗಾನವನ್ನು ಆಸ್ವಾದಿಸಿದ್ರು ಹೊರತು ಮತ್ತು ಯುವ ಜನಾಂಗ ಅದನ್ನು ಆಸ್ವಾದಿಸುವಲ್ಲಿ ಸಮರ್ಥರಾಗಿರಲಿಲ್ಲ. ಆದರೆ ಏನೋ ಪ್ರೇರಣೆಯೋ ಏನೋ ಅದಕ್ಕೆ ಅನೇಕ ವಿರೋಧಗಳು ಬಂದರು ಅಥವಾ ಅನೇಕ ಅದಕ್ಕೆ ಸಹಮತಗಳು ಬಂದು ಸಹಮತ ವಿರೋಧದ ಮಧ್ಯೆ ಸಹಮತವೇ ಮೇಲೆ ನಿಂತು ವಿಶಿಷ್ಟವಾಗಿ ಇವತ್ತು ನಮ್ಮ ಕಾಲಮಿತಿಯಲ್ಲಿ ನಡೆಯುವುದರಿಂದ ಅನೇಕ ಅಂತಹ ಸಣ್ಣ ಮಕ್ಕಳು ಕೂಡ ಯಕ್ಷಗಾನವನ್ನು ನೋಡುವಲ್ಲಿ ಅದನ್ನು ಮನ ಮಾಡಿದ್ರಿಂದ ನಮಗೆ ಇನ್ನೂ ಏನು ದಾರಿದ್ರ್ಯ ಇಲ್ಲ, ಪ್ರೇಕ್ಷಕ ವರ್ಗ ಬೆಳೆಯುವುದಿಲ್ಲ ಎಂಬಂಥ ದಾರಿದ್ರ್ಯವೇ ನಮಗಿಲ್ಲ. ಅನೇಕ ಸಣ್ಣ ಮಕ್ಕಳು ಇದು ಯಕ್ಷಗಾನ ನೋಡೋದರಿಂದ ಯಕ್ಷಗಾನಕ್ಕೆ ವಿಶೇಷವಾದಂತಹ ಒಂದು ಭವಿಷ್ಯ ಇದೆ ಅಂತ ನಾನು ಹೇಳ್ತಾ, ನನಗೆ ಮಚ್ಚಾರು ಗುತ್ತಿಗೆ ನನಗೆ ಇವತ್ತು ಪ್ರಪ್ರಥಮವಾಗಿ ನಾನು ಬಂದದ್ದು. ಆ ಹೆಸರಲ್ಲಿ ಒಂದು ಅಧ್ಯಾತ್ಮ ಉಂಟು. ಚಾರು ಅಂದರೆ ಒಳ್ಳೆಯದು ಅಂತ ಅರ್ಥ. ಕುಂಭಕಂಠಿನಿ ಚಾರುಶೀಲೆ ಅಂತ. ಚಾರು ಅಂದರೆ ಒಳ್ಳೆಯದು ಅಂತ ಅರ್ಥ. ನಮಗೆ ಒಳ್ಳೆಯದಾದ ಜಾಗವಾದದ್ರಿಂದ ಇದನ್ನು ಮಚ್ಚಾರು ಅಂತ ಹಿಂದೆ ಕರೆದ್ರೇನೋ. ಇದು ಯಾಕೆ ಒಳ್ಳೆಯದು ಅಂದರೆ ನಮ್ಮ ಪದ್ಮನಾಭ ಕಟೀಲರು ಇಷ್ಟು ಕೆಳಗೆ ಬಹಳ ಕಷ್ಟಪಟ್ಟು ಈ ಜಾಗಕ್ಕೆ ಬರಬೇಕು. ಇಲ್ಲಿಗೆ ಯಕ್ಷಗಾನ ನಮ್ಮ ಕಟೀಲು ದೇವರ ಅತ್ಯಂತ ಉತ್ತಮವಾದಂಥ ಈ ಕಲಾ ಕುಸುಮವನ್ನು ತಂದದ್ರಿಂದ ಇದು ಮಚ್ಚಾರು ಎಂಬಂಥ ಹೆಸರು ಸಾರ್ಥಕವಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ನಮ್ಮ ಜೊತೆ ಅರವಿಂದ ಬೋಡಾರ್ ಅವರಿದ್ದಾರೆ. ಸುಮಾರು 400ಕ್ಕೂ ಹೆಚ್ಚು ಸನ್ಮಾನವನ್ನು ಪದ್ಮನಾಭ ಕಟೀಲರು ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ನಾವು ಅಭಿಮಾನ ಪಡ್ತೇವೆ, ಸಂತೋಷ ಪಡ್ತೇವೆ. ಕಲಾವಿದರಿಗೆ ಮಾತ್ರ ಮಾಡಿದವರು 400ಕ್ಕೂ ಹೆಚ್ಚು ಯಕ್ಷಗಾನ ಕಲಾವಿದರನ್ನು ಸನ್ಮಾನಿಸಿದ್ದಾರೆ. ಇಂದು ಅರವಿಂದ ಬೋಳಾರು ನಮ್ಮ ಜೊತೆ ಇದ್ದಾರೆ. ಅವರು ತುಳು ಚಿತ್ರರಂಗದ ಒಂದು ಮೇರು ಪ್ರತಿಭೆ. ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕಾಗಿ ಕೇಳಿಕೊಡ್ತೇವೆ. ಎರಡೇ ಮಾತಾಡಬೇಕಂತೆ. ಸುರುಕಾದೆ ಯಾನು ತುಳು ಪಾತೆರ್ವೆ ಅಂದೆ ನಿಕಲ ಮಾತಾಡ ನಟ್ಟೋನ್ವೆ ದಾಗಿ ನಿಗೇಂಡ ಪೂಜೆ ರಾಯಿ ನಂಚಿನ ಹಸ್ರಾಣೇರು ನಕಲು ಮಾತೆರ್ಲ ಕನ್ನಡವ್ರು ಪಾತಿರೀರಿ ಯಾನೊಂಜಿ ತುಳು ಕಲಾವಿದೆ ಬೊಕ್ಕ ಕನ್ನಡ ಪಾತೆರ್ರೆ ಉಳ್ಳ ತತ್ತನ ಬೊಕ್ಕ ತೆಲಿಪು ಲೆಕ್ಕ ಆಪುನ ಬಡ್ಚಿ ಐಕ್ ಬೋಡಾದೆ ಸುರುಕಾದೆ ಅಪ್ಪೆ ಕಟೀಲ್ದ ದುರ್ಗಾ ಪರಮೇಶ್ವರಿ ಅಪ್ಪನ ಪಾದುಗಡ್ಡ ಬೂರೊಂದು ಅಂಚನೆ ವೇದಿಕೆಡುಪ್ಪನ ಗಣ್ಯರಿಗೆ ಮಾತ್ರೆಗಳ ತರಿತಗ್ಗ ಒಂದು ಅಂಚನೆ ಕಾರ್ಯಕ್ರಮ ಎಡ್ಡೆ ಆವಡೊಂದಾಂಡ ಎದುರುಡು ಜನಬೋಡಿಗೆ ಉನ್ಪು ನಕಲು ಮಾತ್ರ ತೂಪು ನಕಲ್ಲ ಬೋಡು ಮೂಲೆಂಚಿನ ಆತನ ಕೇಂಡ ಸನ್ಮಾನ ನಗ ಬ್ಯಾಂಡ್ ದಯನಾರ್ಲೆತ್ತೊಂದಿಲ್ಲೇರು ಬ್ಯಾಂಡ್ ದಲ್ ಐಟುಲ್ಲೇರು ಅದು ದಯಗಿಂದ ನಕಲ್ಲ ಬಡೋದು ಪಡ್ತು ತಾಳ ಮಲ್ಪರೆ ಆಪುಜಿ ಮಗ ಪನ್ಪಿಲೆಕ್ಕ ಜೋ ಬ್ಯಾಂಡ್ ಬಟ್ಟು ಆಪುಜಿ ಅಂಚಾದು ಇನ್ನಿತ ವಿಶೇಷ ಕಾರ್ಯಕ್ರಮದಾಗಿಂದ ಕೇಂಡ ಯಾನ್ ಯಕ್ಷಗಾನದ ಮಲ್ಲ ಒಂಜಿ ಅಭಿಮಾನಿ ಪನೊಲಿ ಅತ್ತಂದಾಂಡ ಒಂಜಿ ಎಲ್ಲಿಯ ವೇಷ ಮಲ್ಪುನ ಎಂದೆಲ್ಲ ಪನೊಲಿ ಅತ್ತಂದಾಂಡ ಎಂಕ್ ಶಾರದೆ ಒಲಿತಿನ ಒಲ್ಪ ಅಂದ ಕೇಂಡ ಅವು ಯಕ್ಷಗಾನೋಡು ಇಂದು ದಾಯ ಪನ್ಪೆ ಅಂದ ಬಂಡ ಯಾನು ಯಕ್ಷಗಾನದ ಸುರು ರಂಗಭೂಮಿಡತ್ತೆ ಯಕ್ಷಗಾನೋಡು ಯಾನು ಚಾಕ್ರಿ ಮಲ್ದಿನಾಯಿ ಅಂಚಾದ ಎಂಕ್ ಬಣ್ಣದ ಬದುಕು ಇನಿಕಲ ಬೈದಿನ ಈತ್ ವರ್ಷೊಡ್ದಿಂಚಿ ಬಣ್ಣದ ಬದುಕಡು ಯಾನು ಉಲ್ಲೆ ಅಂದಂಡ ಅವು ಕಾರಣ ಒಂಜಿ ಟೈಮಿಗೂ ಯಾನು ಗೋಪಾಲಕೃಷ್ಣ ಅಸ್ತ್ರಾಣಿರು ಪುನಗ ಎನ್ನ ಬಾಲ್ಯದ ಒಂಜಿ ವಿಷಯ ಪನ್ಪೆ ಎನ್ನ ಬಾಲ್ಯಡು ಯಾನ್ ಬಜಿ ಎಲ್ಲಿ ಹುಡುಗೆ ಪಂಡ 7 ವರ್ಷನ 8 ವರ್ಷನ ಅಪಗ ಕಟೀಲ್ದ ಬಸ್ ಒಂದು ಹೊಸತ್ತು ಇದು ನಮ್ಮ ಗಣೇಶ್ ಪ್ರಸಾದ್ ಅಕ್ಲ ಬಸ್ ಬತ್ತಿತ್ತೇನೆ ಆ ಬಸ್ ಬತ್ತಿನ ಹೊರತುಕು ಮಾತಿರ್ಲ ಕಟೀಲಿಗೆ ಪೋಯಾರ ಅಂದ್ಕೊಂಡು ಈ ಕಟೀಲು ಪನ್ಪುಣ ಜಾಗ ಓಲುಂಡು ಇಂಕ್ಲಿಗೆ ಗೊತ್ತುಚ್ಚಿ ಆ ಪೊರ್ತುಗೆ ನಾನು ಬಸ್ ಮಿತಾರ್ದು ಐತೊಟ್ಟಿಗೆ ಬೈದೀನಿ ಏರ್ ಎಂಕ್ಲ ಇಲ್ಲದಾಕ್ಲ ಏರ್ಲ ಇಜ್ಜೇರಿ ಎಂಗ್ಳು ಮುಕ್ಕಳು ಮಾತಾಡ್ಲಿ ಒಟ್ಟಿಗೆ ಬೋಪೇರಂತ ಬೈದೀನಿ ಸೀದಾ ಕಟೀಲಿಗೆ ಬರ್ತದೆ ನಾನು ತೋತೀನಿ ಆಟ ಕಟೀಲ್ದ ಅಪ್ಪನ ಉಲಾಯಿ ಪೋದು ಬರ್ತದೆ ಆಟ ತೋತೀನಿ ಆಟ ತೂದಾನಾಗ ಒಂತ ಪೊರ್ತಾತು ಪುನಗ ಬಸ್ ಬೋದಾತನು ಒಂದುವೇ ಗೋಪಾಲಕೃಷ್ಣ ಹಸ್ರಾಣೇರಿ ಅಪಗೊಲ್ಲೇರು ಅಪಗಾರ ಬಂಡೇರು ಯಾನು ಅರಟನಕ್ಕೆ ಯಾರು ಏರು ನಿಂಗೆ ನಿಜವಾದ ಗೊತ್ತುಜ್ಜಿ ಎಲ್ಲಿ ಜೋಕ್ಲಿಗೆ ದಾದ ಗೊತ್ತುಪುಂಡು ಅಪಗ ಬಟ್ರೆ ಮುಲ್ಪ ಕಡೆ ಒಂದು ಬಸ್ ಬರ್ತೀನಿ ಅವು ಪೋಂಡಿ ಉಪ್ಪುಡು ಅಂಚು ತೂಲೆ ಬಾಲೆ ಅಂತ ಪಂಡೇರು ಅದು ಇಜ್ಜಿನ ಮಲ್ಲೆಜ್ಜಿ ಅಪ್ಪೆ ಉಲ್ಲಾಲೆ ಎಂದು ಪಂಡೇರು ಆ ಶಬ್ದ
ಇನಿಕ್ಕಲ ಎಂಕ್ ನೆನಪುಡು ಒರಿದಿಂದಾಗನ್ನು ಕೇಂಡ ಆ ಕಟೀಲ್ ದಪ್ಪೆ ಎನ್ನ ಒಟ್ಟಿಗೆ ಆಪಲ ಒಳ್ಳೇರಿ ನಾಯಿಗೆ ಉದಾಹರಣೆ ಪನ್ಪೆ ಎಂದು ಬಂಡ ಏನ ಕಾಂಡೆ ಮುಟ್ಟ ಆಟ ತೂದಾಯ ಬಕ್ಕ ಅಂಚಿ ಇಂಚ ಅಲ್ಪ ಎದುರ್ದ ಹೋಟೆಲ್ ಇತ್ತಂಡು ಇತ್ತೆದ ಹೋಟೆಲ್ದ ಆ ಟೈಪ್ ಆತು ದುಂಬುದ ಪರ ಹೋಟೆಲ್ ಆ ಹೋಟೆಲ್ದ ಅಲ್ಪ ಒಂದಿತ್ತೆ ಬಂಡ ಒಂಜಿ ಮೇಟು ಬಂಜಿಲ ಬಡ ಹಾಪುಂಡು ಒಂಜಿ ಮೇಟು ಪೋಯರೆ ಇಲ್ಲು ಒಲುಂದೆ ಗೊತ್ತುಚ್ಚಿ ಅಂಚಿನ ಸಂದರ್ಭಡು ನಮ್ಮ ಬಸಟ್ ಬೈದಿನಕ್ಲೆ ಈ ಮೇಡ್ದು ಒಂಚೂರು ಕಟೀಲಿಡ್ದು ಒಂಚೂರು ಪಿರ ಮಿತ್ತ ಅಪ್ಪು ಮಿತ್ತಾಡ್ದು ಬೋಪಾಡೆಗೆ ದಾದ ಪನ್ಪಿರ ನೆಂಕ್ ಇತ್ತೆಗಲ ಗೊತ್ತುಜಿ ಅಂಚಿರ್ದಾದ ನಮ್ಮ ಕಿನ್ನಿಗೋಳಿ ಅಂಚಿ ಮತ್ತು ಪೋಯರೆ ಹಾಪುಂಡು ಆ ಸಾದಿದೆ ಆ ಬಸಟ್ ದುಮ್ನಾ ನೀರು ಬೈದೇರೆ ಅಕ್ಕಲೇ ಮನದಾನ ಇಟ್ಟೆ ತೀರ್ಥ ಜತೊಂದುಲ್ಲೇರು ಅಪ್ಪ ಅಂಡೇರಿ ಹೀದಾದ ಮೂಲು ಅಂಗ್ಳು ಬಸ್ ಬಿಡ್ದು ಬೋತೀನಿ ಸೀದ ಬೋತೀನಿ ಅಂದ ಮಳ ಪೋಯಿನ್ ಅಂಚ ಆ ಅಪ್ಪೆ ಕಟೀಲ್ದ ಅಪ್ಪೆ ಏನನ್ನು ಕೊಣದು ಪಿರ ಮುಟ್ಟಾದಿನಾರು ಆ ಅಪ್ಪೆ ಈ ಪೊರ್ತುಗೆ ಅನಪ ನೋಡಿದೆ ಹಾಗೆಂದ ಎನ್ನ ಬಾಲ್ಯ ಅಲ್ಪಡ್ದು ಪ್ರಾರಂಭ ಆತನು ಆ ಬಾಲ್ಯೋಡು ಎನ್ನ ಕಟೀಲ್ದ ಅಪ್ಪೆ ಎಂಚ ಕೈಪತ್ತಿದೇರ ಐತೆಗಲ ಯಾನ ಎಂಚಿನ ಒಂಜಿ ಕಾರ್ಯಕ್ರಮ ಪೋಪುಂಡಲ್ಲ ಅಪ್ಪೆ ನೆನತೊಂದೇ ಪೋಪೆ ಅಂಚ ಅದು ಕಟೀಲ್ದ ಅಪ್ಪಿನ ಸೇವೆ ಮಲ್ಪನೇಟ್ ಬೇರೆಗಲ ಒಂಜಿ ಒಂದು ಇಜ್ಜಿಂದ ಪಂಪನಿಗೆ ಒಂದೇ ಉದಾಹರಣೆ ದಾಯಕೆಂದ ಇಂಚಿನ ಜಾಗಡು ಒಂಜಿ ಯಕ್ಷಗಾನ ನಡಪುನಿಯಿಂದಾಂಡ ಒಂದು ವಿಶೇಷ ಯಾಕೆಂದ ಪದ್ಮನಾಭ ಕಟೀಲ್ ದುಬಾಯ್ ಡುಪ್ಪಾಡು ಬೊಂಬಾಯಿ ಡುಪ್ಪಾಡು 25 ವರ್ಷ ಯಕ್ಷಗಾನ ಮಲ್ಪುನಿಯಿಂದ ಬಂಡ ಅವು ಸಾಮಾನ್ಯದ ಬೇಲೆತ್ತಿ ಕಟೀಲ್ ದಪ್ಪೆ ಬೇತಕ್ಲೆಡ್ದು ಅರಿಗೆ ಸಹಾಯಧನ ಕೊರಪಿರೋ ಇಜ್ಜೋ ಹೆಂಗೆ ತೆರಿಯಂದು ಅಂಡ್ ಅವು ಮಾತೆರೆಗ್ಲ ಹಸ್ರಾಣೆರೆಗೆ ಖಂಡಿತವಾದಲ ಗೊತ್ತುಂಡೆ ಬಂಡ ಅರ್ನ ಒಂಚಿನ ಇತ್ತಂಡಲ್ಲ ಅವು ಹಸ್ರಾಣೆರಡ ಪನಂದೆ ಆರು ದುಂಬು ಪೋಪುನ ವ್ಯಕ್ತಿ ಪದ್ಮನಾಭ ಕಟೀಲ್ ಅತ್ತು ಹೆಂಗೆ ಗೊತ್ತುಂಡು ಅಂಚಾದು ಅರ್ನ ಕಾರ್ಯಕ್ರಮ ಪುರ್ಲು ನಡಪಡಿ ಒಂದು ಪಾತೆರ್ನ ಪೊರ್ತತ್ತೆ ಯಾನ್ಲ ಒಂಜಿ ಕಲಾವಿದೆ ಮೋನೆ ಬಣ್ಣ ಪಾಡ್ದು ಪಿರವಡು ಕಾಪುನಗ ಆಯನ ಬಾಯಿಡ್ದು ಇಂಚಿನ ಶಬ್ದ ಬರ್ಪುಂಡು ಹೆಂಗೆ ಗೊತ್ತುಂಡು ಅಂಚಾದು ನನ್ನ ದುಂಬಗೆ ಯಕ್ಷಗಾನ ಮಾತೆರ್ಲ ಇತ್ತ ಅಕ್ಕಲು ಪಂಡಿ ಪಕ್ಕ ನಮ್ಮ ಪನ್ನೋಡೊಂದು ಇಜ್ಜಿದೆ ಪಂಡ ಅಕ್ಕಲೆ ಐತ ಬಗ್ಗೆ ಪೂರ ತೆರಿದಿನ ಅಕ್ಕಲೆ ಎಂಕಲು ಅನ್ಪಡ್ ನಕ್ಲೆ ಎಂಕ್ಲು ಒಂಚೂರು ತೆರಿ ಆಂಡಲ ಇತ್ತ ಯಕ್ಷಗಾನ ಏತ್ತು ಮಿತ್ತು ಬೈದನಂದ ಕೇಂಡ ಎಲ್ಲೆಲ್ಲೇ ಜೋಕುಲ್ಲ ಯಕ್ಷಗಾನಡು ಪಾತ್ರ ಮಲ್ಪುನಾಗ ಎಂಕ್ಲೆಕೆಲ್ಲ ಪೋದು ನಲಿಪುಗಾಂದ ಒಂದು ಉಟ್ಪುಂಡು ಆತ ಖುಷಿನೇ ನಮಗೆ ಯಕ್ಷಗಾನ ಆ ಶಾರದೆ ಎಂಕ್ಲೆ ಕೊಡ್ತೇರಂಚಾದೆ ಕಟೀಲ್ ದಪ್ಪಿನ ಮಾತೆರೆಗಳ ಆಶೀರ್ವಾದ ಒಪ್ಪಡು ಬಂಡದು ನನ್ನ ರಡ್ಡು ಪಾತ್ರೆ ಮುಗಿಪೋಯ ಕೃತಜ್ಞತೆಗಳು. ಇದು ಬೋಳಾರ ಶೈಲಿ, ಕಚ್ಚಿದರೆ ಕಪ್ಪು ಹಿಂಡಿದರೆ ಜೇನು. ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಸ್ರಣದ್ವೇರಿಗೆ, ಮೇಳದ ಧನಿಗಳಿಗೆ, ಉದ್ಯಮಿಗಳಾದಂತಹ ಪದ್ಮರಾಜ್ ಅವರು ಹಾಗೂ ಐಕಳ ಗಣೇಶಣ್ಣನಿಗೆ, ಶ್ರೀತಾ ಪಾಲ್ಟರ್ ನಂದಳಿಕ್ ಅವರಿಗೆ, ಅರವಿಂದ್ ಬೋಳಾರ್ ಅವರಿಗೆ, ಸುರೇಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಸಭಾ ಕಾರ್ಯಕ್ರಮ ಕೊನೆಗೊಳಿಸಿದ್ದಾರೆ. ಇನ್ನೇನಿದ್ರು ಜನನೀಯ ಆಜ್ಞೆಯ ಜನನಿಯದಿಯಲಿ ಮಾಲಿನಿಯೋ ಭರತನು ಚಾಪಿಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ
ಮಾಲಿನಿಯೋ ಕಾಮಿನಿಯೋ ಕನಕ ಗರ್ಭನ ತಪವನು ಕೈವೆಯನು ತಾಲಿಯೇ ಕನಕ ಗರ್ಭನ ತಪವನು ಕೈವೆಯನು ತಾಲಿಯೇ ವನಗಾಗಿ ನಡೆದಂದು ಮನದಿಯೋ ವನಗಾಗಿ ನಡೆದಂದು ಮನದಿಯೋ ಯೋಚಿಸಿದಳು ಜನನೀಯಟಿಯಲಿ ಮಾಲಿನಿಯೋ ವರತನುಗ ಭಿಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಜಗದೀಶ್ವರ ಕಾಪಾಡು ತಂದೆ ಕಾಪಾಡು ಜನನಿಯ ಆಜ್ಞೆಯಂತೆ ಈ ಮಾಲಿನಿಯು ಬಂದು ಸೇರಿದ ದಟ್ಟವಾದಂತಹ ಕಾರಣಕ್ಕೆ ಬರಬೇಕು ಅಂತ ಆದ್ರೆ ಬಲವಾದಂತಹ ಕಾರಣ ಉಂಟು. ವಿಧಿಯ ಕುರಿತ ತಪಸ್ಸು, ಯೋಗ್ಯವಾದಂತಹ ಸ್ಥಳದ ಆಯ್ಕೆ ಏನೋ ಆಯ್ತು. ಹಾಗಂತ ನನ್ನ ಬಗ್ಗೆ ಆಲೋಚನೆ ಮಾಡಬೇಕು. ಇದೇ ಇರುವಂತ ಕಾಮಕರು ನನ್ನನ್ನು ಕಂಡಿರುತ್ತಾದ್ರೆ ಮೋಹಿಸುವುದಕ್ಕೆ ಮನ ಮಾಡ್ತಾರೆ. ಹಾಗಿದ್ರೆ ಯಾವ ರೀತಿ ತಪಸ್ಸನ್ನಾಚರಿಸಲಿ, ಹೇಗೆ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡ್ತಾ ಇದ್ರೆ ಏನದು ಕಾಣ್ತಾ ಇರುವುದು ಅನಂತ ದೂರದಲ್ಲಿ ಮಹಿಷಿಗಳ ಹಿಂಡು. ಹಾಗಿದ್ರೆ ಇನ್ಯಾಕೆ ಅವಕಾಶ ಕಾಣ್ತಾ ಇದ್ದಾರೆ ಮಹಿಷಿ. ತಪಸ್ಸನ್ನಾಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಇದಕ್ಕೆ ಏನು ಕಾರಣ, ಯಾರಿಂದ ಆಯಿತು, ಹೇಗಾಯ್ತು ಎಂಬುದನ್ನು ಜ್ಞಾನದರ್ಶಿಯಲ್ಲೇ ತಿಳಿದುಕೊಂಡೆ. ದ್ವಿತೀಯ ಮಗಳಾದಂತಹ ಮಾಲಿನಿಯು ವೀರಪೂರ್ಣನು ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ಪರಿವರಿಸಿ ಮನುಷ್ಯ ರೂಪವನ್ನು ತಾನೀಗ ತಪಸ್ಸನ್ನಾಚರಿಸಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ಅಪಮಾನ. ನೀನು ಮಾಡಿದಂತಹ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಹೋಗಲಿ. ಹೆಣ್ಣೊಬ್ಬಳು ಈ ರೀತಿ ತಪಸ್ಸನ್ನಾಚರಿಸುವಂತಹ ಸ್ಥಳದಲ್ಲಿ ಈ ಸ್ಪರ್ಶಕ ಮುನಿ ತಪಸ್ಸನ್ನಾಚರಿಸಲು ಸರಿಯಲ್ಲ. ಇದು ಸ್ಥಳವೇ ನಮಗೆ ಆಗ್ಲಿಕ್ಕಿಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಆರಿಸಿಕೊಂಡು ತಪಸ್ಸನ್ನಾಚರಿಸಬೇಕಾಗಿದೆ. ನಡೀತಾರೆ. ಏನಿದು ಘನತರ ತಪವೋ ಮಾಲಿನಿ ಮಣಿಯನಿ ಬಳಲಿಟಪೋ ಏನಿದೇನಿದು ಮಗಳೇ ಮಾಲಿನಿ, ಏನಿದು ಘನತರವಾದ ತಪಸ್ಸು? ಇದೋ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಏನು ಬೇಕು ಕೇಳಿಕೋ ಕರುಣಿಸು. ಕರುಣ ಸಾಗರ ದೇವ ಪರಮೇಷ್ಠಿ ಕೀಳಯ್ಯ
ತರಳನ ಬಯಸಿ ತುರದೇರನಾಗಿಗ ತರಳನ ಬಯಸಿ ವಿರಗಿದೆನು ಘೋರ ತಪವಾಗ ದೇವಾ ಮಾಲಿನಿಯ ಭಕ್ತಿಯ ಪ್ರಣಾಮಗಳು ಶುಭವಾಗಲಿ. ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯನಂತ ಭಾವಿಸಿಕೊಳ್ತೇನೆ. ಈ ರೀತಿಯಾಗಿ ತಪಸ್ಸನ್ನಾಚರಿಸುವರಿ ಬಲವಾದಂತಹ ಕಾರಣ ಉಂಟು. ಏನು? ಮುಂದೆ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ದುರಧೀರ ಸಮರ್ಥನಾಗಿರಬೇಕು, ತ್ರಿಭುವನದಲ್ಲಿ ವಿಭವಾಗಿ ಮೆರಿಬೇಕು. ಅನುಗ್ರಹಿಸುವಯ್ಯ. ನಿನ್ನ ಭಕ್ತಿಗೊಲಿದು ಬಂದಿದ್ದೇನೆ. ಇಚ್ಛಿಸಿದಂತಹ ಪುತ್ರನೊಬ್ಬನು ಸದ್ಯೋ ಭವಿಷ್ಯದಲ್ಲಿ ನನಗೆ ಹುಟ್ಟಿಕೊಳ್ಳುತ್ತಾನೆ. ಆದರವನು ಮಹಿಷರೂಪಿಯಾಗಿರುತ್ತಾನೆ. ಅದಕ್ಕಿಂತ ನನಗೆ ಮೃತ್ಯುವನ್ನು ಅನುಗ್ರಹಿಸಿ ಮರುಗದಿರು ಮಾಲಿನಿಯೇ ಮುನಿವರ ಬೊರೆದ ವಚನವೂ ತಪ್ಪನರಿಯದು ತರಳ ಮಹಿಷನು ಜನಿಸಿದರು ಉದರದಲೆ ಮುಂದೆ ಧುರಪರು ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯೊಂದಲೇ ಮರೆಯ ಮಾತಲೆನುತ ಸಂತೈಸಿದನು ಮಾಲಿನಿಯ ಮರುಗದಿರೋ ಮಾಲಿನಿಯೇ ಮಾಲಿನಿ ಮಗಳೇ ಮರುಗದಿರು ಮರುಗದಿರು. ಮರೆಯ ಮಾತಲ್ಲ ನಾನು ಆಡುವುದು, ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ. ಸುಪಾರ್ಶ್ವಕನೆನ್ನುವ ಮುನಿಯೊಬ್ಬನು ನೀನು ತಪಸ್ಸಿಗೆ ಕುಳಿತುಕೊಂಡುದರಿಂದ ಮುನಿಕುಲಕ್ಕೆ ಅವಮಾನವಾಯಿತು ಎಂಬುದಾಗಿ ಬಗೆದು ಮಹಿಷನಿಗೆ ಮಗನಾಗಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿದ್ದಾನೆ. ತಾನು ಕೊಟ್ಟ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದಾಗಲಿ ಎಂದಿದ್ದಾನವನು. ಹಾಗಿದ್ರೆ ನಾ ಪಟ್ಟಂತಹ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಹೋಯಿತು. ಯೋಚಿಸುವ ಬಗೆಯನ್ನು ಬದಲಾಯಿಸಿ. ಖಳವಂಶದಲ್ಲಿ ಹುಟ್ಟಿದವರೆಲ್ಲರೂ ಸುಂದರ ಕಾಯರಲ್ಲ, ಆದರೆ ತಮ್ಮದಾದಂತಹ ಅತಿಶಯವಾದ ಬಲ ಉದ್ಯೋಗ ಕ್ಷಮತೆಯಿಂದಾಗಿ ಲೋಕೋತ್ತರವಾದ ಕೀರ್ತಿಯನ್ನು ಪ್ರಾಪ್ತಿಸಿಕೊಂಡಿದ್ದಾರೆ. ನಿನ್ನ ಮಗನೂ ಅಷ್ಟೇ, ಕಾಣುವುದಕ್ಕೆ ಕೋಣನಂತಿದ್ದರೇನಂತೆ ಭುಜಬಲ ಪರಾಕ್ರಮದಲ್ಲಿ ಸ್ವರ್ಗಮಂತೆ ಪಾತಾಳಗಳ ಪಟಪಟರನ್ನು ಗೆದ್ದಾಡುವಂತಹ ವೀರಮಲ್ಲನಾಗ್ತಾನೆ. ಅಂತಹ ವೀರಪುತ್ರನಿಗೆ ಮಾತೆಯಾಗೋ ಸುಖವಾಗಲಿ. ಕಶ್ಯಪ ಮುನೀಶನ ಪತ್ನಿಯಾಗಿ ಗತಿಯೂ ತನ್ನಯ ಪುತ್ರರೆಲ್ಲರೂ ತುರಪುರ ಬಯ ಸುತ್ತ ಗರಗೆ ತಿಥಿಯೂ ನೀವೇ ಕಾಪಾಡಬೇಕು. ಕಶ್ಯಪ ಬ್ರಹ್ಮರ 13 ಮಂದಿ ಮಣಿಜರಲ್ಲಿ ಹಿರಿಯವಳಿದ್ದಾದಿದ್ದೇವೆ ನಾನು. ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸದಿಂದಾಗಿ ಮಕ್ಕಳನ್ನು ಕಳೆದುಕೊಳ್ಳುವ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಆ ಹೊತ್ತಿಗೆ ಮಾಲಿನ ಬಂದು ಆಡಿದಂತಹ ಮಾತು ಗಂಡು ಮಕ್ಕಳಿಂದ ಆಗ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡಿ ತೋರಿಸಿಕೊಡುತ್ತೇನೆ. ಏನಾಗಬೇಕು ಮಾತನಿಗಳಿಗೆ ನಾನು ಆಡಿದ್ದೇನೆ. ದಟ್ಟವಂತಹ ಕಾನೂನನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಉಳಿದಂತಹ ವಿಧಾತನಲ್ಲಿ ಧೀರನಂತಹ ಮಗನನ್ನು ಪಡೆದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದೆ ಎನ್ನುವ ಹಾಗೆ ಈ ಹೊತ್ತಿಗೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಭಾರತದ ಅಧಿಕಾರದ ವಿದ್ಯುನ್ಮಲ್ಲಿ ಮದುವೆ ಮಾಡಿಕೊಟ್ಟಿದ್ದೇನೆ. ಆದರೆ ಸ್ವರ್ಗ ಲೋಕವನ್ನು ಪಡೆಯುವಂತ ಚಿಂತೆಯಾಗಿ ಉಳಿಯಿತು. ನನ್ನಂತಹ ಕಣ್ಣಿನ ವಿಚಾರವನ್ನು ಯಾರಲ್ಲಿ ಹೇಳಲಿ ದೇವಾ? ಅಂತರಂಗ ಬೀಳಿಂದು ವೃತ್ತಾಂತನ ತೆರಳುವ ಗೆದ್ದು ನಿಮ್ಮ ಮಗಳಂತ ಮಾಲಿನ್ಯದಲ್ಲಿ ಕೊಟ್ಟು ಮದುವೆ ಮಾಡಿಸಿದ್ದೇನೆ. ಅದಷ್ಟು ಸಮಯ ಕಾಲ ಕಳೆದು ಹೋಯಿತು. ನಮ್ಮ ದಾಂಪತ್ಯ ಜೀವನದಲ್ಲಿ ಒಬ್ಬ ಮಗ ಹುಟ್ಟಿದ್ದಾಳೆ. ಮಹಿಷನೆಂಬಂತ ನಾಮಧೇಯ ಕೊಟ್ಟಿದ್ದೀರಿ. ಅವರ ಬಾಲ ಲೀಲೆಯನ್ನು ನೋಡುತ್ತಾ
ಸಂತೋಷದಿಂದ ಜೀವನ ಕಳಬೇಕಂತ ನೀವು ಇಂದು ಯಾಕೋ ದುಃಖದಲ್ಲಿದ್ದೀರಿ? ಹೌದು. ನನ್ನಲ್ಲಿ ಹೇಗೆ ನಾಳೆ ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸದಿಂದಾಗಿ ಮಕ್ಕಳನ್ನು ಕಳೆದುಕೊಳ್ಳುವಂತ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂದಿತು. ನನ್ನಂತ ಆಸೆಯಾಗಿ ಉಳಿತಲೆ ಎಂಬುದಾಗಿ ಕಣ್ಣೀರನ್ನು ಹಾಕುತ್ತಿದ್ದೇನೆ ಅಳಿಯ ನಾನು. ನಿಮ್ಮ ಅಂತರಂಗದ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮನ್ನು ಪದೇ ಪದೇ ಏರಿಸ್ತಾ ಇದ್ದಾರೆ ಸುರಪ. ಅಂತಹ ಸುರಪನೆಲ್ಲ ಬಳಿದು ಸುರಪೀಠವನ್ನು ನಮ್ಮ ಸ್ವಾಧೀನವಾಗಿ ಮಾಡುತ್ತೇನೆ. ಆಶೀರ್ವಾದ ಮಾಡಿದ್ದೇನೆ. ಜಯಶಾಲಿಯಾಗಿ ನೇರವಾಗಿ ದೇವಲೋಕವಲ್ಲೇ ಪ್ರವೇಶ ಮಾಡಿದೆ. ಎದುರಾಗಿ ಬಂದಂತಹ ಸುಮರದರಲ್ಲೇ ಕಾಲಗಮಕ್ಕೆಲ್ಲ ಪಾಳಿಸಿದ್ದೇನೆ. ಮತ್ತೆ ಬಂದ ಸುರಪ ನನ್ನ ಕೈಯಿಂದಲೇ ಬೆಟ್ಟಿನಿಂದ ಪಲಾಯನಗೊಳ್ಳಿದ್ದಾರೆ. ಸುರಪೀಠ ಬರಿದಾಗಿದೆ. ಸುರಪನನ್ನು ಬಡಿದೋಡಿಸಿ ಸುರಪೀಠವನ್ನು ಏರಿದ ಕ್ಷಣವೇ ಬಂದೆಯಾ? ನಿನ್ನ ರೆಕ್ಕೆಯನ್ನು ಬಡಿದೆಯಾ? ಯಾರು ನೀನು? ಯಾಕಾಗಿ ಬಂದೆ? ಮನಸ್ಸನ್ನೆಲ್ಲ ಬಡಿದೋಡಿಸಿ ಪೀಠವನ್ನು ಏರಿದ್ಯಾ ವಿಚಾರಿಸಕ್ಕಾಗಿ ಬಂದವ ಯಕ್ಷರಜ ಪಿಂಗಳಕ್ಷ. ಮಾಡಿವೇನು
ಶ್ಲೋಕದ ವಿಷಯ ನಮ್ಮವರಲ್ಲಿ ತಿಳಿಸಬೇಕು. ಸೇರಿಕೊಳ್ತಂತೆ ಶ್ಲೋಕ. ಪರಿಗಿಸುತ್ತ ಬಳಿ ಕೂರ್ವಚರನು ಪರಿಗಿಸುತ್ತ ಬಳಿ ಕೂರ್ವಚರನು ತರಗರಿಸಿ ಭಯದಿಂದ ನಡುಗುದ ಬರದೆ ನಡೆದಂದಾಗ ಮಾಲಿನಿಗಿರಗಿ ಬೀಳ್ದನು. ಅಮ್ಮ 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 ಯಾರು ನೀನು? ನಾನು ದೊರೆಗಳ ಶವ್ ಮಾಡುವ ಸೇವಕರು ತುಂಬಾ ಜನ ಇದ್ದಾರೆ. ನೀನ್ ಯಾರು? ಹಾ, ಏನಿಲ್ಲಿ? ನಾನಿಲ್ಲಿಯೇ. ಏನು? ನಾನಿಲ್ಲಿ. ಎಲ್ಲಿಂದ ಬಂದೆ? ಗುರುಪುರ. ಅಲ್ಲೇನು ಕೆಲಸ? ಅಲ್ಲಿ ಹೋಗಿ ಬರುವುದು. ಮತ್ತೆ ಇಲ್ಲಿ ಯಾಕೆ ಬಂದೆ? ಜನ ಬೇಕು. ಯಾರಿಲ್ಲ. ಹಾಗೆ ತಪ್ಪಿಸ್ತೀರಿ. ಮೇಲೆ ಸ್ವರ್ಗ ಎಂಬಂತ ಗುರುಪುರ. ದೇವಲೋಕದಿಂದ ಬಂದವ. ವಿಷಯವನ್ನು ತಂದೆಯಾ? ಅದು ಸುರಪುರ. ವಿಷಯ ಹೇಳು. ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಗೆ ಭಿನ್ನಗಳ ಮಾಲಿನಿ ಗುಣಮಣಿಗೆ ಮಾಲಿನಿ ಗುಣಮಣಿಗೆ ಭಿನ್ನಗಳ ಮಾಲಿನಿ ಗುಣಮಣಿ ಗುಣಮಣಿಯೇ ಗುಣಮಣಿಯೇ ಗಳ ಮಾಲಿನಿ ಗುಣಮಣಿಗೆ ಅಮ್ಮ ತಾಯೇ ತಾಯೇ ಆಯ್ತಾ? ನಿಮ್ಮ ಕಾಂತಪ್ಪನ್ನ ನನ್ನ ಕಾಂತ ಪಾಂಡೇಶ್ವರ ಪ್ರಾಣೇಶ್ವರ ಎಲ್ಲರೂ ಓಟು ಹಾಕಿ ಗುಡಿಸಿ ಒಮ್ಮಿನಿ ಕಾರಿನವರು ಅನಿಮಿಷರನ್ನು ನಮ್ಮ ಸೇನೆ ಹೋಗಿದಲ್ವೇ? ಅಗ್ನಿ ವಾಯು ವರುಣಿ ಎಲ್ಲ ದೇವತೆ ಅಗ್ನಿ ವಾಯು ವರುಣ ಎಲ್ಲ ಬಂದ್ರು ಪೆಟ್ಟು ತಿಂದ್ರು ಓಡಿದ್ರು. ಹೋಗ್ಲಿ ಆಮೇಲೆ ಆಗ ಅವರಿಗೆಲ್ಲ ನಾಯಕ ಇದ್ದಾನಲ್ಲ ಅವ ಕೂಡ ಬಂದ. ಬರುವಾಗ ಹಾಗೆ ಬರ್ಲಿಲ್ಲ. ಮತ್ತೆ ಕೈಯಲ್ಲಿ ಗುಜಿರಿ ತಕೊಂಡು ಬಂದ. ಅದು ವಜ್ರಾಯುಧ ರಾಯರನ್ನು ಪೆಟ್ಟು ತಿಂದ ಓಡಿದ. ಆಮೇಲೆ ಏರಿದಾಗ ಅವರು ಬಂದರು. ಎಲ್ಲ ಕುಣಿತಾರಲ್ಲ ಅಪ್ಸರಾಂಗನೆಯರು. ಯಾರೆಲ್ಲ ಬಂದ್ರು? ತಂಬೆ ರಂಬೆ ಊರ್ವಶಿ ಮೇನಕೆ ಎಲ್ಲ ಹ್ಯಾಪು ಸಾರಿ ಅಪ್ಸರಾಂಗನೆಯರು ಬಂದ ಕುಂದ್ರಮ್ಮ. ಆದ್ರೆ ಮುಂದಿನ ಕಥೆ ಏನಪ್ಪ? ಅವ್ರು ಕೂತಿರುವಾಗ ಅಲ್ಲಿಗೆ ಹಾರಾಡಿಕೊಂಡು ಯಕ್ಷ ಬಂದ. ಯಕ್ಷ ಬಂದದ್ದು ಮಾತ್ರ ಅಲ್ಲ, ರೆಕ್ಕೆಯಿಂದ ಪಟ ಪಟ ಕೊಟ್ಟ. ಏನಾಯ್ತು? ಬರ್ತದ್ದು ರಾಯರಿಗೆ ಬರ್ತದ್ದು. ರಾಯರು 2 ಬರ್ತರು, ಅವ 6 ಬರ್ತ. ಪರಿಣಾಮ ಕದ್ದು ನಿಂತರು. ಗಿರಂದ್ರಿಗೆ ಹುಡುಂಬ ಬಿದ್ರಿ. ಹೋಗಿ ನೋಡ್ಬೇಕಿತ್ತು. ನೋಡಿದ ಗಾಳಿ ಬೀಸ್ಬೇಕಿತ್ತು. ನೋಡಿದ ಚೇತರಿಸಿಕೊಂಡ್ರೆ ಇಲ್ವೇ ಇಲ್ಲ. ಮತ್ತೆ ನನಗೆ ಹೊರಗೆ ಹಾಕ ಸತ್ತೇ
ಮೈಲಿಯಲ್ಲ ಈ ಮರಿಯನ್ನ ಜೊತೆಯ ನಗಲುವರೇ ನನ್ನ ಶಿತಿಗಳು ನಿನ್ನ ನಗಲಿ ಜೀವಿತಲೆಂದಿ ವ್ಯಥೆಯ ಮ್ಯಾರುಡನೆ ಹುಸುರಲಿಯೇ ವಲ್ಲಭ ಇದನ್ನು ಕೇಳುವುದಕ್ಕೆ ನಾನಿನ್ನು ಯಾಕೆ ಬದುಕುಳಿದೆ? ಈ ಭೂಮಿಯೇ ಬಾಯ್ತಿರುವುದು ನನ್ನನ್ನೇ ನುಂಗಬಾರದಿತ್ತು. ಇಲ್ಲ, ನನ್ನವರಿಗೆ ಬರುತ್ತಿರುವಂತಹ ಮರಣವು ನನಗೆ ಬರುತ್ತಾ ಇದ್ರೆ ಅದನ್ನು ಸಂತೋಷವಾಗಿ ಸ್ವಾಗತಿಸ್ತಾ ಇದೆ. ಪ್ರಪಂಚದಲ್ಲಿ ಮದುವೆಯಾದಂತಹ ಪ್ರತಿಯೊಂದು ಹೆಣ್ಣು ಕೂಡ ಬಯಸುವುದು ತಾನು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ. ಗಂಡನ ಹೆಗಲನೇರಿ ಹೆಂಡತಿಯ ಶೋಭವು ಸ್ಮಶಾನ ಯಾತ್ರೆಯನ್ನು ಮಾಡಿದ್ದಾದ್ರೆ ಅಂತ ಹೆಂಡತಿಗೆ ಮುಕ್ತಿಯು ಪ್ರಾಪ್ತಿಯಾಗ್ತದೆಯಂತೆ. ಆ ಯೋಗ ಭಾಗ್ಯಗಳಿಂದ ನಾನು ವಂಚಿತನಾಗಿ ಹೋದೆ. ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ನನ್ನ ಗಂಡನಿಲ್ಲದಂತಹ ಈ ಅರಮನೆ ಇದು ನನ್ನ ಪಾಲಿಗೆ ಸೆರೆಮನೆ. ನೀವಿಲ್ಲದಂತಹ ಈ ಬದುಕೆ ಶೂನ್ಯ, ಶೂನ್ಯ. ಇದು ನಿಮ್ಮ ನೆನೆಸುತ್ತಾ ನಾನು ಸಾಹಿತ್ತೇನೆ. ಅತ್ತು ಪದವಿ ನಿನ್ನು ಸುಮ್ಮನಿ ಅತ್ತೋ ಫಲವಿ ನಿನ್ನು ಸುಮ್ಮನಿ ಸತ್ತವರ ಜೀವಿ ಪರಿ ಸಮರ ಸಮರ್ಥನಾಗಿಗ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿದೆ ಹದನಗಳ ಸುಮನತ ಬಂದವನ್ನು ತೊಡೆ ಮಾಡಿದು ಆಕವಾಕಿ ನಿವಚ ಕೈವರ್ಧನ ಕರಗಳ ಮಗನ ಇಲ್ಲ, ನಾನು ಸಾಯಬಾರದು, ನಾನು ದುಃಖಿಸಬಾರದು, ನಾನು ಚಿಂತಿಸಬಾರದು. ನಾನು ಸತ್ತಿದ್ದಾದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡುವುದಕ್ಕೆ ಯಾರಿದ್ದಾರೆ? ಬರುವಂತಹ ಕಷ್ಟವನ್ನು ಎದುರಿಸಬೇಕು. ಸಾವೊಂದೇ ದಾರಿ ಅಲ್ಲ ತಾನೆ. ಸತ್ತವರಿಗಾಗಿ ಅತ್ತೆ ಬಂತಾದ್ರೆ ಅತ್ತವರು ಮತ್ತೊಂದು ದಿನ ಸಾಯಲೇಬೇಕು. ಸತ್ತ ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ? ಹಾಗಿದ್ರೆ ನಾ ಇದ್ದು ಸಾಧಿಸಿ ತೋರಿಸಬೇಕು. ನನ್ನ ಹೊಗೆಯವನ ಹೊಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ಹಾಗಿದ್ರೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣ ಯಾರು? ಯಾರು 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 ನನ್ನ ಮನೆಯ ಸಿಂಧೂರವನ್ನೇ ವಾರಸಿ, ಕೈಯ ಕಂಕಣವನ್ನೇ ಕಾಡಿ, ಸರಳ ಮಾಂಗಲ್ಯವನ್ನೇ ಜಾರಿ, ಮುಡಿಯ ಹೂವನ್ನೇ ಬಾರಿದ ವೈದಮ್ಯ ದೀಕ್ಷೆಯನ್ನು ತಂದೊಡ್ಡಿದ್ದೀರ ದೇವತೆಗಳೇ. ನನ್ನ ಈ ಸ್ಥಿತಿಯಲ್ಲಿ ಕಂಡ ಮೇಲೆತ್ತರದಲ್ಲಿ ತಿರುಗುತ್ತಾ ಇದೆಯಾ, ಸ್ಥಿರಪಡಗುತ್ತಾ ಇದೆಯಾ? ಸಂತೋಷವಾಯಿತೇನೋ ಸಿರಪನ್ನಿಗೆ, ಸಂತೋಷವಾಯಿತೇನೋ. ಇನ್ನೊಬ್ಬರ ನೋವನ್ನು ಕಂಡು ಮತ್ತೊಬ್ಬರ ದುಃಖವನ್ನು ಕಂಡು ನಗುತ್ತಿರುವಂತಹ ಹಾಡಿನ ಚಲ್ಮಕ್ಕಿದ ಧಿಕ್ಕಾರವಿರಲಿ. ಹೆಣ್ಣಿನ ಶಾಪಣಿ ನಾನು ಯಾವತ್ತೂ ಬಿಟ್ಟು ಹೋಗುವುದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿನ್ನ ಕಣ್ಣಿನಲ್ಲಿ ಇದ್ದು ಕಣ್ಣೀರನ್ನೇ ಬರಿಸಿಯೇನು, ರಕ್ತ ಕಣ್ಣೀರನ್ನೇ ಬರಿಸಿಯೇನು? ಯಾವ ರೀತಿ, ಹೇಗೆ ವೇಗದ ಬರದಿಂದ ಎರಡು ಮಾತನಾಡಿದ ಸತ್ಯ. ಇದನ್ನು ಕಾರ್ಯರೂಪದಿಂದ ತರಬೇಕು ತಾದ್ರೆ ಕರುಣ ಮಹಿಷಾಸುರನೇ ಸಮರ್ಥ. ಆಡುವುದಕ್ಕೆ ಮಕ್ಕಳ ಜೊತೆ ತೆರಳಿದವನಿದ್ದಾನೆ. ಆತನನ್ನೇ ಕರೆಯುತ್ತೇನೆ. ಸಮಸ್ತ ವಿಷಯವನ್ನು ಅರುಹಿ ಆ ದೇವತೆಗಳಿಗೆ ಸರಿಯಾದಂತ ಪಾಠವನ್ನು ಕಲಿಸದಿದ್ದರೆ ನಾನಲ್ಲ, ನನ್ನ ಕರುಣವಲ್ಲಿಯನ್ನೇ ಕರೆಯುತ್ತೇನೆ. ಮಗನೇ, ಕಂದ, ಮಹಿಷ, ಮಗನೇ, ಮಹಿಷ, ಬಾ ಕಂದ, ಬಾ ಮಗನೇ, ಬಾ.
ಆಟವನ್ನು ಆಡ್ತಿದ್ದೆ. ಎತ್ತವ್ವಯ್ಯ ದೀರ್ಘ ಧ್ವನಿ ಕೇಳ್ತಮ್ಮ. ಆಟವನ್ನು ಬಿಟ್ಟೆ ನಿನ್ನೆಡೆ ಓಡೋಡಿ ಬಂದೆ. ಬಂದೆಯಾ ಕಂದ? ಅಮ್ಮ ಬಂದು ನೋಡಿದಾಗ ನಮ್ಮ ಈ ಶೋಣಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಸರಿಯಾಗಿ ನಿಮ್ಮನ್ನು ನೋಡಿದ್ರೆ ಕಾಲು ಬೆರಳಿ ಕಾಣುದಿಲ್ಲ, ಕೈಯಲ್ಲಿ ಕೈಬಳೆ ಇಲ್ಲ, ಮಂಗಸೂತ್ರ ಕಾಣುದಿಲ್ಲ, ಅದೇಯಲ್ಲಿ ಕುಂಕುಮ ಇಲ್ಲ. ಯಾಕಮ್ಮ ಅವರು ನಿನಗೆ ದೂರದೂರನಾಗಿರುವ ತರಳತಾಗಿರುವುದನು ನನ್ನ ಭೀತಿ ಜಾತಿ ಮನದೊಳಗೆ ಕಷ್ಟ ಬಂತು ಮಗ, ನಮ್ಮ ಪಾಲಿಗೆ ಕಷ್ಟ ಬಂತು ಕುಮಾರ. ಎಂದಿನಂತ ಎಂದಲ್ಲ, ನಾನು ಆಟ ಆಡಿ ಬರುವಾಗ ನನ್ನನ್ನು ಎತ್ತಿ ಮುದ್ದಾಡಿ ಹಾಲನ್ನು ಕೊಡುವುದು ನಿಜವಪ್ಪ. ಅಮ್ಮ ಕಷ್ಟ ಬಂತೆ ತಾಯಿ, ಕಷ್ಟ ಬಂತೆ ಅಮ್ಮ. ಅಮ್ಮ ದೈತ್ಯ ಕುಲದ ಮಾತೆ ನೀನಮ್ಮ, ನಿನ್ನ ಪಾಲಿಗೂ ಕಷ್ಟ ಬರ್ಲಿಕ್ಕಿದೆಯೋ? ಸರ್ವತಾ ಇಲ್ಲ. ಹಾಗಾದರೆ ನಾನು ಅರ್ಥ ಮಾಡಿಕೊಂಡೇನಮ್ಮ, ಸೃಷ್ಟಿಕರ್ತನಾದ ಆ ವಿಧಾತನಿಂದ ಕಷ್ಟ ಬಂತೆ ಅಮ್ಮ. ಪಾಲಕರ್ತು ಆ ಪದ್ಮನಾಭನಿಂದ ನಮ್ಮ ಪಾಲಿಗೆ ಕಷ್ಟವಾಯ್ತೆ ತಾಯಿ. ಅಮ್ಮ ನಮ್ಮನ್ನು ಸದಾ ಪೊರೆಯುವಂತ ಮುಕ್ಕಣ್ಣ ಅವ ಮುನಿದಿನಮ್ಮ. ವಾಮ್ಮ ವಾಮ್ಮ ಅಪ್ಪಯ್ಯ ಬಿಡದೆ ನನಗೆಯೋ ಮುದ್ದು ಕಂದ ಕಂದ ಬೇಡದೆ ನನಗೆಯೋ ಮುದ್ದು ನಮ್ಮ ಬಾಳುವೆ ತೀರಿದುದು ಮಗನೇ, ನಮ್ಮ ಬಾಳುವೆ ತೀರಿದುದು ಮಗನೇ, ಕಂದ ಕಂದ ಮೇಲುನಾಗವನ್ನು ಬಯದೆ ಮೇಲುನಾಗವನ್ನು ಬಯದೆ ಕಂದ ಕಂದ ಮುಂದೆ ಕಾಳುಗಕ್ಕೆ ಧೈರ್ಯವಿರದೆ ಮುಂದೆ ಕಾಳುಗಕ್ಕೆ ಧೈರ್ಯವಿರದೆ ಕಂದ ಕಂದ ಬೇಡದೆ ನನಯ್ಯೋ ಮುತ್ತು ಕಂದ ಕಂದ
ಓಡೋಡಿಕೊಂಡು ಬಂದೇನು? ನಾನು ನಿಮ್ಮ ಮಗನಲ್ವಮ್ಮ. ನಡೆದಂತಹ ಘಟನೆಗಳನ್ನು ಯಾವ ರೀತಿ ನಾನು ನಿನ್ನಲ್ಲಿ ಬಿತ್ತರಿಸಲಿ? ನಿಮ್ಮ ಮಗ ನಾನು ಬಂದಿದ್ದೇನೆ. ನನ್ನ ನಾಲಿಗೆ ತಡವರಿಸ್ತಾ ಇದ್ದೀನಿ. ಯಾಕಮ್ಮ? ಮಾತುಗಳೇ ಹೊರಡ್ತಾ ಇಲ್ಲ ಮಗು. ಛೇ ಛೇ ಅಮ್ಮ, ಈ ಹಿಂದೆ ತಂದೆ ನನ್ನಪ್ಪ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ? ಪರಿಣಾಮ ಏನಾಗಿದೆ? ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದರಂತೆ ನಿನ್ನ ಸಮರ ಮುಖದಲ್ಲಿ ದೇವತೆಗಳನ್ನು ಗದ್ದುಗೆಯನ್ನು ಏರಿದ್ರಂತೆ ಮಗ. ಓ ಅಮ್ಮ, ಅಮ್ಮ, ಎಂತ ಸಂತೋಷ ವಿಷಯ ತಾಯಿ. ನನ್ನಪ್ಪ ಸ್ವರ್ಗ ಪ್ರವೇಶ ಮಾಡಿದ್ದಾರೆ. 33 ಕೋಟಿ ದೇವತೆಗಳು ಗೆದ್ದಿದ್ದಾರೆ. ಸುರ ಪದವಿ ನಮ್ಮನಾಗಿದೆ. ಅಮ್ಮ, ಇಲ್ಲಿ ನಾವು ಯಾವಾಗ ವಿಜಯ ಸಾಧಿಸಿದಮ್ಮ? ಅಮ್ಮ, ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿ ಹೋಯಿತು. ಯಾಕಮ್ಮ? ಸುರಪುರದ ಸುರಪೀಠದಲ್ಲಿ ನಿನ್ನಯ್ಯರು ಆರಾಧಿಸಿಕೊಂಡಿದ್ರಂತೆ. ಇದ್ದಾಗ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನ ಯಾವ ವರ್ತಮಾನ ನಾನು ಕೇಳಬೇಕಿತ್ತು ಅದನ್ನು ಕೇಳಿಬಿಟ್ಟು ನನ್ನ ಅಯ್ಯನ ಅಪ್ಪನ ಮನದ ಯಾರಮ್ಮ ಕೊಂದವ? ಅವ ನನ್ನ ಪಾಲಿಗೆ ನಿರ್ಲಕ್ಷ್ಯ ಅಂತ ತ್ರೈಲಕ್ಷ್ಯ ಬಂದ್ರು ಕೂಡ ನಾವು ಲೆಕ್ಕಗೆ ತೆಗೆದಿಲ್ಲ. ಒಂದೊಮ್ಮೆಗೆ ಮುಕ್ಕಣ್ಣನೆ ದರಗಿಲ್ವಲ್ಲಮ್ಮ ಆತನ ಮೂಲ ತನಯಮಾಡಿದ ನುಡಿಗೆ ಮಾಲಿನಿಗೆ
ತನಯನಾಡಿದ ನುಡಿಗೆ ಮಾಲಿನಿ ಮನದೆ ಹರುಷವನಂತು ನುಡಿದಳು ಮನದಿ ಹರುಷವನಂತು ನುಡಿದಳು ಅನಿಮಿಷರು ಗೆಲ್ಲಬಹುದು ಸಮರದಿ ಅನಿಮಿಷರು ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಕದಿಗೆ ವನಜನಾಭನು ಬರುವ ಕೃತಕದಿ ಅನವರತ ಸುಮನತರ ಪಕ್ಷದಿ ಅನವರತ ಸುಮನತರ ಪಕ್ಷದಿ ನಿನಗೆ ಬೀಳುವಿನೊಂದು ವಿಧಿಯಲಿ ಪಡೆದು ವರಗಳನ್ನು ನಿನಗೆ ಬೇಳುವೆನುಂಟೋ ವಿಧಿಯಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿಗೆ ಮನದೆ ಹರುಷವನ ನುಡಿದಳು ಕಂದ ಮಗನೇ ಅಮ್ಮ ಕಂದ ಮಗನೇ ಕಂದ ಮಗನೇ ಕಂದ ನಿನ್ನ ವೀರ ಮಾತುಗಳನ್ನು ಕೇಳಿದಾಗ ಮಾತೆಯ ಮನಸ್ಸಿಗೆ ಪರಮಾನಂದ ಉಂಟಾಯಿತು. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ನಿನ್ನ ಭುಜಗಳಲ್ಲಿ ವೀರ ವನಿತೆಯು ನರ್ತಿಸ್ತಾ ಇದ್ದಾಳೆ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರೇ ಬರ್ಲಿ ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತ ಸಮರ್ಥ ವೀರರಿ ದೇವತೆಗಳು ನಿನಗೆ ಘನವೇ ಅಲ್ಲ. ಆದ್ರೆ ಅವರು ಸೋತಾಗ ಅವರ ಭಕ್ಷೋಣಯಿಸಿಕೊಂಡು ಒಬ್ಬ ಬರ್ತಾನೆ. ನಾರಾಯಣ ಶ್ರೀಧರ ಯಾರಮ್ಮ ಬರುದು? ಯಾರು ಬರುದು? ಹರಿನಾರಾಯಣ. ಹರಿನಾರಾಯಣ ಪದುಮನಾಭ ಇಲ್ಲಿಗೆ ಬರ್ತಾನ? ಅಮ್ಮ ಅವ ನಾನಿದ್ದಲ್ಲಿಗೆ ಬರ್ಬೇಕಮ್ಮ. ಏನು ಮಾಡ್ತಾನೆ ಗೊತ್ತುಂಟಮ್ಮ, ಅವನನ್ನು ಮಾತಾಡ ಅಮ್ಮ ವಿಷಯ ಸಾಕಮ್ಮ. ಅಮ್ಮ ಏನ್ ಮಾಡ್ಬೇಕು ನಾನು ಮಗ? ಅಮ್ಮ ಅವನನ್ನು ಎದುರಿಸುವುದಷ್ಟೇನು ಕಷ್ಟ ಸಾಧ್ಯ? ಯಾಕಮ್ಮ? ನಿನ್ನ ದೈಹಿಕವಾದಂತಹ ಬಲ ನಿನಗೆ ಸಾಕಾಗುವುದಿಲ್ಲ. ಮತ್ತೆ ಬೇಕು ನಿನಗೆ ದೈವ ಬಲ. ಅಮ್ಮ ನನಗೆ ದೈವ ಬಲ ಕಡಿಮೆ ಉಂಟಾ? ಅಧಿಕವಾದಂತಹ ದೈವ ಬಲ ಬೇಕು. ಅದಕ್ಕೆ ದಟ್ಟವಾದಂತಹ ಕಾರಣವನ್ನು ತೆರಳಬೇಕು. ವಿಧಿಯ ಕುರಿತು ತಪಸ್ಸು ಮಾಡಬೇಕು. ಉಳಿದು ಬಂದಂತಹ ವಿಧಿಯಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೆ ನೆಟ್ಟೆಂತಾದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಬಗ್ಗು ಬಡಿಬಹುದು. ಮಾತಿಗೆ ಹೆಚ್ಚು ಮಾತಾಡುದಿಲ್ಲ. ನಾನು ಇಲ್ಲಿಂದ ಬರಿಗೈಯಲ್ಲೇ ಹೋಗ್ಬೇಕು. ಚೇಚೆ ಇಲ್ಲಿಂದ ಬರಿಗೈಯಲ್ಲಿ ಹೋಗ್ಲಿಕ್ಕೆ ಉಂಟಾ? ಯಾರನ್ನು ಬಿಟ್ಟರು ನಿನ್ನನ್ನು ಬಿಡ್ಲಿಕ್ಕಿಲ್ಲ. ಯಾಕಮ್ಮ?
ಮಗ ಹರಿತವಾದಂತಹ ಖಡ್ಗ. ಯಾರ ಖಡ್ಗ? ನಿನ್ನಯ್ಯನದು. ಅಮ್ಮ ಹೆಚ್ಚು ಮಾತಾಡ್ತಿಲ್ಲ ತಾಯಿ, ಒಮ್ಮೆ ಕೊಡಮ್ಮ. ನಿನ್ನ ರಕ್ಷಣೆಗಾಗಿ ಸ್ವೀಕರಿಸು. ಹೋಗಿ ಬಾ, ಶುಭವಾಗಲಿ. ಮದಗೆ ಮಣಿದು ವಿಖ್ಯಾತ ಮಾಗಿಸಿಕೊಂಡು ಪೀಠ ತನ್ನ ತಪದೀರಿಯನು ಆತ್ತತು ಕ್ಷಣ ಪರ ಕೈತಂದು ಪುಷ್ಕರ ಕ್ಷೇತ್ರ ಮಾಪಗು ತಲೆ ಬಳಿಗೂ ಮಿಕ್ಕಿದ ದಾನವರೆಲ್ಲ ಕೇಳಬೇಕಾದಂತ ವಿಚಾರ ಒಂದು ಕಾಲದಲ್ಲಿ ವೈಭವ ಬದುಕು ತಮ್ಮದು ನಿಜ. ಸ್ವರ್ಗಲೋಕದ ಅಭಿಲಾಷೆಯಿಂದ ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದೆವು. ಕಾಲಕ ಮುಖೇನ ಇಂದ್ರಾದಿ ಸುಮಾರದಲ್ಲಿ ಬಡಿದಟ್ಟಿ ನಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಿದೆವು. ನಿಜ ನಿಜ. ನಮ್ಮಲ್ಲಿ ಕಾಯಿಸುವಂತ ದೇವೇಂದ್ರ ಏನು ಮಾಡಿದ? ನೇರವಾಗಿ ಹರಿಯಲ್ಲಿ ದೂರಿಟ್ಟ. ಪರಿಣಾಮ ಹರಿ ಬರಲಿಲ್ಲ. ಕೈಲಿದ್ದಂತ ಚಕ್ರವನ್ನೇ ಕಳುಹಿಸಿಕೊಟ್ಟ. ಗರಗರನೆ ಬಂದು ನಮ್ಮ ಅಂಗಾಂಗವನ್ನೆಲ್ಲ ಕತ್ತರಿಸುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂತು. ಏನು ಮಾಡುವ? ಬದುಕಬೇಕೆಂಬ ಆಶೆಯಿಂದ ಗಿರಿ ಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಂಡವರು ನಾವು. ವಿಶೇಷವಾದಂತಹ ವಾರ್ತೆ ಏನದು ಅಂತ ಹೇಳಿದ್ರೆ, ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮೈಸೂರಲ್ಲಿ ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮನಿಂದ ಬೇಕಾದಂತ ವರವನ್ನು ಸಂಪಾದಿಸ್ತಾನೆ. ನಮ್ಮ ಕಷ್ಟದ ವಿಚಾರವನ್ನ ಅವನಲ್ಲಿ ಹೇಳಬೇಕು. ಅದರಿಸಿ ಪೀಠವ ಬಿಡದೆ ಉಪಚರಿಸಿ ನುಡಿದ ನೀವ್ಯಾರೆಂಬುದನ್ನು ಯಾರಪ್ಪವ? ಅಯ್ಯಪ್ಪ. ಹಾಗೆ ಬಂದಾಯ್ತಲ್ಲ. ಬಂದಾಯ್ತಾ? ಈಗ ಬಂದಾಯ್ತಾ? ಮತ್ತೆಂತ ಮಾಡುದು? ಇಲ್ಲಿಗೆ ಬಂದಾಯ್ತಲ್ಲ. ಇಲ್ಲಿಗೆ ಬಂದಾಯ್ತು. ಇಲ್ಲಿಗೆ ಬಂದಾದ್ಮೇಲೆ ಮಾತಾಡಿಸ್ಬೇಕಲ್ವಾ? ಅದು ನೋಡಿದ್ವಿ ಒಮ್ಮೆ. ನೋಡು, ಒಂದು ಶರೀರ, ಹಾಗಾದ್ರೆ ಹೀಗೂ ಉಂಟೆ. ನಾವಾಗಿ ಮಾತಾಡುದಲ್ಲ, ಅಲ್ಲಿ ನಡೆತಂದ ದೈತ್ಯರ ನಮಸ್ಕಾರ. ನಿಮ್ಮ ಯೋಗ್ಯತೆ ಆಶ್ರಯಿಸಿದ್ದೇನೆ. ಬಂದವರು ನೀವೇ ಕುಮಾರ ಬೀಡುವ ನುಡಿ ಸಂಕುರ
ಲಲಿತ ದುರ್ಗತಿಚ್ಚುರಾನಿದ ಕೋರಿ ವಿಠಲಾದಿ ದೈತ್ಯದ ಗಡನ ಮಾಲಿನಿ ಸುಕುಮಾರ ನಿಂತು ಹೋಗಿದೆ. ಮುಗಿಸಿದ್ಯಾರು? ಮುಗಿಸಿದ್ದು ಮುಗಿಸಿದ್ಯಾರ? ಮುಗಿಸಿದ್ದು ಯಾರು ಮುಗಿಸಿದ್ದು ಅಂತ? ಯಾರು ಕಿವುಡ ಯಾರು ಕಿವುಡ ಯಾರು ಸ್ವಲ್ಪ ಕೇಳುದಿಲ್ಲ ಅಷ್ಟೇ. ಅವನ ಬದಿಗೆ ನಿಲ್ಲಿಸಿ. ನಮ್ಮ ಜೊತೆಯಲ್ಲಿ ಬೇಕಂತ ಅವ್ರು. ನೀವು ಮಾತಾಡಿ. ಅಯ್ಯ ಮೊದಲಾಗಿ ನಾವು ಪವಿತ್ರವಾದಂತಹ ಬಾಧಗಳಿಗೆ ನೋಡ್ತಾ ಇದ್ದೇವೆ. ನಾವು ಅಳ್ಯರಲ್ಲ, ಮತ್ತೆ ನಿನ್ನ ಜಾತಿ ಬಾಂಧವರಯ್ಯ. ನೀವೆಲ್ಲ ಜಾತಿ ಬಂದವರ ಅಲ್ಲಿ ಯಾಕೆ ಗೊತ್ತಾದ? ಬನ್ನಿ ಬನ್ನಿ ಯಾರು ಜಾತಿಯವರು? ಅವರಲ್ಲ, ಇದು ನಾವು ಮಾತ್ರ ಜಾತಿಯವರು. ಹೌದು, ಅವರು ನಿನಗೆ ಜಾತಿಯವರಾಗ ನಮಗಲ್ಲ. ನಾವು ಇಲ್ಲಿಗೆ ಬಂದದಷ್ಟೇ ಈಗ. ಹೌದು, ನಾನು ನಿನ್ನ ಜಾತಿಯವನೇ. ಹೌದಾ? ನಮ್ಮ ಜಾತಿ ಬಾಂಧವರು. ಮತ್ತೆ ನಮ್ಮ ಜಾತಿಯಲ್ಲಿ ಇಂಥದ್ದೆಲ್ಲ ಕೂಡಿಲ್ಲ. ಹೌದೇ? ಇದೇ ಸೋನಿತಾಪುರ ಅವರು ಆಳ್ಕೆಯನ್ನು ಮಾಡ್ತಿರುವಂತ ಸಂಕಾಸುರ ನಾನು. ದುರ್ಗಾವ, ಚಾಮರವ, ಬಿಡಲವ, ಸೀರೆಯವ ಬಂದದ್ದು ಯಾಕೆ ನೀವು? ಬರೋದಕ್ಕೆ ಕಾರಣ ಉಂಟು. ಏನೋ ಒಂದು ಕಾಲದಲ್ಲಿ ಸ್ವರ್ಗ ಲೋಕವನ್ನು ಪಡಿಬೇಕಂತ ಉದ್ದೇಶ ನೇರವಾಗಿ ಸ್ವರ್ಗಲೋಕಕ್ಕೆ ದಾರಿ ಮಾಡಿ ಕಾಳಗ ಮುಖೇನ ಇಂದ್ರಾದಿ ಸುಮನಸರನೆ ಬಡಿದಟ್ಟಿ ಆಮೇಲೆ ನಮ್ಮ ಅಧಿಕಾರ ಸ್ಥಾಪನೆ ಮಾಡಿ ನಮ್ಮಲ್ಲಿ ಸೋತಂತ ದೇವೇಂದ್ರ ಸುಮ್ಮನಿರಲಿಲ್ಲ, ನೇರವಾಗಿ ವೈಕುಂಠವನ್ನು ಸೇರಿದ. ಯಾಕೆ? ಅಲ್ಲಿ ನಾರಾಯಣಲ್ಲಿ ದೂರ ನಿಟ್ಟ. ಅವ ಬಂದ, ನಾರಾಯಣ ಬರಲಿಲ್ಲ. ಮತ್ತೆ ಕೈಯಲ್ಲಿದ್ದಂತ ಚಕ್ರ ಆ ಚಕ್ರ ಗರ ಗರನೆ ಗರ ಗರನೆ ತಿರುಗುತ್ತಾ ಯಾವ್ದಾದ್ರು ಒಂದು ಇರ್ಲಿ, ನಿಮಗೆ ಬಿಟ್ಟದ್ದು. ಅಯ್ಯ ತಿರುಗುತ್ತಾ ಬಂತು. ನಮ್ಮ ಎಲ್ಲರ ಅಂಗಾಂಗಗಳು ಇಷ್ಟಿಷ್ಟೇ ತುಂಟಾಯಿತು. ಹರಿಯ ಚಕ್ರ ಭೀತಿಯಿಂದ ನೀವು ಇಷ್ಟರಿಗೆ ಎಲ್ಲಿದ್ದರು? ಬದುಕಬೇಕೆಂಬ ಆಶೆಯಿಂದ ಗಿರಿ ಹೂವೆ ಗಮನದಲ್ಲಿ ಅಡಗಿಕೊಂಡರು ನಾವು. ಅಷ್ಟರಲ್ಲಿ ಒಂದು ವಾರ್ತೆಯನ್ನು ಕೇಳಿಸಿಕೊಂಡಿದ್ದೇವೆ. ಶೋಣಿತಾಪುರದಲ್ಲಿ ಮಾಲಿಕ ಮಗನಾಗಿ ಮೈಸೂರನ್ನು ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮನಿಂದ ಬೇಕು ಬೇಕಂತ ವರವನ್ನು ಸಂಪಾದಿಸಿದ್ದಾನೆ. ನಮ್ಮ ಕಷ್ಟದ ವಿಚಾರವನ್ನು ನಿನ್ನನಿಗೆ ಹೇಳಬೇಕಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೇವೆ. ಕೇವಲ ನಮಗೆ ಮಾತ್ರ ಅನ್ಯಾಯವಾಗಲ್ಲ, ನಿನಗೂ ಆಗಿದೆ. ಯಾರಾದ್ರೂ ಅಪ್ಪ ಸತ್ತವರು ಈ ರೀತಿ ಯಾರಾದ್ರೂ ಅಪ್ಪ ಸತ್ತವರು ಈ ಉಂಟ ಯಾರಾದ್ರೂ ಯಾರಪ್ಪ ಅಲ್ಲ ಪುಣ್ಯಾತ್ಮ, ನಿನ್ನ ಪುಣ್ಯಾತ್ಮ ಕೊಂದದ್ದು ಯಾರು ಬಲ್ಲೆಯ?
ಇರುವಂತಹ ಸ್ಥಳ ಪುರಂದರ ನಮಗೆಂದು ಕೇಳಿದ್ದೇವೆ ಬಂದಂತ ಕಾರ್ಯ ಶಂಕದುರ್ಗಾದ್ಯರನ್ನು ಸೇರಿಸಿಕೊಂಡು ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ನಾವೆಲ್ಲರೂ ಒಂದಾಗಿ
ಎಂಬವ ನೀನೆಯ? ನಾನೇ. ಗಜವನ್ನು ಏರಿ ಬಂದೆಯ? ಕೈಯಲ್ಲಿ ವಜ್ರ ಹಿಡಿದೆಯ? ಸರಿ. ನನ್ನ ಅಪ್ಪನು ಕೊಂದೆಯ? ಅದನ್ನು ತಿಳಿದೆ ಬಂದವ ಮಾಲಿನಿ ಸಂಜಾತ ಮಹಿಷ. ಮಹಿಷ ನಮ್ಮದಾದಂತಹ ಸ್ವರ್ಗಲೋಕವನ್ನು ಬಯಸಿ ಬಂದೆಯ? ಯಾವ ಕಾರಣಕ್ಕೂ ಬಿಟ್ಟು ಕೊಡುವಂತಿಲ್ಲ. ಶತಯಾಗವನ್ನು ಮಾಡಿ ಶತಮನ್ಯ ಎಂಬ ಬಿರುದನ್ನು ಪಡೆದ ನಾವು. ನಿನ್ನ ಯಾಗಕ್ಕೆ ಮನ್ನಾಕ 3 ಮೂರ್ತಿಗಳ ಅನುಗ್ರಹ ನಮಗಿದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಬಂದ ಹಾಗೆ ನಿಂದ ನಡೆ ಕೋರನ್ನೇ ಕತ್ತರಿಸಿ. ಆಸನವನ್ನೇರಿದನು ವೈಚಿತ್ರ ಕಾಳನು ಅಸುರಗುಲ ನಾಯಕನಿಗೆ ಜಯವಾಗಲಿ, ನಮ್ಮ ಒಡೆಯನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಜೈ ಜೈ ಜಕ್ಕಂ ಜೈ, ಜೈ ಜೈ ಜಕ್ಕಂ ಜೈ, ಜೈ ಜೈ ಜಕ್ಕ ಜೈ. ಅಲ್ಲ, ದೇವತೆಗಳು ನಮ್ಮ ಕೈಗೆ ಸಿಕ್ಕಿ ಓ ಸಂಕಟಗಳೇ, ಬ್ರಹ್ಮದೇವನ ವರಬಲ, ನಿಮ್ಮೆಲ್ಲರ ಭುಜಬಲ ಒಂದಾಗಿ ಸ್ವರ್ಗ ಮರ್ತ್ಯ ಪಾತಾಳ ಈಗ ನಮಗೆ ಲೋಕವೇ ಕಾಣುವುದಿಲ್ಲ. 3 ಲೋಕಾಧೀಶ ಮಹಿಷ ದಾನವ. ಅರ್ಪಣ ತರ್ಪಣ ಯಾರಿಗೆ? ಅವಿರ್ಭಾಗ. ಓ ಸಂಕಟಗಳೇ, ನೀವು ನನಗಾಗಿ ಮತ್ತೆ ನಿಮಗಾಗಿ ಎಂತ ಕೆಲಸ. ಮತ್ತೆ ಇವತ್ತು ಮಾಡಿದ ಮತ್ತೆ ಯಾವಾಗ ಸಾಯುವ ಕಾಲಕ್ಕೆ ಮಾಡುದು ಕೆಲಸ ಮಾಡ್ಲೇಬೇಕು. ಮತ್ತೆ ಇದು ನಮ್ಮದೇ ಅಲ್ವಾ? ನಮ್ಮದೇ ಅಲ್ವಾ? ಮತ್ತೆ ಅಯ್ಯ ನಿಮಗೆ ವಿಶ್ರಾಂತಿ ಅಗತ್ಯ. ಅದು ಬೇಕು. ಹೋಗಿ ವಿಶ್ರಾಂತಿ ಬರ್ತೇವೆ. ಕರೆದಿರಾ? ಇಲ್ಲ, ಕರಿಬೇಕು. ಅಲ್ಲ, ಕರ್ದಾಗ ಆಗುದು. ಕರೀಲಿಲ್ಲ. ಇಲ್ಲ. ಎಲ್ಲಿಗೆ? ಸೂರ್ಯ ಮತ್ತು ಚಂದ್ರ ಅವರೊಳಗೆ ಮಾತಾಡುದು. ಈಗ ಹೋಗುದ ಮತ್ತೆ ಹೋಗುದಂತ ಹೋಗ್ಲಿಕ್ಕೆಲ್ಲ ತಿಂದು ಹೋಗುದಲ್ಲ, ಕೂತ್ಕೊಳ್ಬೇಕು. ಅಪ್ಪಾ, ನಭಮಂಡಲದಲ್ಲಿ ಸೂರ್ಯ ಮತ್ತು ಚಂದ್ರ ಸಂಚಾರ ಮಾಡ್ತಾ ಇದ್ದಾರೆ. ಅವರ ಸಂಚಾರ ನಿಲ್ಲಿಸಿದ್ದೇನೆ. ಮುಂದೆ ಏನಾಗ್ತದೆ ನೋಡ್ತೇನೆ. ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾಸಭೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವ ಸುರಗಿರಿ ದೇವಸ್ಥಾನದಲ್ಲಿ ಶ್ರೀದೇವಿ ಮಹಾತ್ಮ ಕಥಾನಕವನ್ನು ಆರಿ ತೋರಿಸುತ್ತಿದ್ದೇವೆ. ಕಥೆಯ ಮಧ್ಯೆ ಮುಂದೆ ಋತುಭಂಗ ಮಾಡಿದ ಕಕ್ಷಣ ಸುತ್ತ ಕಥೆಯನ್ನು ಮುಂದುವರೆದ ಸಭಿಕರನ್ನು ಅಪ್ಪಣೆ ನಡೆಸುತ್ತಿದ್ದೇವೆ. ಯಕ್ಷಗಾನಕ್ಕೆ
ಕಮಲ ಸಂಭವ ಕೊಪ್ಪಿ ಮೆರೆಯುತ್ತಿರುವಂತಹ ಮಹಿಷ ದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ ದೇವ. ಅಷ್ಟು ಮಾತ್ರವಲ್ಲದೆ ನಮ್ಮನ್ನು ಕಂಡಲ್ಲಿ ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾನೆ ದೇವ. ನಮ್ಮನ್ನು ಅರಿತೆ 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 ಸಾಮಾನ್ಯರಿಂದ ವಧ್ಯನಾಗಿಲ್ಲ. ಮೂರು ಮೂರ್ತಿಗಳಿಗೂ ಸಾಧ್ಯವಿಲ್ಲವಾಗಿ ಹರಿಯಲ್ಲಿಗೆ ಹೋದರೆ ಏನಾದರೊಂದು ದಾರಿ ದೊರೆತಿತ್ತು. ಬನ್ನಿ ನನ್ನ ಜೊತೆ. ನಾವೀರುವರು ಕೂಡ ಜೊತೆಯಾದದ್ದು ದುರುಳನಾದಂತಹ ಮಹಿಷನ ವಧೆ ಕುರಿತಾಗಿ ಒಂದು ಕಡೆ ಕೂತು ಚರ್ಚಿಸಬೇಕೆನ್ನುವ ಕಾರಣಕ್ಕಾಗಿ ತಾನೆ. ಸತ್ಯ ಕಾಣುತ್ತಾ ಉಂಟು ಚಂದ್ರಕಾಂತ ಶಿಲೆ ಕುಳಿತವರು ಚಂದ್ರಕಾಂತ ಶಿಲೆಯೊಳದಾಗಿ ಖಳನವಧಿಸುವ ಯೋಚಿಸುತ್ತಲಿರಲತ್ತ ನಳಿನ ಭವ ಸುರರ ನೊಡಕೊಂಡು ನಡೆದನು ವೈಕುಂಠನು ಕಾಣದಿರಲು. ಶ್ರೀಹರಿಯಲ್ಲಿಗೆ ದುಡಿಕೊಳ್ಳುವುದಕ್ಕಾಗಿ ವೈಕುಂಠಕ್ಕೆ ಬಂದರೆ ಹರಿಯು ಕಣ್ಮರೆಯಾಗಿದ್ದಾನಲ್ಲ. ಕೈಲಾಸಕ್ಕೆ ಹೋಗೋಣ. ಬಳಿಕ ಕೈಲಾಸ ಕೈತರಲಾಗ ಪುರಹರನು ನಿಳಯದೊಳಗಿಲ್ಲದಿರೆ ಕಳಬಳಿ ಬಳಿಕವರು ಕೈಲಾಸಕ್ಕೆ ಬಂದರೆ ಹರನು ಗಿರಿಯನ್ನು ತೊರೆದಿದ್ದಾನೆ. ಮುಂದೇನು ಮಾಡೋಣ? ಶರೀರ ನುಡಿ ಹರಿಹರನು ತುಹಿನೋತ್ರಿಯೊಳಗೀರ್ಪ ಹದನವನ್ನು ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತಲ್ಲ. ನಾವು ಹೋಗಿ ಅವರನ್ನು ಸೇರಿಕೊಳ್ಳೋಣ. ಬನ್ನಿ ಬನ್ನಿ ಹರಿಹರನ ಪಾದಕ್ಕೆ ರಾಗಿ ಸಕಲರು ದುರುಳ ಮಹಿಷಾಸುರನು ಪಗಳಲಿ ನರಹರಿಸುರಿ ಹವೆಮ್ಮನಿವೆ ಪೊರೆಯುವುದೇ ನಾನು. ಹರಿಹರರ ಪಾದ ಪದ್ಮಗಳಿಗೆ ನಮೋ ನಮಃ. ಹೇಳಿ ಹೇಳಿ ಶಂಕರ ನಾರಾಯಣರೇ, ದಿತಿಪೌತ್ರನಾದಂತಹ ಮಹಿಷಾಖ್ಯನು ನನ್ನ ಕುರಿತಾಗಿ ತಪಸ್ಸನ್ನು ಮಾಡಿ ಅಭೇದ್ಯವಾದಂತಹ ವರಗಳನ್ನು ಪ್ರಾಪ್ತಿಸಿಕೊಂಡಿದ್ದಾನೆ. ವರಬಲದಿಂದ ಪ್ರಮತ್ತನಾದಂತಹ ದುರುಳನು ಮೂರು ಲೋಕಗಳನ್ನು ಸ್ವಾಧೀನಪಡಿಸಿಕೊಂಡು ದೇವತೆಗಳನ್ನು ಬೇಕು ಬೇಕಾದ ರೀತಿಯಲ್ಲಿ ಕಷ್ಟಪಡಿಸುತ್ತಾ ಲೋಕ ಧರ್ಮಕ್ಕೆ ಮಾರಕನಾಗಿದ್ದಾನೆ. ಕಳದ ಬಾಧೆಯಿಂದ ನೊಂದಿದ್ದೇವೆ. ನಾಶಕ್ಕೋಸ್ಕರವಾಗಿ ನನ್ನಂತರ್ಗತವಾದ ಮಹಾ ತೇಜಸ್ಸನ್ನು ಹೊರಗಿಟ್ಟಿದ್ದೇನೆ.
ನಮಸ್ತಶ್ಚೈ ನಮಸ್ತಶ್ಚೈ ನಮೋ ನಮಃ. ಜಯ 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 ಜಯ. ಮಹೇಶ್ವರ ತಾಯಿ ಇಂದ್ರಾದಿ ಸುಮನಸರೇ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದಲ್ಲಿಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡಹಿ ಅದೆಲ್ಲವೂ ನಭಮಂಡಲದಲ್ಲಿ ಒಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪೋಲಗಳಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ವಿಧಿಯಿಂದಲೇ ವರವನ್ನು ಪಡೆದು ಪ್ರವರ್ತನಾಗಿ ಲೋಕ ಮೂರರಲ್ಲಿ ಅಧರ್ಮದ ಧ್ವಜವನ್ನು ಸ್ಥಾಪಿಸಲು ತನ್ನವರ ಜೊತೆಗೂಡಿ ತೊಡಗಿಸಿಕೊಂಡ ಪರಿಣಾಮ ಮೂರು ಲೋಕವೂ ಕೂಡ ಕಂಗೆಟ್ಟು ಹೋಗಿದೆ. ಸುರಸಂತತಿಯೆಲ್ಲವೂ ಕಣ್ಣೀರಿಡುವಂತಾಗಿದೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಕೂಡನಾದರೂ ನಿರ್ಭೀತರಾಗಿದ್ದಾನೆ. ಲೋಕಮಾರಕನಾಗಿರುವ ಮಹಿಷನನ್ನು ವಾಪಿಸಿ ಲೋಕಕ್ಷೇಮವನ್ನು ಸಾಧಿಸಿಕೊಡಬೇಕು. ಅಜನಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕನಾಗಿ ಬರೆಯುತ್ತಾ ಇದ್ದಾನೆಯೇ, ಅಂತಹ ಮಹೇಶ್ವರನ್ನು ವಂದಿಸಿ ಇಳೆಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ ಅವರೆಲ್ಲರನ್ನು ಬಳುಫಿ ಅವರ ಹತ್ತರಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ ಧೈರ್ಯ ತಾಳಿ ಧೈರ್ಯ ತಾಳಿ. ಏನಲ್ಲೋ ಜಯ ಜಯ ಎಂದು ಏನಲು ಜಯ ಜಯವೆಂದು ಸಕಲರು ಮಣಿಯಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ 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 ಜಯ
ಆ ದರ್ಶನ ಸುಧಾಪಾನದಿಂದ ಯಥಾಶಕ್ತಿಯಾಗಿ ತುಷ್ಟಿಯನ್ನೋ ಪುಷ್ಟಿಯನ್ನೋ ಪಡೆದು ಶುದ್ಧ ಭಕ್ತಿಯಿಂದ ತೊಡಗಿಸಿಕೊಳ್ಳುತ್ತಿದ್ದಂತೆ ಆಗಮಿಸಿದಂತಹ ವಿಶ್ವಕರ್ಮನು ಘನತರವಾದಂತಹ ವಸನ ಭೂಷಣಗಳನ್ನು ಸಮರ್ಪಿಸಿ ಮುಡಿಬಾಗಿ ನಿಂತಿದ್ದಾನೆ. ಸಕಲ ದೇವಸ್ತ್ರೀಯರು ಕೂಡ ಶ್ರೀಮಾತೆಯ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಈ ಹೊತ್ತು ವೈಶಾಂತಕಿಯಾಗುತ್ತೇನೆ ಅಂತ ಹೊರಟು ನಿಂತಹ ನಮ್ಮವ್ವನಿಗೆ ನಮ್ಮ ಕೈದುಗಳನ್ನೇ ಸಮರ್ಪಿಸಿ ಕೃತಾರ್ಥರಾಗೋಣ. ವನಜನಾಭನು ಕರದ ಚಕ್ರವಾ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಸುರಪ ವಜ್ರವ ಉಳಿದ ದಿಕ್ಪಾಲರು ಎನ್ನಲು ಜಯ 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 ಪವಳದ ಕೈ ಕಟ್ಟು ಕಂಕಣ ಕೈಬಳಿ ದೊಡ್ಡ ಕುಬಸ ಬಿಗಿ ದುಡ್ಡ ಪೀತಾಂಬರ ಗಟ್ಟಿ ವಡ್ಯಾಳಕ ನಂದಿಗೆ ಕಿರುಗೆಜ್ಜೆ ಇಷ್ಟು ಶೋಭಿಸುವಂತಹ ಈ ಅಷ್ಟ ಸಂಪನ್ನೆ ಅಷ್ಟಾಯುಧ ಪಾಣಿಯಾಗಿ ಕೂಳನಾಶಕ್ಕಾಗಿ ಹೊರಟು ನಿಂತಹ ಕಾಲಕ್ಕೆ ಅದೋ ಪರ್ವತರಾಜನೇ ಮೃಗರಾಜನಾಗಿ ವಾಹನವಾಗುತ್ತೇನೆ ಅಂತ ಹೇಳಿ ಬರ್ತಾ ಇದ್ದಾನಲ್ಲ.
ನರಿ ನಾಯಿಗಳ ಓಡಾಟ. ಅಪ್ಪಾ ಸಾಯಿಸಾಗ ನಮ್ಮವರಾದ ಶಂಕದ್ರಿಕರು ಅಲಿತಾ ಇದ್ದಾರೆ. ನನ್ನ ಕರ್ಣಗಳಿಗೆ ಶಂಕಧ್ವನಿ ಕೇಳ್ತಾ ಉಂಟು. ಎಲ್ಲಿಂದ ಯಾವ ಕಡೆಯಿಂದ ಅರಸುತ್ತಾ ಮುಂದಾಗ್ತೇನೆ. ಅದನ್ನು ತಿಳಿದೇ ಬಂದವ ಮಾಲಿನಿ ಸಂಜಾತ ಮಗಿಷ. ಒಂದು ಹೆಜ್ಜೆ ಮುಂದಿಟ್ಟರ ಜತನ ವಿಧಿಯಿಂದ ವರವನ್ನು ಪಡೆದಂತ ನೀನು ಭೂಲೋಕ ಪಾತಾಳ ಸೇರಿ ಸಲದಕ್ಕೆ ನಾಕವನ್ನು ಏರಿ ಪಂಚ ಮಹಾಪಾತ್ರಗಳ ಸಿಗಿದಂತ ನಿನ್ನ ಶಿರವನ್ನೇ ಸುಮನಸ ಪರೆಯುವುದಕ್ಕೆ
ಮಾಡಲು ಬಂದೆಯ? ನೀನು ಬಂದಾದ ಒಳ್ಳಿತಾಯ್ತು. ಪ್ರಕಾರಾಜವನ್ನು ಕಾಡಿಗಟ್ಟು ಆಯುಧವನ್ನು ಬದಗಿ
ಮಹಾದೇವಿ ನಮಸ್ತುತೆ. ಜಯ 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 ಶಾಂತರಾಗಮ ಸುಲಭ ಭಯಾನೇನಾಗಿಲ್ಲ ಮುಂದಾಗಿ ಆರುಷದಲ್ಲಿ ನಾಗವನ್ನು ಪಾಲಿಸು ಅರೆಯಾದನ್ನಯ ಜನನಮನುನಿ ನಿರಂದ ಮನದಿ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳಮಹಿಷ ಹಾಗೂ ಆತನನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ನಮ್ಮನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಣಿನಿ, ಚಂದ್ರಗಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ನಮ್ಮನ್ನು ತಾಳುವುದರ ಮೂಲಕ ಬಯಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳಮಹಿಷರ ಶಿರವನ್ನೇ ಹುವಿಗೆ ತಂಡೋಳು ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸುತ್ತೇನೆ. ನಾಕದ ಪೀಠದನಿಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಅಮ್ಮ, ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕಮ್ಮ? ನೇರವಾಗಿ ತುಫಿನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನು ದೂರೀಕರಿಸಿದರೆ. ಹೋಗಿ ಮಕ್ಕಳೇ. ಮತ್ತೆ ಕಾಂತನಗೆ ಶೋಣಿತ ಪಟ್ಟಣವನ ಶುಭದ ನವನದಿಗ ವಿಭವದಲ್ಲಿ ಶೋಣಿತಾಪುರಕ್ಕೆ ಯಾರೆಂಬುದಾಗಿ ಕೇಳಿದ್ದೇನೆ. ಶುಂಭಾನಿ ಶುಂಭಾನ್ ಅಂತ ಕೇಳಿದ್ದೆ. ನಾವೇ ಸರಿ ಬಂದಿರುವ ಕಾರ್ಯಕಾರಣ ಅನೇಕವಿದೆ ತಮ್ಮ. Oh
ತಮ್ಮ ನಮ್ಮ ಕೀರ್ತಿಯ ನಿಮಿತ್ತವಾಗಿ ಉಳಿಯಲು ಎತ್ತರದ ವಿಸ್ತಾರದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳಲು ಮಹಾಕಾಂಕ್ಷೆಯಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಭೂಲೋಕ ಆ ಬಳಿಕ ಪಾತಾಳ ಲೋಕ ಎರಡು ಲೋಕಗಳೇ ಮೂರು ಮೂರ್ತಿಗಳಿಂದಾಗಲಿ ಮರಣವೇ ಬರಬಾರದು ಅಂತ ವರವನ್ನು ಪಡೆದವರು ನಂತರ ಹೊರಟಿದ್ದೆ ದಿಗ್ವಿಜಯಕ್ಕಾಗಿ ಮೊದಲಾಗಿ ಇಳಿದಿದ್ದೆ ಭೂಲೋಕ ಭೂಲೋಕವನ್ನು ನಮ್ಮದಾಗಿಸಿಕೊಂಡೆವು ನಂತರ ಇಳಿದಿದ್ದೆ ಪಾತಾಳ ಲೋಕ ಪಾತಾಳವನ್ನು ನಮ್ಮದಾಗಿಸಿಕೊಂಡೆವು ಉಳಿದಿದೆ ಒಂದು ಲೋಕ ಇಲ್ಲಿ ಅವರಾದ್ರೂ ತರಬೇಕಾದ ಸ್ವರ್ಗ ನೀನು ಆಜ್ಞೆಯನ್ನು ಕೊಟ್ಟೆ ಅಂತ ಹೋದ್ರೆ ಈ ಕ್ಷಣ ತೆರಳಿ ಸ್ವರ್ಗದ ಅಧಿಕಾರವನ್ನು ಕೊಡಿಸ್ತೇನೆ ಎದುರಿಗೆ ಬಂದವರು ಯಾರು ಗೊತ್ತೇ? ಶೋಣಿತಾಪರಾಧೀಶದ ಅಂತ ಶುಂಭ ಮತ್ತು ಅವನ ತಮ್ಮನಿ ಶುಂಭ ಹಿರಿಯವರಾದ ನಮಗೆ ಸೇರಬೇಕಾದ ಸ್ವರ್ಗದಲ್ಲೋ ಅಧಿಕಾರ ನೀನಾಗಿ ಬಿಟ್ಟು ಕೊಟ್ಟೆ ಅಂತ ಆದ್ರೆ ಬದುಕುವುದಕ್ಕೆ ಬಿಟ್ಟೇನು ಇಲ್ಲವಾದ್ರೆ ಪರಾಕ್ರಮ ಏನು ಎಂಬುದಾಗಿ ನಮ್ಮಂತವರು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಪೆಟ್ಟು ತಿಂದು ಓಡುವ ಜಾತಿಯೇ ಸ್ವರ್ಗವನ್ನು ನಿನ್ನ ಕೈಯಿಂದ ಪಡೆದಕ್ಕಾಗಿ ಬಂದಿದ್ದೇನೆ. ಸುಮ್ಮನೆ ವಾದವನ್ನು ಮಾಡಬೇಡ. ಸ್ವರ್ಗ ಲೋಕವನ್ನು ಕೊಟ್ಟರೆ ಬಿಟ್ಟೇನು,
ಇಲ್ಲವಾದರೆ ವಿಷಯದು ಬಿಡು. ಅಯ್ಯೋ, ಏನು ದೊಡ್ಡದಾದಂತಹ ದೀಪಕ್ಕೆ ಪತಂಗಗಳು ಬಂದು ಮುಟ್ಟಿದರೆ ಅವುಗಳ ಗತಿ ಏನಾಗುತ್ತದೆ? ನಿನ್ನ ದೀಪ ಎಷ್ಟೇ ದೊಡ್ಡದಾಗಿರಲಿ ಅಂತ ದೀಪವನ್ನು ಪುಡಿಗಟ್ಟು ಒಳ ಪ್ರವೇಶ ಮಾಡಿ ಏನು ಹುಲಿಯ ಗುಹೆ ಗೊತ್ತುಂಟ ಬೇಡ. ಅಂತಹ ಹುಲಿಯ ಗುಹೆಗೆ ಸಣ್ಣ ಇಳಿ ಬಂದಂತ ಗುಹೆಗೆ ಪ್ರವೇಶ ಮಾಡುವಂತ ಸಾಮರ್ಥ್ಯ ವಿನಾಶಕಾಲ ವಿಪರೀತ ಬುದ್ಧಿ ಒಂದಾನೆನ್ನೂರಿಗೆ ತೆರಳು ಆಗುವುದಿಲ್ಲ. ಯಮನೂರಿಗೆ ನಾನೇ ಕಳುಹಿಸ್ತೇನೆ. ಏನು ಬಾಯಿ ಬಡುಕ ಇಂದ್ರ, ನಿನ್ನ ಆನೆ ಬರ ಯಾರಿಗೂ ಗೊತ್ತಿಲ್ಲ. ನಮ್ಮಂತವ್ರು ಬರುವಾಗ ಪೆಟ್ಟು ತಿಂದು ಓಡುವ ಜಾತಿಯೇ ನಿನ್ನಂತವನಿಗೆ ಪೆಟ್ಟಲ್ಲದೆ ಮತ್ತೆ ಮದ್ದೆ ಇಲ್ಲ. ಏನು ಮಾಡ್ತೇನೆ ಗೊತ್ತಿಲ್ಲ. ನೋಡು, ನಮ್ಮಂತ ಸ್ವರ್ಗಲೋಕಕ್ಕೆ ಬಂದೆ. ನಮ್ಮನ್ನು ಹೆದರಿಸುವುದಕ್ಕಾಗಿ ದೊಡ್ಡ ತಲೆಯನ್ನೇ ಇಟ್ಟುಕೊಂಡು ಬಂದೆ. ಆ ತಲೆಯನ್ನು ಪುಡಿ ಮಾಡುವಾಗ ಯಾರು ಕೇಳುವವರಿದ್ದಾರೆ? ಸೊಂಟ ಜಯವಾಗಲಿ, ಶುಭವಾಗಲಿ. ಮೂರು ಲೋಕದ ಒಡೆಯಲಿ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ತಮ್ಮ ನೋಡಿದೆ ತಮ್ಮ ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ನೋಡಲಿ ನೋಡು. ಹೌದು, ಇಂದ್ರಾದಿ ದೇವತೆಗಳೆಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನೇ ಆಗಲಿ ತಮ್ಮ, ಓಡಿ ಹೋದವ್ರನ್ನ ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು? ಸ್ವರ್ಗದ ಅಧಿಕಾರ, ಸ್ವರ್ಗದ ಪೀಠ ನಮ್ಮ ಪಾಲಿಗೆ. ತಮ್ಮ, ಇಂದಿನ ದಿವಸ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭಾನಿ ಶುಂಭರಿಗೆ ಜಯವಾಗಲಿ, ಶುಭವಾಗಲಿ ಎನ್ನುವಂತಹ ಜಯಘೋಷವನ್ನು ಆಡುತ್ತಾ ಇದ್ದಾರೆ. ಈ ವೇಳೆಯಲ್ಲಿ ಮೂರು ಲೋಕವೇ ನಮ್ಮ ಸ್ವಾಧೀನವೇ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ. ಇಲ್ಲಿದ್ದಂತ ಅಂಗನ ಮನೆ ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಗೋಚೆ ಇವರೆಲ್ಲರನ್ನು ನಮ್ಮ ಸೇವೆಗಿರಿಸಿದ್ದಾರೆ. ಆ ಬಳಿಕ ಭೂಲೋಕದಲ್ಲಿ ಯಾಗ ಯಜ್ಞ ನಡೆಯುತ್ತಾ ಇದೆ. ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಬೇರೆ. ಸೂರ್ಯಚಂದ್ರ ಸಂಚಾರವನ್ನಲ್ಲೇ ತಮ್ಮ ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೇನು? ದೇವತೆಗಳು ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ.
ಹಿಂದಿನ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹೇಶನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವಳು ನಾನೇ. ಹುಣ್ಣಿಮೆ ಚಂದ್ರನಂತೆ ಶೋಭಿಸಬೇಕಾದಂತ ಮುಖ ಇಂದು ನಿಶಾ ಕಮಲದಂತೆ ಬಾಡಿ ಹೋಗಿದಿಲ್ಲ ಮಗನೇ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಭಿನ್ನವಿಸುವುದೇನು ತಾಯೇ ಲೋಕವನ್ನೇ ಪಾಲಿ ಪಾಲಿ ಮಾಯೇ ನಿನ್ನಾಜ್ಞೆಯಲ್ಲಿ ಬಿಡುಗಣ್ಣರೋಡನೆ ನಾಕವನ್ನು ತಾಳೆ ಕಡರಿಂದ ಬಂದ ಮಾಡುವುದಾಯಿತು. ಭಿನ್ನವಿಸುವುದೇನು ತಾಯೇ ಆದಿ ಮಾಯೇ ಭಿನ್ನವಿಸುವುದೇನು ತಾಯೇ ಅಮರೇಂದ್ರ ಲೋಕವನ್ನೇ ಪಾಲಿಪ ಆದಿ ಮಾಯೆಯೇ. ಏನಾಯ್ತಪ್ಪ ಈ ಸಲ ನಿನಗೆ? ಅಂದು ಮಹಿಷದಾನವನನ್ನು ಸಂವರಿಸಿ ಸುರಲೋಕವನ್ನು ನಮಗೆ ಸ್ಥಿರ ಮಾಡಿಕೊಟ್ಟವಳಲ್ಲವೇ ತಾಯೇ? ಖಂಡಿತ. ಈಗ ಹಾಗಲ್ಲವಮ್ಮ. ಏನು? ಭೂಲೋಕದವರು ಯಾರವರು? ಶುಂಭಾನಿ ಶುಂಭ ಏನು ಮಾಡಿದರು? ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ಪರಿಣಾಮ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರೆ ತಾಯೇ. ತಾಯೇ ಅವರಿಂದ ನಮ್ಮನ್ನು ರಕ್ಷಿಸುವ ಭಯ ಕರುಣಿಸುತ್ತಲ ಭಯವನ್ನು ನುಡಿದಳು. ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯುಳು ಮರೆಸಿ ನಿಜವನು ತುಹಿನಗಿರಿಯುಳು ಇರುತ್ತ ನೋಡುವುದನ್ನ ಲೀಲೆಯ ಇರುತ್ತ ನೋಡುವುದನ್ನ ಲೀಲೆಯ ಹರುಷದೊಳಗಿಂದೆನುತ ತ್ರಿದಶರಿಗನು ಹಿ ಶ್ರೀದೇವಿ ಶ್ರೀದೇವಿ ಅಮರೇಂದ್ರ, ನೀವು ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭ ನಿಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ ಅಮ್ಮ. ಮಗನೇ, ತನಕ ನಾವು ಎಲ್ಲಿರಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳ್ಳನನ್ನು ಒಂದೊಂದು ರೂಪದಿಂದ ಒಂದೊಂದು ವಿಧದಿಂದ ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಅಳಬೇಡ. ಅಳುವ ಸುಮನ ಸರಿಂಗೆ ಧೈರ್ಯವನು ಅಳುವ ಸುಮನ ಸರಿಂಗೆ ಧೈರ್ಯವನು ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆಂದಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ
ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಸುಂದರಾಂಗವ ತಾಳ ಅಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ನಿಂತಳು ಮೆರೆವಾಗ ತಂಪವನದೊಳಂದು ನಿಂತಳು ಮೆರೆವಾಗ ತಂಪವನದೊಳಂದು ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿದರೆ ದೈತ್ಯ ವೃಂದವ ಮೋಹಿಸಿದರೆ ಸರಿಯೇ ಸರಿಯೇ ಅಳುವ ಸುಮನಸರಿಗೆ ಧೈರ್ಯದ ಮಾತನ್ನು ಅರ್ಹಿ ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಜಗನ್ಮಾತೆ ಅಂದರೆ ನೀವು ಯೋಚಿಸುವಂತಹ ಪ್ರಮೇಯ ಒಂದು ಬದುಕಿ ಬಂತಲ್ಲ, ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನನ್ನ ಮಗನ ಅಂತ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡ ಮುಂಡರು ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರವನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತು ಯೋಚಿಸಿ ನಾ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗದರು ಯಾರಿಲ್ಲವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ, ಇವರಿಗೆಲ್ಲ ಮಣ್ಣಿನ ಆಸೆ ಉಂಟಾ? ಇಲ್ಲ. ರಕ್ಕಸರಿಗೆ ಆಸೆಯಿಂದ ಹುಟ್ಟುವುದು ಹಣ್ಣಲ್ಲಿ ಮಾತ್ರವಂತೆ. ಸರಿ, ಅದನ್ನು ನೆಪವಾಗಿರಿಸಿಕೊಂಡಂತಹ ನಾನು ಈ ರೂಪವನ್ನೇ ಮರೆಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನ ಅಂತೂ ಕೌಶಿಕೆಮ್ಮ ನಾಮನ್ನರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟೋಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ ಕತ್ತಲೆ ತುಂಬಿಕೊಂಡಿದೆ. ಏನು ಮಾಡುದಂತ ಆಲೋಚನೆ ಮಾಡುವುದಲ್ಲ, ಜಗದಬ ಅಂತ ನಾನು ಯೋಚಿಸುವುದಲ್ಲ, ಮನಸ್ಸನ್ನು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದು ಯೋರೆ
ಗರ್ಭಮುದಿಯಲ್ಲಿ ಹುಟ್ಟಿಕೊಂಡವರು ಚಂಡಮುಂಡರು ಗಂಡುಗಳಿಗನ್ನುವಂತ ನೆಗಳತೆಗೆ ಪಾತ್ರರಾಗಿದ್ದೇವೆ. ನಮ್ಮದಾದಂತಹ ಜೀವನ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಅರಣ್ಯವನ್ನು ಸೇರಿದೆವು. ಅಜನ ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ 2 ವರ ಮನೋವೇಗ ಬ್ರಹ್ಮಚಾರಿ ಅಲ್ಲಿದ್ದಂತಹ ಉರಗಾದಿಗಳ ಹೆಳಮುರಿಗಟ್ಟಿದೆವು. ಆಮೇಲೆ ಭೂಲೋಕ ಸ್ವಾಧೀನ, ತದನಂತರ ಏರಿದ್ದೆ ನಾಲ್ಕಲೋಕವನ್ನು. ಅಲ್ಲಿ ನಮಗಿಂತ ಮೊದಲಾಗಿ ಶುಂಭದಾನವ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದ. ಶುಂಭನಾದರೇನು ಶಂಭುವೇ ಬಂದರು. ಒಮ್ಮೆ ನಮಗೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ರು. ಹಾಗಾಗಲಿಲ್ಲ. ನಾರದರ ಆಗಮನ ಮಾಡಿಸಿದರು ಸಂಧಿ, ಏರಿಸಿದರು ಸಿಂಹ ವಿಸ್ತಾರ ಕೊಟ್ಟರಲ್ಲ. ಕೊಟ್ಟ ನಮಗೆ ನೇಮ. ಅವನ ಬಗ್ಗೆ ಯಾರಿಯನ್ನು ಹೇಳ್ತಾರೆ ಎನ್ನುವ ಹಾಗೆ ಹೊಗಳಿದವರ ಜೊತೆಗೆ ತೆಗಳಿದವರ ಶಿರ ಆರಿಸಿದವರಿದ್ದೇವೆ. ಸರಿ, 3 ಲೋಕ ಸಂಚಾರ ಹಸಿವೆ.
ಎಲ್ಲರಿಗೊಡ್ಡುವ ತನುವ ಶ್ರಮವನು ಕಳೆವೆ 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 ಎಂದೆನುದಾಗ ಬರಲು 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 ಕದಂಬವನದೆಡೆಗೆ ಕಳರು ಮೃಗಮಾಂಸವನು ಮೆಲುದ ಮೆಲುದ ಮೆಲುದಲಿ ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಹೌದೌದು. ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರಿದವ. ಏನು ತಿಂದೆ? ನನಗಾಗಿ ಏನು ತಂದೆ? ಹೇಳು ನನ್ನ ಮುಂದೆ. ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿದೊಂದು ಹರಿಣ. ಏನು ಮಾಡಿದೆ? ಓಡಿದೆ, ಹೋದೆ, ಹಿಡಿದದರ ಕೋಡನ್ನು ಗರನೆ ಗರಗರನೆ ಗರನೆ ಗರಗರನೆ ಗರನೆ ಗರಗರನೆ ತಿರುಗಿಸಿ ಒಂದೇ ಪೆಟ್ಟು ನೆಲಕ್ಕೆ ಮಾಡಿಸಿದೆ. ರುಂಡ ಬೇರೆ ಮುಂಡ ಬೇರೆ. ನೆತ್ತರನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬುಗಳನ್ನು ಜಗಿದೆ. ಅದೇನು ಹಾಗೆ ಶಬ್ದ ಬಂದದ್ದು? ಅದು ಎಲುಬು ಗಟ್ಟಿಲ್ಲ. ಓ, ಎಳತ್ತು ಅಂತ ಕಾಣ್ತದೆ. ಎಳತ್ತನ್ನು ಜಗಿದ್ರೆ ಹಾಗೆ ಶಬ್ದ ಬರ್ತದೆ. ಓ ಹಾಗೆ. ಅಣ್ಣ, ಹೊಟ್ಟೆ ತುಂಬಲಿಲ್ಲ. ಮುಂದಕ್ಕೆ ಮುಂದಕ್ಕೆ ಹೋದಾಗ ಏನು ಬೇಕು ನಿನಗೆ? ಕಾಣಿಸಿತು ಮೊಲಗಳ ಗುಂಪು. ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಗಬಕ್ಕ. ಹೇಗೆ? ಗಬಕ್ಕ ಗಬಕ್ಕನೆ. ಆಮೇಲೆ ಒಂದೊಂದನ್ನೇ ತೆಗೆದೆ, ಡಿಡಿಕ್ಕ 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 ಎಂದು ನೆಲಕ್ಕೆ ಬಡಿದೆ. ಹೌದೇ? ಎಲ್ಲವೂ ಚೂರ್ 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 ಚೂರ್. ಇಷ್ಟು ಮಾಡಿ ಪ್ರಯೋಜನ ಆಗ್ಲಿಲ್ಲ ಅಂತ ಆಯ್ತು. ಏನು? ಎಲ್ಲ ಚೂರಾಯ್ತಲ್ವೇನೋ? ಮೊಲದ ಮಾಂಸವೆಲ್ಲವೂ ಒಡೆದು ಚೂರಾಗಿ ಹೋಯ್ತು. ಅದನ್ನೆಲ್ಲ ಒಂದುಗೂಡಿಸಿದೆ. ದೊಡ್ಡದಾದಂತಹ ಮಾಂಸದ ಮುದ್ದೆ, ಅದನ್ನೊಮ್ಮೆಗೆ ಗುಳು. ಅಣ್ಣ, ಏನಾಯ್ತಾ? ತಿಂದದ್ದು ಹೆಚ್ಚಾಯ್ತು. ಈಗ ಗೊತ್ತಾದ ನಿನಗೆ? ಈಗಲೇ ಗೊತ್ತಾದ. ಇನ್ನೂ ಆಗಲೇ ಗೊತ್ತಾಗಬೇಕದು. ತಿಂದದ್ದು ಹೆಚ್ಚಾಯ್ತು, ಎಲ್ಲವೂ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು. ಬಂತ ಹೊರಗೆ? ಸ್ವಲ್ಪ ಆದ್ರೂ ಹಾಕಿದ್ನ ಕಾಣೋದಿಲ್ಲ ಇಲ್ಲಿ. ಬಾಯಿಯಲ್ಲಿವರೆಗೆ ಬಂತು. ಅದನ್ನು ಹಾಗೆ ನುಂಗಿದೆ. ಹೌದೇ? ಹುಳಿ ಹುಳಿಯಾಗಿ ಒಳ್ಳೆ ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಒಮ್ಮೆ ಕಾರು ಬೇಕು, ಅದನ್ನೇ ತಿನ್ನಬೇಕು, ಅದನ್ನೇ ನುಂಗಬೇಕು. ಬಹಳಷ್ಟು ರುಚಿ. ಒಳ್ಳೆದು. ಅಣ್ಣ, ಎಲ್ಲ ಮೊಲಗಳನ್ನು ಹಿಡಿದೆ ಅಂತ ಭಾವಿಸಿದ್ದು, ಹಾಗಲ್ಲಿ ಸಣ್ಣದು ಮೊಲದ ಮರಿ ಇಣುಕುದು ಅದು ಹೇಗೆ ಬಾಕಿ ಆದ್ದು? ಅದು ಹೇಗೆ ಬಾಕಿ ಆಯ್ತು ಅಂತ ಗೊತ್ತಿಲ್ಲ ನೋಡಿ. ಹೀಗೆ ತಪ್ಪಿಸಿಕೊಂಡೇ ಬಾಕಿ ಆದ. ಅದು ಅಡ್ಡದಲ್ಲಿ ಉಂಟು ಹಾಗೆ. ಏನೇ ಆಗ್ಲಿ, ಹೋಗುವಾಗ ಅದನ್ನೊಂದು ಹೊತ್ತುಕೊಂಡು ಹೋಗ್ಬೇಕು. ಹೌದಲ್ವಾ? ಅದನ್ನು ಮತ್ತೆ ಯಾವ ಎರಡನ್ನು ಹೊತ್ತುಕೊಂಡು ಹೋಗ್ಬೇಕು. ಹೌದಲ್ವಾ? ನಮಗೆ ಒಂದು ವಾರಕ್ಕೆ ಮತ್ತೆ ಮಾಂಸಕ್ಕೆ ಅಡ್ಡಿಲ್ಲ. ಹೌದಲ್ವಾ? ಅಣ್ಣ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೆ. ಮುಂದುವರಿಯುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ತಮ್ಮ ಹಂದಿ ತಮ್ಮ ಹಂದಿ ಓ ಹೇಳಲಿಕ್ಕೂ ಬೇಸರ ಆಗ್ತದೆ. ಏನಾಯ್ತಾ? ಓ ಹೇಳಿದ್ರೆ ನಾನು ಹಂದಿ, ನಾನು ಹಂದಿ ಆದ್ರೆ ನೀನು ನನ್ನ ಅಣ್ಣ ದೊಡ್ಡ ಹಂದಿ. ಅದೇ ತಮ್ಮ ಹಂದಿ ಅಂತ ಹೇಳಿದ್ಯಲ್ಲ, ಹಾಗಲ್ವದು? ತಮ್ಮ ಓ ಹಂದಿ ಒಂದು ಗೋಚರಿಸಿತು. ಬಿಡುವೇನೆ. ಏನು ಮಾಡಿದೆ? ಅದರ ಬಾಲಕ್ಕೆ ಕೈ ಕೊಟ್ಟೆ. ಸರಿ, ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಮಾಡಿದೆ. ಮತ್ತೆ ಅಲ್ಲಿಗೆ ಕಲಸಿದೆ, ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ. ಹೊಟ್ಟೆ ತುಂಬಿತು. ನಿನ್ನ ನೆನಪಾಯ್ತು. ಹೊಟ್ಟೆ ತುಂಬಿದ ಮೇಲೆ? ಹೌದೌದು. ಯಾವ ಕರ್ಮಕ್ಕೆ ಆಮೇಲೆ ನೆನಪಾದದ್ದು? ನಿನಗೇನಾದ್ರೂ ತರಬೇಕಲ್ವ? ಅದೇ ಹೊಟ್ಟೆ ತುಂಬಿದ ಮೇಲೆ. ಹೌದೌದು, ನನಗೆ ನೆನಪಾಯ್ತು. ಏನು ತಂದೆ? ನಿನಗೆ ತಲೆ ತಂದಿದ್ದೇನೆ. ಈಗ ಗೊತ್ತಾಯ್ತು. ತಲೆ ಬಹುಶಃ ನಿನಗೆ ತಿಂದು ತಿಂದು ಸಾಕಾಗಿ ಕಡೆಗೆ ಉಳಿದದ್ದು ತಲೆ ಮಾತ್ರ. ತಲೆ ತಿನ್ನುವುದಕ್ಕೆ ನನ್ನ ತಮ್ಮ ಇದ್ದಾನೆ ಅಂತ ನಿನಗೆ ನೆನಪಾಯ್ತು? ಹಾಗಲ್ವೋ? ಮತ್ತೆ ತಲೆಯ ಮಾಂಸ ಅಂದ್ರೆ ಇಷ್ಟ ಅಲ್ವಾ ನಿನಗೆ? ಮಾಂಸವೆಂದ್ರೆ ಇಷ್ಟ ಎಂಬ ಹಾಗೆ ಕಾರಣದಿಂದ ತಂದದ್ದು. ಹೌದೌದು. ಆಗ್ಲಿ ಆಗ್ಲಿ ಆಗ್ಲಿ. ಭರ್ಜರಿ ಬೇಟೆ, ಅದ್ಭುತ ಬೇಟೆ, ಅದ್ಭುತ ಬೇಟೆ. ಏನೋ ಈ ಗಾಳಿ ಎಲ್ಲ ಎಲ್ಲಿ ಹೋಗಿದೆ ಅಂತಲೇ ಗೊತ್ತಾಗುದಿಲ್ಲ. ಗಾಳಿ ಇಲ್ಲದ ಎಷ್ಟು ಸಮಯ ಆಯ್ತು. ಹೌದಲ್ವಾ? ಹಾಗಿದ್ರೆ ಗಾಳಿ ಬೇಕೇ ಬೇಕು. ಬೇಕೇ ಬೇಕು. ಒಂದು ಕೆಲಸ ಮಾಡುವ, ನಿನಗೆ ಸ್ವಲ್ಪ ನನಗೆ ಗಾಳಿ ಹಾಕಬಹುದಾ? ಒಂದು ಕೆಲಸ ಮಾಡುವ ಅಂತ ಹೇಳಿ ನನ್ನಲ್ಲಿಯೇ ಕೆಲಸ ಹೇಳಿದ್ದಲ್ಲ. ಈಗ ನಾನು ಗಾಳಿ ಹಾಕಿದ್ರೆ ನೀನು ವಿಶ್ರಾಂತಿ ಪಡೆಯುವುದೆಂಬ ಹಾಗೆ ಆಗ್ಲಿಲ್ಲ. ಹೌದೌದು. ನಿನಗೇನು ಕೆಲಸ ಉಂಟು? ಅದಾಗಬಾರ್ದು. ಇಬ್ಬರಿಗೂ ಕೆಲಸ ಬೇಕಂತ. ನಾನು ಗಾಳಿ ಹಾಕ್ತೇನೆ, ನೀನು ನನಗೆ ಗಾಳಿ ಹಾಕ. ಅಲ್ಲಿಗೆ ಆಯ್ತಲ್ಲ. ಆಯಾಸ ಮತ್ತಷ್ಟು ಹೆಚ್ಚಾಗುವುದಲ್ವೇನು? ಹಾಗಾದ್ರೆ ಏನು ಮಾಡುವ? ಕಡಿಮೆ ಆಗಬೇಕಿದ್ರೆ ಗಾಳಿ ಬೇಕೇ ಬೇಕು. ನಮ್ಮ ಅಡಿ ಹಾಳಾಗಿದ್ದಾನೆ ವಾಯುದೇವ, ಅವನಿಗೆ ಆಜ್ಞಾಪಿಸಿದೆವು ಅಂತಾದ್ರೆ ಚೆನ್ನಾಗಿ ಬೀಸ್ತಾನೆ. ಸರಿ. ಆದ್ದರಿಂದ ಇದು ತಗ್ಗು ಪ್ರದೇಶ, ಎತ್ತರವಾದಂತಹ ತೂಹಿನಗಿರಿಯನ್ನು ಯಾರು
ತಾ ಕುಳಿತು 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 ದೇವಿಯು ಪಾಡುದಿಹ ಗಾಯನವ ನಾಲಿಸುತ್ತ ದೇವಿಯು ಪಾಡುದಿಹ ಗಾಯನವ ನಾಲಿಸುತ್ತ ತಳುವದ ಸಮಯದಲ್ಲಿ ಸೇವಾಕರ್ತರಂದ್ರೆ ಹೇಗಿರಬೇಕು? ಸೇವೆಯಲ್ಲಿ ನಿಷ್ಠೆ ಬೇಕು, ಭಕ್ತಿ ಬೇಕು, ಪ್ರಾಮಾಣಿಕತೆ ಬೇಕು, ಅದಂತೂ ಬೇಕೇ ಬೇಕು. ನಮ್ಮ ಆಜ್ಞೆಯನ್ನು ಪಾಲಿಸಿದಂತಹ ವಾಯುದೇವ ಚೆನ್ನಾಗಿ ಬೀಸಿದ್ದಾನೆ, ತಂಪಾಗಿ ಬೀಸಿದ್ದಾನೆ. ಅವನ ಬೀಸುವಿಕೆಗೆ ತನ್ನ ಒಡ್ಡಿದ್ದು ಆಯಾಸದಲ್ಲಿ ಹೋಗಿದಂತಲೂ ಗೊತ್ತಾಗ್ಲಿಲ್ಲ. ಶ್ರಮದೆಲ್ಲವೆಲ್ಲವೂ ನಿವಾರಣೆಯಾಗಿ ಹೋಗಿದೆ. ಇನ್ನೊಮ್ಮೆ ಬೇಟೆ ನಾಳೆ ಆಡುವುದು ಬೇಡವಾ? ಒಮ್ಮೆ ಏರಿದವರು ಎಲ್ಲಿದ್ದಕ್ಕೆ ಉಂಟೆ. ಮತ್ತೆ ನಿನ್ನ ಕಿವಿ ಕೊಡ್ತೇನು? ನಿನಗೆ ಕಿವಿ ಕೊಟ್ರೆ ಬೇರೆ ನನಗೆ ಬೇಡವಾ? ಹಾಗಲ್ವ? ಮತ್ತೆ ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಇದು ಆಲಿಸಿದೆ. ಏನ ತಂಪಾಗಿ ಗಾಳಿ ಮಾತ್ರ ಬೀಸ್ತಾ ಉಂಟು ಎಂಬ ಹಾಗೆ ಭಾವಿಸಿದ್ದು. ಗಾಳಿಯ ಜೊತೆಯಲ್ಲಿ ಇಂಪಾದ ಸ್ವರವು ಕೇಳಿ ಬರ್ತಾ ಉಂಟು. ಏನಾಗಿರಬಹುದು? ಈ ಸ್ವರದ ಮೂಲ ಎಲ್ಲಿಂದ ಎಂಬ ಹಾಗೆ ಆಲೋಚಿಸಿದ್ರು ಅಂತಾದ್ರೆ ಇದು ಅದೇ ಅಂದ್ರೆ ಬಿದಿರಿಗೆ ಬಿದಿರುತ್ತಾಗಿ ಬರುವ ಸ್ವರವೇ ಇದು ಬಿದಿರಿನ ಸ್ವರ. ಬಿದಿರಿನ ಸ್ವರ ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೆ ಹೇಳು? ಆಗ್ಲಿಕ್ಕಿಲ್ಲ. ಖಂಡಿತವಾಗಿಯೂ ಇದಲ್ಲ. ಮತ್ತೆ ಒಂದು ವೇಳೆ ಹೌದು ಅಂತಿದ್ರೆ ವೀರರಾದಂತ ಚಂಡಮುಂಡರು ಕದಂಬಕಾಂತರವನ್ನು ಬಂದು ಸೇರಿದ್ದಾರೆ, ಬೇಟೆ ನಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ದೂರೀಕರಿಸುವಂತಹ ಉದ್ದೇಶದಿಂದ ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡುತ್ತಿರಬಹುದೇ? ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡಿದ್ರು ಹಾಡಬಹುದು. ಆದ್ರೆ ಇದು ಕೋಗಿಲೆಯ ಸ್ವರ ಅಲ್ವಾ? ಕೋಗಿಲೆ ಹಾಡುವುದು ಹೇಗೆ? ಹಾಗಿದ್ರೆ ಇದು ಅದಲ್ಲ ಅಂತ. ಅದಲ್ಲ ಅಂತಾದ್ರೆ ಬೇರೆ ಯಾವ್ದು? ಬೇರೆ ಯಾವ್ದು ಇರ್ಬೇಕು? ನಿನಗೆ ಗೊತ್ತಾಗ್ಲಿಲ್ಲ? ಇಲ್ಲ, ನನಗೆ ಗೊತ್ತಾಗಿದೆ. ಯಾವ್ದು? ಇದು ಬಹುಶಃ ಅವಳೆ
ವಂಶವಳಿ ಯಾರು? ವೀಣಾಪಾಣಿ, ಫಣಿವೇಣಿ, ಪುಸ್ತಕಪಾಣಿ, ಕಲ್ಯಾಣಿ. ಹೇಗೆ ಹೇಳಿದ್ರು ಕೂಡ ಬ್ರಹ್ಮನ ಬಡಿಯಾದಂತಹ ಶಾರದಾದೇವಿ ಇಲ್ಲಿಗೆ ಬಂದದ್ದು ಎಂಬ ಹಾಗೆ ಹೇಳ್ತಾ ಇದ್ದೀನಿ. ಅವಳೆ ಖಂಡಿತವಾಗಿ ಅವಳಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾದೇವಿ ಅವನ ಪಕ್ಕದಲ್ಲಿರ್ಬೇಕು. ಒಂದು ವೇಳೆ ಅವಳಿಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದಿತ್ತು. ಏನಾದೀತು? ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಇದ್ರೆ ಕೈ ಇಲ್ಲ, ಕಾಲಿಲ್ಲ, ದೇಹ ಇಲ್ಲ, ದೇಹ ಎಲ್ಲ ಸರಿ ಇದ್ರೆ ತಲೆ ಸರಿ ಇರುವುದಿಲ್ಲ. ಹೌದಲ್ವಾ? ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿ. ಹಾಗಾಗಿ ಇದು ಅವಳಲ್ಲ ಅಂತಾದ್ರೆ ಬೇರೆ ಯಾರು? ಇದು ಅವನೇ. ಯಾರವ? ಕುದುರೆ ಮುಖ. ಅಲ್ಲ ಕುದುರೆ ಮುಖ ಉಳ್ಳವನು. ಅರ್ಥಾತ್ ದೇವಲೋಕದ ಗಾಯಕ ಅವನೇ. ಅವ ಒಬ್ಬ ಮಾತ್ರ ಇರುವುದಾ? ಮತ್ತೆ ಇನ್ನೊಬ್ಬ ಇದ್ದಾನೆ ಚಿತ್ರಸೇನ. ಅವರಿಬ್ಬರು ಜೊತೆ ಸೇರಿದ್ರು ಅಂತಾದ್ರೆ ಗಾನ ವೈಭವ. ಹಾಗಾದ್ರೆ ಕೇಳಿಸುತ್ತಿರುವುದು ಒಬ್ಬರ ಗಾನ ವೈಭವ. ಇಬ್ಬರಿದ್ದಲ್ಲ. ಹಾಗಿದ್ರೆ ಒಬ್ಬರೇ ಬಂದದ್ದು. ಹಾಗಿದ್ರೆ ಅವರಲ್ಲ ಅಂತಾದ್ರೆ ಬೇರೆ ಯಾರು? ಇನ್ನೊಬ್ಬರಿದ್ದಾನೆ. ಯಾರವ? ಅವನೇ ನಾರದ. ಕರದಲ್ಲಿಗೆ ಬಾರದ ಗಾನ ವಿಶಾರದ ಅವನವೇ ಶಾರದ. ನಿನಗೆ ಬೇಡದೆಲ್ಲ ಬೇಗ ಬರ್ತದೆ. ಏನಾಯ್ತಾ? ನಾರದನಿಗೆ ಏನು ಹೇಳಿದ್ರೆ ದೇವ ಋಷಿ ನಾರದ. ಇಲ್ಲಿಂದ ಹೋಗ್ತಾನೆ. ದೇವ ಋಷಿ ನಾರದ. ದೇವ ಋಷಿ. ಹೌದೌದು. ಮತ್ತೆ ಅದೇನಾಗ ಹಾಗೆ ಅದಕ್ಕೂ ಸಮಯ ಉಳಿಲಿ ಅಂತ ಹಾಗೆ ಅಸಂಬಂಧ ಹೇಳುದು. ದೇವತೆಗಳ ಹೆಸರು ಹೇಳುವಾಗ ಏರುದು ನಮಗೆ. ಏನು? ದೇವ ಋಷಿ ನಾರದ. ಕಪಾಳಕ್ಕೆ ಬಾರಿಸಿದ ಹಾಗಾಯ್ತು. ದೇವ ಋಷಿ ನಾರದ ಅವ ಬಂದದ್ದ. ಅವನೇ. ಖಂಡಿತವಾಗಿ ಬರ್ಲಿಕ್ಕಿಲ್ಲ. ನಿನಗೆ ತಿರುಗಾಟ ಹೋಗ್ಲಿ. ಯಾರಿಗೆ? ನನಗ ನಾರದನಿಗೆ. ನಿನಗೆ ಅಲ್ವಾ? ಅಂದು ದಕ್ಷ ಬ್ರಹ್ಮ ನಾರದನಿಗೆ ಕೊಟ್ಟಂತಹ ಶಾಪ 3 ಮುಕ್ಕಾಲುಗಳಿಗೆ ಅಲ್ಲಿ 3 ಲೋಕವನ್ನು ಸಂಚರಿಸಿ ಎನ್ನುವ ಹಾಗೆ ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಲಿಲ್ಲ. ಈ ಸ್ವರವನ್ನು ಕೇಳಿದ್ದೆ ನೀನು. ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ. ನಾರದ ಅಂದ್ರೆ ಹೇಗೆ? ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ ಆಚೆ, ನಿನ್ನೆ, ಈಚೆ, ಮೊನ್ನೆ, ಹತ್ತಿರ, ನಾಡಿದ್ದು, ದೂರ, ಇವತ್ತು, ಇಲ್ಲಿ. ಹೌದಲ್ವಾ? ಎಲ್ಲಿ ಹೋಗ್ತಾನಂತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವೇ ಇಲ್ಲ. ವೀಣೆ ಬಿಡದಿರುವ ವಾಣಿ ಅಲ್ಲ, ತುಂಬುರ ಅಂತ ಒಳವೆ ಅಲ್ಲ, ನಾರದ ಅಲ್ಲ, ಅದು ಅಲ್ಲ, ಇದು ಅಲ್ಲ, ಅದು ಅಲ್ಲ, ಇದು ಅಲ್ಲ. ಗೊತ್ತಾಗಬೇಕಿದ್ರೆ ಸ್ವರವನ್ನು ಬಿಡಿ, ಹಿಡಿ. ಸ್ವರ ಹಿಡಿದು ನಡೆದರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು, ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು, ಅರರೆ ಅರರೆ ಕೌತುಕವೆದ್ದು ಪರಿಮಳ ಬಿಡಿದು ಮುಂದುವರಿಯೇ. ಉರಗನಿ ಭವೇಣಿಯವು ಕಲಕೀರವಾಣಿಯವು ಗುರುಕುಚ ಶರೀರೆಯವು ಮೋಹನಾಕಾರೆಯವು ದುರಿತ ಸೌಹಾರ್ಯವು ನಿಜ ಚಕ್ರಧಾರೆಯವು ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ನಾಗಮರ್ಯ ಮಾರಯೋಗಿ ಬರಿಯರಿಗೆಲ್ಲ
ಎಷ್ಟು ಸಾರಿ ಬಂದಿದ್ದೇವೆ ಇಲ್ಲಿಗೆ ಅಲ್ವಾ? ಆದ್ರೆ ಈ ರೀತಿಯಾದಂತ ವ್ಯತ್ಯಾಸ ಇತ್ತ? ನಿನ್ನೆ ಎಷ್ಟು ಬೆಳಕಿನ ವ್ಯವಸ್ಥೆ ಇತ್ತ? ನಿನ್ನೆ ಕತ್ತಲೆ ಕತ್ತಲೆ ಕತ್ತಲೆ. ಇವತ್ತು ಕಣ್ಣು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನೋಡಿದ್ರು ಬೆಳಕು. ಯಾರು ಬೆಳಕಿನ ವ್ಯವಸ್ಥೆ? ಯಾರು ಬೆಳಕಿನ ವ್ಯವಸ್ಥೆ ಮಾಡಿದವರಿಗೆ ಏನಾದ್ರೂ ಕೊಡ್ಬೇಕು ಎನ್ನುವ ಹಾಗೆ ಸ್ವರ ಹಿಡಿದು ಮುಂದುವರಿದು ಬಂದೇ ಉಂಟಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಪಾಡ್ತಾ ಇದ್ದಾಳೆ. ನೋಡಿದೆ ನೋಡಿದೆ ನೋಡಿದೆ. ಕೋಟಿ ಸೂರ್ಯರ ಪ್ರಭೆಗಳಿಂದ ಒಂದು ಸುಂದರವಾದ ಪುತ್ಥಳಿಯನ್ನು ನಿರ್ಮಿಸಿ ಸ್ವರ್ಣ ದುಯ್ಯಾಲೆಯಲ್ಲಿ ಕೂರಿಸಿದ ಹಾಗೆ ನಮಗೆ ಕಾಣುತ್ತಾ ಉಂಟು. ನೋಡಂತೆ ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹೊಗಳುವುದಕ್ಕೆ 1000 ನಾಲಗೆಯುಳ್ಳ ಆದಿಶೇಷನಿಗೂ ಅಸಾಧ್ಯ. ಸರಿ ನೋಡಂತೆ ನೋಡಂತೆ ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಪವು ಇತರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮುನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮೊಗದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಸುಖ ವಾಣಿ ಇವಳ ಆನಂದದ ಕಂಪು ಪೂರ್ಣ ಚಂದ್ರನ ಪೆಂಪು ಇವಳ ಕರ್ಣದ್ವಯ ಆಕಾರ ಕನ್ನಡ ಲಿಪಿ ಸ್ವೀಕಾರದಂತಿರ್ಪುದು. ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜರ ಭರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆಯ ಮಂದಹಾಸದ ವಿಲಾಸಮಂ ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂತಮಂ ವಕ್ರ ಕುಂತಳೆಯ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸಿ ರಸಗಮಂ ಬಂಧು ವಿದುಟಿಯಳ ಬಂಧುರದ ಸಿಂಗರವನ್ನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮರೆಸಿ ತೆನ್ನೆಯ ರೋಷ ತಡೆದರೆನ್ನನು ಈಶ ಆಗಲೆನ್ನೆ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳ ಅಡಿಡ ಲಂಕಿ ಬಣೆಗೆ ಕಸ್ತೂರಿಯಂ ಕಣ್ಗೆ ಕಾಡಿಗೆಯಂ ಕೊರಲ್ಗೆ ಹರಿನೀಲಮಣಿ ಭೂಷಣವಾದು ಸೇರು ಸಲ್ಕದು ನೈಜಮಾಗಿ ಬೆರಗಾಗಿ ಬಳಿ ಕೋರೆ ದುರುಬಂ ತೆಗೆದು ಜಡೆಗಟ್ಟಿ ಪೊರಮಟ್ಟು ನಿರಿಗುರುಳ ಪವಳ ದರದ ಉರುದರದ ತೋಳ್ಗಳ ಕಂಬು ಘಂಟದ ತರಳ ನಯನದ ಸಂಪಗೆಯ ನಾಸಿಕದ ಪೆರನೊಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಕುತದ ಕರ ಪಲ್ಲವದ ಸರಸಿರುವ ಮುಖಿ ಅರಣ್ಯವಳಂತೆ ವಿಟಗಾರ ನೋಡಿ ಸ್ವರ್ಣ ಗುರುಗಣೆ ಅಂತ ಹೇಳು ನೀನು ಸರಸಿದ ಒದನೆ ಹರಿಣ ನೇತ್ರ ಚೆಲುವ ತರುಣೀ ಮಣಿ ಹಸಿಯ ನಡುವಿನ ನಿಮ್ನ ನಾಭಿಯ ಮುಸುಲ ಭಾಷೆಯ ತೋಳ ಕುಚಗಳ ವಿಷುಪ ತೊಡೆಗಳ ಚಾರು ಜಂಗವ ಬೆಸವ ಕಂಗಲ ತೊಲಗಿ ಬೆಳಗುವ ಬಿಸದ ಗಂಜಿನಿಯು ಪರಮ ಪರಿಮಾಣಗಳ ಸಂಹರಿಸಿ ಮುಗ್ಧ ಕೆಂದಾಬರೆ ಮರುದುಂಬಿಗಳ ನಡವಳಿಸಿ ಸರಸ ವೀಣಾಬ್ದಿನಿ ಹಂಸೆ ಗರ್ವಗತಿಗಳ ಹಾಯ್ದು ಮನಸ್ಸಿಜ್ಜನ ವರವಿರಿಂಚ ಸೃಜಿಸಿದನೆ ಎನ್ನುವ ಹಾಗೆ ಭ್ರಮೆ ಚೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳಿಯೋ ವರರಸ ಸಾಕಾರ ಸೌರಭವು ಮನ್ಮಥನ ವಿಜಯ ಧ್ವಜವು ಮೂಲರಣೆಯ ಮೌಕ್ತಿಕದ ಮಣಿಯೋ ಸಾಸಿರು ಶಿರಣದ ಶೇಷದ ಶಿರದಲಸೆಯ ಮಾಣಿಕ್ಯವು ವಸುಮತಿಗೆ ಸಮ ಸೀಮಂತದ ಮಣಿಯೋ ಎನ್ನುವ ಹಾಗೆ ಕಂಗೊಳಿಸ್ತಾ ಇದ್ದಾಳೆ. ಕೋಟಿ ಸೂರ್ಯರ ಏಕಕಾಲದಲ್ಲಿ ತೆರೆಗಿಳಿದು ಬಂದು ಉದಯಿಸಿದ್ರೆ ಯಾವ ರೀತಿಯಾದಂತಹ ಪ್ರಭೆ ಗೋಚರಿಸ್ತದೋ ಅಂತಹದ್ದೇ ಆದಂತಹ ಪ್ರಭೆ ಗೋಚರಿಸ್ತಾ ಉಂಟು. ಅಣ್ಣ ಇಷ್ಟು ಹೊಗಳಿದ್ದ ಅವಳಿಗೆ ಸಂತೋಷ ಆಯ್ತಾ ಇಲ್ವಾ? ಈ ಪರಿಸರಕ್ಕೆ ಬಹಳಷ್ಟು ಸಂತೋಷ. ಹೌದಲ್ವಾ? ನೋಡುವಾಗಲೇ ಗೊತ್ತಾಗುತ್ತೆ ನಮಗೆ. ಅದು ಕಂಡ್ರೆ ಸಾಕು. ಅದಿದ್ರೆ ಆಯ್ತು. ಏ ತಮ್ಮ ಏನೋ ಹಾಗಿದ್ರೆ ಇದು ಯಾರುಂಟಾಗ್ಬೇಕಲ್ಲ? ಇದು ಅವಳ ಅಲ್ವಾ? ಯಾರು ಅವಳೆಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿನಗೇನು ಬೇಕು? ನಿನಗೇನು ಬೇಕು? ಇದ್ದದ್ದೇ ಹೆಚ್ಚಾಗಿದೆ. ನಿನಗೆ ಅಲ್ವೋ? ಅಂದು ಶ್ರೀಮನ್ನಾರಾಯಣ ಕೇಳಿದಂತಹ ಸಂದರ್ಭದಲ್ಲಿ ಮೋಕ್ಷ ಸ್ಥಳದಲ್ಲಿ ಜಾಗವನ್ನು ಕೇಳಿದ್ದಾಳೆ. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಈ ಕಾಂತಾರಕ್ಕೆಲ್ಲ ಬರ್ಲಿಕ್ಕಿಲ್ಲ. ಕಾಂತಾರ ನೋಡ್ಲಿಕ್ಕೆ ಇನ್ನೊಮ್ಮೆ ಬರ್ಲಿಕ್ಕಿಲ್ಲ. ಕಾಂತಾರಕ್ಕೆ ಬರ್ಲಿಕ್ಕಿಲ್ಲ. ಕದಂಬ ಕಾಂತಾರಕ್ಕೆ ಬರ್ಲಿಕ್ಕಿಲ್ಲ. ಇಲ್ಲ. ಅವಳ ವಿಷಯ ಬಿಡುವ. ಇನ್ನೊಬ್ಬಳಿದ್ದಾಳಲ್ಲ. ಯಾರವಳು? ಅವಳೇ ಉಮೆ. ಯಾರು? ಉಮೆ. ಉಮೆ. ಉಮೆ ಪಾರ್ವತಮ್ಮ. ಪಾರ್ವತಮ್ಮನ ಒಮ್ಮೆ ನೋಡಿ ಬರ್ಬೇಕಾ? ನೋಡಿ ಬಾ. ಏನು ನೀನು ಹೇಳಿದ ಹಾಗೆ ಇದು ಪಾರ್ವತಮ್ಮ ಅಲ್ಲ ಆಯ್ತಾ? ಅದು ಹೇಗೆ? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ ಅಂತ. ಈಗ ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ವಾ? ಲೋಕಕ್ಕೆ ಆದರ್ಶ ಅಲ್ವೇನೋ ದೊಡ್ಡ ಬೊಟ್ಟು. ಈಗ ಈಗ
ಓ ಹೀಗೆ ಹೋಗಿ ನೋಡಿದ್ರು ಬೊಟ್ಟು ಕಾಣುದಿಲ್ಲ. ಬೊಟ್ಟಿಲ್ಲ, ಇಲ್ಲಿಂದಲೇ ಕಾಣುದಿಲ್ಲ. ಕೆಂಪಿದ್ದಂತೂ ಇಲ್ವೇ ಇಲ್ಲ. ಒಬ್ಬಳಿಗೆ ಗಮನಿತ್ತ, ಇನ್ನೊಬ್ಬಳನ್ನು ಶಿರದಲ್ಲಿ ಬತ್ತ, ಹೆಣ್ಣೆಂಬ ಬಿತ್ತ. ಶಂಕರಿಯನ್ನು ಕಳುಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಶಂಕರ್ ಇನ್ನು ಬರುವುದು ಅನುಮಾನವೇ. ನೋಡೋಣ. ಅಣ್ಣ, ಅವಳ ವಿಷಯ ಬಿಡುವ. ಇನ್ನೊಬ್ಬಳಿದ್ದಾಳಲ್ಲ, ಯಾರವಳು? ಸೌಂದರ್ಯವತಿಯರಲ್ಲಿ ಅತಿ ಸೌಂದರ್ಯವತಿ ಯಾರು ಅಂತ ಕೇಳಿದ್ರೆ, ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರಮನು ಹೇಗೆ ಶೋಭಿಸುತ್ತಾನೋ ಅದೇ ರೀತಿ 3 ಲೋಕದ ಸೌಂದರ್ಯವತಿಯರನ್ನು ಒಟ್ಟಾಗಿ ಸೇರಿಸಿದ್ರೆ ಅದರಲ್ಲಿ ಎದ್ದು ಕಾಣುವವಳು ಆರತಿಯೇ. ಯಾರು? ಆರತಿಯೇ. ಯಾವ ಆರತಿ? ಆರತಿ ಅಲ್ಲ ಪುಣ್ಯ, ಮತ್ತೆ ಆರತಿ ಇವಳೇ. ಓ ರತಿ. ರತಿ ಅವರದೊಂದು ಮೇಳವೇ ಇದೆ, ಕಾಮರತಿಯರ ಮೇಳ. ಸತಿಯ ಬಿಟ್ಟಿರಲಾರ ಸುಪ್ರೇಮ, ಎಡಭಾಗದಲ್ಲಿ ಮನ್ಮತ ಇಲ್ಲ. ಹಾಗಾಗಿ ಕಾಮರತಿಯರ ಮೇಳ ಇದಲ್ಲ. ಕಾಮರತಿಯರ ಮೇಳ ಇದಲ್ಲ ಅಂತ ಆದ್ರೆ ಇದು ಯಾವ ಮೇಳ? ನಿನಗೆ ಇಷ್ಟೊತ್ತಾದ್ರೆ ಮೇಳ ಯಾವ್ದಂತಲೇ ಗೊತ್ತಾಗ್ಲಿಲ್ಲ. ಯಾವುದು ಮೇಳ? ಯಾವ್ದು ಮೇಳ ಯಾವ್ದಂತಲೇ ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಗಿದೆ. ಯಾವುದು? ನನಗೆ ಗೊತ್ತಾಗಿದೆ. ಇದು ಬಹುಶಃ 2ನೇ ಮೇಳ. ನೋಡಿ ಹೇಳಿದ್ಯಾ? ಮತ್ತೆ ನೋಡದೆ ಹೇಳಿದ್ಯಾ? ಯಾವ್ದದು? ಅವಳನ್ನೇ ನೋಡಿದ್ದು ನಾನು. ಅದು ಹೇಗೆ? ಕಾಮರತಿಯರ ಮೇಳ ಅಲ್ಲ, ಬೇರೆ ಯಾವುದೋ 2ನೇದ್ದು. ಬೇರೆ ಯಾವುದೋ 2ನೇ. ಎಲ್ಲರೂ ಕೇಳುವುದಿದ್ದನ್ನೇ, ಇದೇ ಬೇಕು, ಇದೇ ಇಲ್ಲದಿದ್ರೆ ನಾವು ಇಲ್ಲಿರುವವರ ಎಲ್ಲ ಇರಬೇಕಾದವರು ಇಲ್ಲಿಗೆ ಬಂದಿದ್ದೇವೆ. ನಮಗೂ ನೋಡುವಾಗ ಆಗುತ್ತದೆ ಇದೇ ಆದೀತು ಅಂತ. ನಾಳೆ ಇಲ್ಲೇ ಆದೀತು, ಇಲ್ಲೇ ಹೌದಲ್ವಾ? ನಾವೇನು ತಿರುಗಾಟ ಮಾಡಿದ್ದು ಕಡಿಮೆ? 3 ಅಲ್ಲ 6ರಲ್ಲಿ ಕೂಡ ಇಂತಹ ಸೌಂದರ್ಯವತಿ ಇಲ್ಲ. ಮನಸ್ಸು ಪ್ರಶಾಂತವಾಗುತ್ತದೆ. ಅಕ್ಷಯವಾದಂತಹ ಸೌಂದರ್ಯದ ರಾಶಿ. ಎಂತಹ ಪುರುಷನಿಗೂ ಪ್ರೇಮವೆನ್ನುವುದಕ್ಕೆ ಹರಿತಾರೆ. ಈ 7 ಲೋಕದಲ್ಲಿಯೂ ಕೂಡ ಇಂತಹ ಸೌಂದರ್ಯವತಿ ಇಲ್ಲ ಅಂತಾದ್ರೆ ಇವಳನ್ನು ಇಲ್ಲೇ ಬಿಟ್ಟು ಹೋಗುದು ಸರಿಯಾ? ಮತ್ತೆ ಆದ್ದರಿಂದ ನಾ ಮಾತಾಡಿಸಿ ಕರೆ ತರುವೆ. ಬೇಗ ಬರ್ತೇನೆ. ಬೇಡ, ನೀನು ಬೇಗ ಬರುತ್ತೇನೆಂಬ ಹಾಗೆ ಹೋದರೆ ಕೂಡ ಮತ್ತೆ ಬರುವ ಅವಕಾಶವೇ ಇರುವುದಿಲ್ಲ ನಿನಗೆ ಮಾತ್ರ ಅಲ್ಲ, ನನಗೂ ಇರುವುದಿಲ್ಲ. ಹೌದಲ್ವಾ? ಬ್ರಹ್ಮದೇವರವರ ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ಚಂಡಮುಂಡರ ಮರಣ. ಹೌದೌದು. ಹಾಗಾಗಿ ಒಂದೇ ದಾರಿ, ನಮ್ಮನೆ ಶುಂಭ ಅವನಲ್ಲಿ ಹೇಳು ಬಾ. ಪರಿಣಾಮ ದೇಹಕ್ಕಾಯಿತು ಆಯಾಸ. ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳಿ ಬಂತಣ್ಣ. ಆ ಸ್ವರವನ್ನು ಹರಸುತ್ತಾ ಮುಂದಕ್ಕೆ ಹೋದಾಗ ತರುಣಿಯವರುಗಳು ಕೋಟಿ ಸೂರ್ಯ ಪ್ರಕಾಶವನ್ನು ಬೀರುತ್ತಾ ಸ್ವರ್ಣ ದುರ್ಯಾವಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದರು. ಅವಳ ಅಂದವನ್ನು ಕಂಡಾಕ್ಷಣವೇ ನಮಗನಿಸಿದ್ದು 3 ಲೋಕದ ಒಡೆಯನಾದಂತಹ ನೀನವಳನ್ನು ವರಿಸಬೇಕು. ನಿನ್ನ ವಾಮ ಭಾಗದಲ್ಲಿ ಅವಳು ರಂಜಿಸಬೇಕು. ಕದಂಬ ಕಾಂತಾರದ ಕನ್ನಿಕೆಯನ್ನು ಕರೆತರುವಲ್ಲಿ ಕಾರ್ಯಪ್ರವೃತ್ತನಾಗಬೇಕಣ್ಣ. ಶರಹತಿಗೆ ಸಿಲುಕುತ್ತ ವನಜನೇತ್ರಯ ವರಿಸಲಿರನೆಂದೆನುತ ನಿಶ್ಚಯಿಸಿ ಹೆಣ್ಣಿನ ಬಗ್ಗೆ ನೀವು ವರ್ಣಿಸಿದ ಕ್ಷಣದಲ್ಲಿ ಏನು ನನಗೆ ಬೇಕು ಅನ್ನಿಸ್ತಾ ಉಂಟಲ್ಲ ತಮ್ಮ? ಯಾವುದು ಬೇಡ ತಮ್ಮ? ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣ ಆನಂದ. ಆ ಮನ್ಮಥ ಏನು ಮಾಡಿದ? ಅವನಲ್ಲಿದ್ದಂತಹ ಪಂಚಶರಗಳನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬಲಲಿ ಬೆಂಡಾದೆ ತಮ್ಮಂದಿರೇ, ಬಲಲಿ ಬೆಂಡಾದೆ ವನದ ಲೋಚನೆಯನ್ನು ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದು ಅವಸರ ಮಾಡಬೇಕು. ಆ ವಿಚಾರ ನನಗೆ ಬಿಟ್ಟದ್ದು. ಇದು ನಿಮ್ಮಿಂದ ಆಗುವ ಕೆಲಸ ಅಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆ ನಾನು ಮಾಡ್ತೇನೆ. ನೀವೆಷ್ಟಾದ್ರೂ ಬೇಟೆ ನೋಡಿ ಆಯಸಪಟ್ಟವ್ರು, ನಿಮ್ಮಂತವರಿಗೆ ವಿಶ್ರಾಂತಿ ಅಗತ್ಯ. ಬೇಕಾದಾಗ ನಿಮ್ಮನ್ನು ಕರೆಸಿಕೊಳ್ತೇನೆ. ಹೋಗಿ ವಿಶ್ರಾಂತಿ ಪಡಿ.
ಅತಿ ಮುಖ್ಯವಾದ ವಿಚಾರವ ಏನು ಅಂತ ಅರ್ಥ ಆಗ್ಲಿಲ್ಲಲ್ಲ. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತ ದೃಶ್ಯವನ್ನು ಕಂಡರು. ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆ ಆಗಬೇಕು, ನನ್ನ ಜೀವನ ಸಂಗಾತಿ ಅನ್ನಬೇಕೆನ್ನ ಆಶೆಯನ್ನು ಪಟ್ಟವನಾಗಿದ್ದೇನೆ ಸುಗ್ರೀವ. ನಿಮಿಗೂ ಮದುವೆ ಆಗುವಂತ ಆಶಯ ಪ್ರಭು. ಮತ್ತೆ ನನಗಲ್ಲದೆ ಮತ್ತೆ ನಿನಗ ಪಾಪಿ ಮದುವೆ ನನಗೆ ಬೇಡ. ಯಾವುದರಲ್ಲಿ ಕೊರತೆ ಉಂಟು, ಯಾವುದರಲ್ಲಿ ಕಡಿಮೆ ಉಂಟು? ನನಗೆ ಕಡಿಮೆ ಇಲ್ಲ. ಅದಕ್ಕಾಗಿ ಏನು ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬಾವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ರಾಜಾಜ್ಞೆ. 2 ಕದಂಬಾವನ. ಶುಂಭನಾಜ್ಞೆಯೊಳೈದಿ ಮೆರೆವನ ಕದಂಬವನವನೇ ಪುಗುತ್ತಾ ಶ್ರೀ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಗುರೆಸಿನು ಕೂಡಲಿ ನಮ್ಮಯ ಶುಭ ಕೆಟ್ಟ ತಿಳಿದು ನೋಡಲಿ ಕೀಕೆ ಮಾನಿನಿಯೇ ಶುಂಭನಾಜ್ಞೆಯೊಳೈದೆ ಶುಂಭನಾಜ್ಞೆಯಂತೆ ಕದಂಬಾವನವನ್ನು ಪ್ರವೇಶ ಮಾಡಿದ್ದೇನೆ. ಬಂದು ನೋಡಿದರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ, ಕದಂಬಾವನ ಅಂದರೆ ತುಂಬಿದಂತ ಕಾರ್ಗತ್ತನು ಅಂತ. ಆದ್ರೆ ಇಂದು ಹಾಗಲ್ಲ, ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬಾವನ. ನೋಡಬಾರದೆ, ವೈರ ಭಾವದಿಂದ ಇರಬೇಕಂತ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ. ಏನಿದರ ಅರ್ಥ ಒಂದು ಅರ್ಥವಾಗುತ್ತಾ ಇಲ್ಲ. ಅದಲ್ಲ, ಚಂಡ ಮುಂಡರಿಂದ ಕೇಳಿ ತಿಳಿದಂತ ವಿಷಯ ಶುಂಭ. ಕದಂಬಾವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ರಣ್ಣನ ಉಯ್ಯಾಲೆಯನ್ನು ಗಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಅವಳ ದಾಂತ ರೂಪಕ್ಕೆ 3 ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ, ಅವಳನ್ನು ಮದುವೆಯಾಗುವುದಕ್ಕಾಗಿ ಹಾತೊರಿಯುತ್ತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡ ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ಬಂದು ನೋಡಿದರೆ ವಿಚಿತ್ರವೇ ಸರಿ, ಮೇಲಿಂದ ಕೆಳಗೆ ಇಳಿದು ಬಂದಿದೆ ಗಣ್ಣದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ. ಒಬ್ಬಾಕೆ ಸರ್ವಾಂಗ ಸುಂದರಿ ಅಂತ ನಾರಿ. ನೋಡಬಾರದೆ, ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಳೆ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು. ಇವಳು ಉಯ್ಯಾಲೆಯನ್ನು ತೂಗುವುದ ಅಲ್ಲ, ಜಗವನ್ನೇ ಆಡಿಸುವುದ? ಇವಳು ನಾರಿಯೇ? ಏಕೆ ಸರ್ವತ್ರ ನಾರಿ ಅಲ್ಲ, ಇವಳು ಆದಿ ಅಂತರಹಿತ ಅಂತ ಆದಿ ಮಾಯೆ ಸರಿ. ತ್ರಿಜಗವನ್ನೇ ತನ್ನದಂತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೆಯಲ್ವೇ ಇವಳನ್ನು ನಮ್ಮ ಶುಂಭ ಬಯಸಿದನಲ್ಲ. ಶುಂಭ ಬಯಸಿದ್ದಲ್ಲ, ಅವಯಸಲ ಕೆಟ್ಟ. ಅವ ಕೆಟ್ಟದ್ದಲ್ಲ, ದಾನವ ಕುಲದ ಸರ್ವನಾಶವಂತೂ ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಬಚಾವಂತ ಆಶಯ. ಏನು ಮಾಡೋಣ ಹೇಳಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚುಂಟಂತೆ. ನಮ್ಮ ಶುಂಭನಿಗೆ ಮದುವೆಯಾಗುವಂತ ಹುಚ್ಚು. ಏನೇ ಇರಲಿ, ರಾಜ ಕಾರ್ಯಕ್ಕೆ ಬಂದವನು ಈ ಸುಗ್ರೀವನಲ್ವಾ? ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡ್ಬೇಕು. ಮಾತಾಡ್ತೇನೆ ಅಮ್ಮ. ನಾಥನಾಗುವ
ಹೊಂದಿಸಿಕೊಂಡಿದ್ದೇನೆ ತಾಯಿ. ಶೋಣಿತ ಅವರಿಂದ ಬಂದಂತ ಸುಗ್ರೀವನ ನಮ್ಮ ಒಡೆಯ ಅಂತ ಶುಂಭನೇ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿಕೊಡೋದಕ್ಕೆ ಬಲವಂತ ಕಾರಣ ಉಂಟು ತಾಯಿ. ನಿನ್ನದಂತ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ. ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬರಲುತ್ತಾ ಇದ್ದಾನೆ. ಮಾತ್ರವಲ್ಲ ತಾಯಿ, ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಹಾತೊರಿತಾ ಇದ್ದಾನೆ. ಶುಂಭನಾದರೂ ಸಾಮಾನ್ಯದವನಲ್ಲಮ್ಮ. ಮೂರು ಲೋಕವೇ ಅವನ ಅಧೀನದಲ್ಲಿ ಉಂಟು. ಸಂಪತ್ತಿನಿಂದ ತುಂಬಿ ತುಳುಕುತ್ತಾ ಉಂಟು. ನಮ್ಮದಾತ ಶೋಣಿತಾಪುರ ರೂಪದ ಬಗ್ಗೆ ಹೇಳುವುದಿದ್ರೆ ಕಡಿಮೆವನಲ್ಲಮ್ಮ. ಮನ್ಮಥನಿಂದ ಅಧಿಕವಾದ ರೂಪ ನಮ್ಮ ಶುಂಭನಲ್ಲಿ ಉಂಟು. ಅಂತ ಶುಂಭನನ್ನು ವರಿಸುವುದಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದು ಬರ್ತಾ ಇದ್ದೀರು. ಈತನಳಿದರೆ ಎನ್ನ ವಾರ್ತೆಯ ದೂತ ಶುಂಭಾಸುರಗೆ ಮೇಳುವ ದೂತದಿಲ್ಲೆಂದೆನು ತಲೆಪಿಸಲಾತನನ್ನು. ಮಾತನಾಡಿಸಿದಾಗ ಮುಖದೊಂದು ಕಿರಣಗೆ ಉಕ್ಕಿ ಹೋಯಿತು. ನನ್ನ ನಗೆ ಈತನಿಗೆ ದಗೆಯಾಗಿ ಹೋಯಿತಲ್ಲ. ಧರೆಯಲಿತ ಸತ್ತು ಬಿದ್ದಿದ್ದಾನೆ ಪಾಪ. ಈತ ನಡೆದನೆಂದಾದರೆ ಆ ಧೂರ್ತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತ ನಾನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡು ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣಾರಸವನ್ನು ಮೀರಿ ಈತನನ್ನು ಎಬ್ಬಿಸುತ್ತಾರೆ ನೋಡುವ. ಪುಣ್ಯಾತ್ಮರೆ, ಮಲಗಿದ್ದೇ ತಡ ಗಾಢವಾದಂತ ನಿದ್ದೆ ಬಂದು ಹೋಯ್ತು ನನಗೆ. ತಂಪಾದ ಜಾಗ ಅಲ್ವಾ, ಹಾಗೆ ಓಯ್ ನಿದ್ದೆ ಮಾತ್ರ ಬಂದದ್ದಲ್ಲ, ನಿದ್ದೆಯಲ್ಲಿ ನಾನು ಕನಸು ಕಂಡದ್ದಲ್ವ. ಕನಸಿನಲ್ಲಿ ಸ್ವರ್ಗಕ್ಕೆ ಹೋದದ್ದು. ಸ್ವರ್ಗದಲ್ಲಿ ಅಜ್ಜ ಸಿಕ್ಕಿದ್ರು. ಅಜ್ಜ ಹತ್ತಿರಕ್ಕೆ ಬಂದು ಮಗನೇ ಸುಗ್ರೀವಂತ ಹೇಳಿದ್ರು. ಅಜ್ಜನನ್ನು ಕಂಡು ಸಂತೋಷವಾಯ್ತು ನನಗೆ. ಕಾಣದೆ ತುಂಬಾ ದಿವಸ ಆಯ್ತಲ್ವಾ. ಹೌದಪ್ಪ, ಹಾಗೆ ಇದು ಕಾಡಲ್ವಾ. ಇಲ್ಲಿ ನಾನು ಮಲಗಿದ್ದಲ್ಲ ಪುಣ್ಯಾತ್ಮರೇ. ನಾನು ಸತ್ತದ್ದು, ಸತ್ತು ಸ್ವರ್ಗಕ್ಕೆ ಹೋದದ್ದು. ಸಾಯ್ಬೇಕಿದ್ರೆ ನನ್ನನ್ನು ಕೊಂದವರು ಯಾರು? ಕೊಂದಂತ ನನ್ನನ್ನು ಬದುಕಿಸಿದವರು ಯಾರು? ಒಂದು ಅರ್ಥವಾಗುತ್ತ ಅರ್ಥವಾಯಿತು ನನಗೆ. ಹುಡುಗಿಯಲ್ಲಿ ಮಾತಾಡ್ತಿರುತ್ತ ವೇಳೆಯಲ್ಲಿ ಆಕೆಯ ಮುಖದಿಂದ ಕಿರುನಗೆ ಒಂದು ಹೊರಹೊಮ್ಮಿತು. ಆ ನಗೆ ನನಗೆ ದಗೆ ಆಯ್ತಾ ಅಂತ. ಆದ್ದರಿಂದಲೇ ನಾನು ಸತ್ತು ಹೋದೆ, ಪುನರಪಿ ಬದುಕಿದೆ. ಹಾಗಾದ್ರೆ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಮರ್ಥನೆ ಉಳಿತಾರೆ. ಈಕೆ ಸಾಮಾನ್ಯವತ್ತು ಹುಡುಗಿಯಲ್ಲ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಕಾರ್ಯಗಳನ್ನು ಏಕ ಕಾಲದಲ್ಲಿ ಮಾಡಬಲ್ಲಂತ ಸಮರ್ಥನೆಗಳಾಗಿದ್ದಾರೆ. ಈಕೆ ಶ್ರೀದೇವಿ ಅಲ್ವೇ? ಇವಳಂತಹ ಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಅಯ್ಯೋ ದೇವರೇ, ಕೇಳಬಾರಂತ ಪ್ರಶ್ನೆಯನ್ನು ಕೇಳಿ ಅವಳ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ ಅಲ್ಲ, ಒಡೆಯ ಶುಂಭನಿಗೆ ಬೇಕಾಗಿ. ಆದರೆ ಉತ್ತರ ಮಾತ್ರ ಸಿಗ್ಲಿಲ್ಲ. ಅವಳಲ್ಲೇ ಕೇಳ್ತೇನೆ, ಅಮ್ಮ ನನ್ನಲ್ಲಿ ಕೋಪ ಮಾಡಬೇಡಮ್ಮ, ಸಿಟ್ಟು ಮಾಡಬೇಡ ತಾಯಿ. ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಭಯವಾಗ್ತಾ ಉಂಟಮ್ಮ. ಯಾಕೆ ಮಗನೇ? ಹತ್ತಿರ ಬಂದ್ರೆ ನೀನು ನಗಾಡ್ತಿಲ್ವಾ? ಏನಾಗುತ್ತದೆ? ನೀನು ನಕ್ಕರೆ ನಾನು ಸಾಯ್ದಿಲ್ವೇ ತಾಯಿ? ಮತ್ತೀಗ ಬದುಕಿದ್ದು ಅದು ನಿನ್ನಿಂದಲೇ ಅಲ್ವೇ? ನಾನು ತಿಳಿದಿದ್ದೇನೆ. ಸರಿ ತಾಯಿ, ನಾನು ನಾನಾಗಿ ಬಂದದ್ದಲ್ಲ. ನಮ್ಮ ಒಡೆಯ ಶುಂಭನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಸರಿಯಪ್ಪ, ಅವನಿಗೆ ನಾನು ಉತ್ತರವನ್ನು ಕೊಡಬೇಡ್ರಿ ತಾಯಿ. ಏನು ಅಂತ ಉತ್ತರವನ್ನು ಕೊಡ್ಲೇವಾ?
ಆಶ್ರಮದಲ್ಲಿ ಕತ್ತಿ ಕಾಳಗ ಅಭ್ಯಾಸ ಮಾಡಿದವಳು ನಾನು. ಆವಾಗಲೇ ತೀರ್ಮಾನಕ್ಕೆ ಬಂದೆ ಮಗ. ಏನು ತಾಯಿ? ಈ ಕಾಳಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವರ ಕರುಣಿಗೆ ಸುಮದ ಮಾಲೆಯನ್ನು ಹಾಕಿ ಬರೆಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು. ಪ್ರತ್ಯಕ್ಷ ಶಂಭುವೆ ದರಗಿಳಿದು ಬಂದರು ಧುರಕ್ಕೆ ಅಂಜೋಳು ನಾನಲ್ಲ. ಹೋಗಿ ಹೇಳು ತಾಯೇ. ಇದು ನಿನ್ನ ಕಡೆಯ ನಿರ್ಧಾರವಮ್ಮ. ನಿಜ. ಆಯ್ತು, ನಿನ್ನ ನಿರ್ಧಾರವನ್ನು ಬದಲಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಆದ್ರೆ ಮಾತ್ರ ಕಟ್ಟ ಕಡೆಯಾಗಿ ಈ ಮುದುಕನ ಒಂದು ಭಿನ್ನ ಉಂಟಮ್ಮ. ನಿನ್ನ ಏನಪ್ಪಾ ನಿನ್ನ ಕೊನೆಯ ಆಸೆ? ದುಷ್ಟರ ಸಂಘದಲ್ಲಿ ಇದ್ದು ಬೇಸತ್ತಿದ್ದೇನೆ. ಜೀವನವೇ ಬೇಡ ಅಂತ ಆಗಿದೆ. ಇಷ್ಟು ಬೇಗ? ಸತ್ಯ ತಾಯಿ. ಸ್ವಲ್ಪ ದಿವಸ ಮಗನೇ. ಆದ್ರೆ ಸ್ವಲ್ಪ ದಿವಸ ಆದ್ರೂ ಕಷ್ಟ ಉಂಟಮ್ಮ. ಯಾಕಪ್ಪ? ಒಮ್ಮೆ ಕಣ್ಣರಳಿಸಿದೋರು ನೋಡು. ಏನು ಮಗನೇ? ಆ ಕಡೆಯಿಂದ ಅದೆಷ್ಟೋ ಮಂದಿ ಕೊಲೆಗಟ್ಟುಗರು ನಮ್ಮಲ್ಲಿ ಇದ್ದಾರೆ, ಇನ್ನೊಂದು ಕಡೆಯಿಂದ ದುಷ್ಟರಿದ್ದಾರೆ ತಾಯಿ. ಅಂತವರ ಜೊತೆಯಲ್ಲಿ ಈ ಸುಗ್ರೀವ ಬಾಳಿ ಬೆಳಗಬೇಕಮ್ಮ. ಮತ್ತೆ ಇಷ್ಟು ವರ್ಷ ಹೇಗೆ ಬದುಕಿದೆ ಮಗನೇ? ಕಷ್ಟದಿಂದಲೇ ದೀನವನ್ನು ದೂಡಿದವನು ನಾನಿದ್ದೇನೆ. ನಿನಗೆ ಬೇಕಾಗಿ ಅಲ್ಲ. ಇಲ್ಲಮ್ಮ, ಆದ್ರೆ ನಿನ್ನನ್ನು ಕಂಡ ಮೇಲೆ ಸುಗ್ರೀವನಿಗೆ ಏನು ಬೇಕು? ಆದ್ರೆ ಒಂದು ಆಸೆ ಉಂಟಮ್ಮ. ಏನು ಕಂದ? ನೆರವೇರಿಸ್ತೀಯಾ? ಖಂಡಿತ. ಇದೋ ಮಗನೇ, ಈ ಮುದುಕ ಸತ್ತ ಮೇಲೆ ಭಕ್ತದ ಜನ್ಮ ಉಂಟು ಆದ್ರೆ ನಿನ್ನ ಮನದ ಇಚ್ಛೆಯಂತೆ ಆಗಲಿ. ದೇವಿ ದಾಸನಾಗಪ್ಪ ನೀನು.
ಮಣಿರತ್ನ ಸಿದ್ಧವಾಗಿದೆ. ಬರಬೇಕು ಬಾರದಿದ್ದರೆ
ಚಿನ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ ಪಾಲಿಸನು ಜನರು ಗೈದರು. ಜಯ 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 ಶಾಂತಳಾಗಮ್ಮ ತಾಯೇ ಮಹಾಕಾಳಿಯಾಗಮ್ಮ. ಶಿವ ಶಿವ, ನಮ್ಮ ತತ್ವವೆಲ್ಲರಳಿವಾಗಿ ಹೋಯ್ತಲ್ಲ, ಏನು ಮಾಡೋದು? ಸರಿ ಸರಿ, ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವನಾನಿದ್ದೇನೆ. ಅದಕ್ಕಾಗಿ ತಲೆಮಾಡು ಸರಿಯಲ್ಲ. ಉತ್ತಮವಾದ ಮಣಿರಥ ಆಯುಧ ಸಿದ್ಧವಾಗಿದೆ. ಕುಪಿತಗೊಂಡಂತಹ ನೀನು ಕೈಗಳಲ್ಲಿ ಆಯುಧವನ್ನು ಧರಿಸಿ ಮಣಿರಥವನ್ನೇ ಹರಿದೆ. ಈ ವಿಚಾರವನ್ನ ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿ ಅನ್ನಬೇಕೆನ್ನ ಆಶೆಯನ್ನು ಬಟ್ಟವ ನಾನಿದ್ದೇನೆ. ಅದಕ್ಕಾಗಿ ಏನು ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ವಿಫಲವಾಗಿ ಹೋಯಿತು. ಸಂಗ್ರಾಮವೇ ಏನು ತೀರ್ಮಾನ ಮಾಡಿ ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟಿದೆ. ಪರಿಣಾಮ ಕಳಿಸಿಕೊಟ್ಟಂತಹ ಧೂಮ್ರಾಕ್ಷರನ್ನು ಓಂಕಾರ ದಿಟ್ಟಿಯಿಂದ
ಕಾರ್ಯವಾಗಿ ಆಮೇಲೆ ಸಂಬಂಧಿರಾದ ಗಂಡುಗಲಿಯಾದ ಚಂಡಮುಂಡರನ್ನು ಕಳಿಸಿಕೊಟ್ಟಿದ್ದೇನೆ. ಚಂಡಮುಂಡರ ಮುಂದಿನ ತೀರ್ಮಾನವನ್ನು ಏನು ಅಂತ ಆಲೋಚನೆ ಮಾಡಿದೆ. ಅದಕ್ಕಾಗಿ ಆಕೆಯನ್ನು ಕರೆತರಣೆ ಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಹೊರಟು ನಿಂತಿದ್ದೆ. ಧನುಜೇಶರಾಗಲಿಲ್ಲ, ಯೋಗ್ಯತೆಯನ್ನು ಪಡೆದವಂತ ಇದ್ರೆ ಈ ಲೋಕದಲ್ಲಿ ಶುಂಭನಲ್ಲದೆ ಮತ್ತೊಬ್ಬರಿಲ್ಲ. ಮತ್ತೆ ವಿಶಾಲವಾದಂತಹ ಭವ್ಯವಾದಂತಹ ಪರಂಪರೆಯನ್ನು ಹೊಂದಿದಂತಹ ಶೋಣಿತಾಪುರದಲ್ಲಿ ನೂತನವಾಗಿರುವಂತಹ ಕ್ರಾಂತಿಯನ್ನು ಎಬ್ಬಿಸಿದವ ರಾಕ್ಷಸರ ಕುಲಕ್ಕೆ ಆಶಾದೀಪವಾಗಿ ಕಾಣಿಸಿಕೊಂಡೆ. ಒಂದು ಕಾಲದಲ್ಲಿ ಆ ವಿಧಾತರನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡು ಅಜಯವಾದಂತಹ ವರಬಲವನ್ನು ಪಡೆದು ಒಂದಲ್ಲ ಎರಡಲ್ಲ 14 ಲೋಕಗಳಿಗೆ ಅಧಿಕಾರಿಯಾದವ. ನಕ್ಷತ್ರ ಮಂಡಲದಲ್ಲಿ ಅಧಿಕಾರ, ದೇವ ಭಕ್ತಿಯಲ್ಲಿ ಆವಿರ್ಭೋಜನ, ಇಂತಹ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡವ. ಏನು ಪ್ರಭು, ಇಷ್ಟೆಲ್ಲ ಯೋಗ್ಯತೆಗಳನ್ನು ಗಳಿಸಿಕೊಂಡಂತ ನಿನ್ನ ಪಾಲಿಗೆ ಈ ಕಾಲದಲ್ಲಿ ಭ್ರಮೆಯ ಸರಿಯಲ್ಲ. ಯಾವುದು ತಪ್ಪಿದವ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ಕ್ರಮದಲ್ಲಿ ಇದ್ದವ ಭ್ರಮೆಗೆ ಒಳಗಾದ್ರೆ ಅದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಎಲ್ಲಿ ತಪ್ಪಿದ್ದೇನೆ ಈಗ? ನಿನ್ನ ನಡೆ ಹಾಗಾಯಿತಲ್ಲ. ಆ ವನಿತೆಯನ್ನು ಬಯಸಿದೆಯಾ? ಕಾಮಿನಿ ಆಗ್ಲಿ ಕಾಶ್ಯಪಿ ಆಗ್ಲಿ ಅಲ್ಲ ಕಾಂತಾಳವಾಗ್ಲಿ ಯಾವ ಕಾಲಕ್ಕಿದ್ರು ಒಲಿದು ಬರಬೇಕೆ ವಿನಃ ನಮ್ಮ ಇಚ್ಛೆಗೆ ಬಂದ ಹಾಗೆ ಪಡೆಯುವುದಕ್ಕೆ ಮನ್ಮಥನ ಬಾಣಗಳಿಗೆ ತನ್ನ ತನವನ್ನೇ ಒಡ್ಡಿ ಇಂಥ ನಿರ್ಧಾರವನ್ನು ಕೈಗೊಂಡೇ ಅಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿದರೆ ಎಷ್ಟರ ಮಟ್ಟಿಗೆ ನೀನು ಆಕೆ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಅವಳ ಬಳ ಬರೇ ತರುಣಿ ಅಲ್ವೇ ಅವಳು? ಸಾಮಾನ್ಯ ತರುಣಿಯೇ.
ಸರ್ವೇಶ್ವರಿಯಾಗಿ ಮೋಹವಿರುವುದಿದು ಸರಿ ಕರುಣೆಯಲ್ಲ ಬಲಾದಿ ಮಾಯೆ. ತರುಣಿ ಎನ್ನುವಂತ ನಿರ್ಧಾರಕ್ಕೆ ಬಂದವನಿ ಬಂದಿದ್ದೇನೆ. ಅಲ್ಲ ದೊರೆಯೇ, ಯಾವುದು? ತರುಣಿ ಎಲ್ಲವಳ ಆದಿಮಾಯೆ, ಮತ್ತೆ ಯಾರು? ಆದಿಯಲ್ಲಿ ಹುಟ್ಟಿಕೊಂಡಿದ್ದಾಳೆ. ದೇವತೆಗಳನ್ನು ಕೊರೆಯುವಂತ ಸಲುವಾಗಿ ವರ್ತಮಾನ ಕಾಲದಲ್ಲಿ ಆ ಕದಂಬ ವನವಾಸಿನಿಯಾಗಿದ್ದಾಳೆ. ಪ್ರಭು, ಕಾಣದೇ ಇರುವಂತಹ ತರುಣಿಯನ್ನು ಹಂಬಲಿಸಿದವನಿ ನಿತ್ಯ ನಮ್ಮವರು ಹೇಳಿದಂತ ವಿಚಾರವನ್ನು ಕೇಳಿಸಿಕೊಂಡು ಆರಂಭದಲ್ಲಿ ಸಂಧಾನ ನಡೆಸಿ ಏನಾಯ್ತು ದೊರೆ? ಏನು ಸಂಧಾನ ಮುರಿದು ಹೋಯಿತು. ಅದರ ಬದಲಾಗಿ ಸಂಗ್ರಾಮವೇ ತೀರ್ಮಾನವಾಗಿ ಹೋಯಿತು. ಕಾರಣ ಬೇರೇನೂ ಅಲ್ಲ, ಬಾಲ್ಯದಲ್ಲಿ ಗೈದದ್ದು ಪಣ. ಆ ಪಣವನ್ನು ಈಡೇರಿಸುವಂತ ಉದ್ದೇಶದಿಂದ ಅವಳೇ ಪ್ರಶ್ನೆ ಮಾಡಿದ್ದಾಳಂತೆ. ಶುಂಭನಾಗ್ಲಿ ನಿಶುಂಭನಾಗ್ಲಿ ಪ್ರತ್ಯಕ್ಷ ಶಂಭುವೇ ಬಂದರೂ ಕೂಡ ಈ ಕುಂಭಿಣಿಯಲ್ಲಿ ತನ್ನನ್ನು ಗೆದ್ದುಕೊಂಡು ಮದುವೆ ಆಗಬೇಕು ಹೀಗಿರುವಂತಹ ಮಾತುಗಳನ್ನು ಆಡಿದಂತೆ ಚೆನ್ನಾಗಿ ಆಲೋಚನೆ ಮಾಡಿ ಅಬಲೆ ಆಗಿರುವಂತ ಹೆಣ್ಣೊಬ್ಬಳು ಏಕಾಂಗಿನಿಯಾಗಿ ವನ ಪ್ರದೇಶದಲ್ಲಿ ಇರುವಂತ ವೇಳೆಯಲ್ಲಿ ಒಬ್ಬ ಶುಂಭನನ್ನು ಕಾಣುವಂತ ಉದ್ದೇಶದಿಂದ ಆ ಶಂಭುವಿನ ಬರಣವನ್ನು ನಿರೀಕ್ಷೆ ಮಾಡ್ತಾಳೆ ಎಂದಾದ್ರೆ ಇದು ಆಶ್ಚರ್ಯ ಅಲ್ವೇ? ಯಾಕೆ? ಏನು ಅವಳ ವಿಷಯ ಬಿಡುವ, ಅವಳನ್ನು ಕರೆತರುವಂತ ಉದ್ದೇಶದಿಂದ ದುರಧೀರಣ ಅಂತ ಧೂಮ್ರಾಕ್ಷನನ್ನು ಕಳಿಸಿಕೊಟ್ಟು ಕೇವಲ ಹುಂಕಾರ ಮಾತ್ರದಿಂದ ಆ ಧೂಮ್ರಾಕ್ಷ ಸುಟ್ಟು ಭಸ್ಮವಾಗಿ ಹೋಗಿದ್ದಾನೆ. ಆ ಬಳಿಕ ಮೊದಲು ನೋಡಿದಂತ ಚಂಡಮುಂಡನು ಪ್ರಭು ಯಾವುದಿತ್ತರ ಎನ್ನುವ ಪ್ರಯೋಜನ, ಈ ಲೋಕದಲ್ಲಿ ಯಾವುದೂ ಶಾಶ್ವತವಲ್ಲ ಎನ್ನುವುದನ್ನು ಆ ಚಂಡಮುಂಡರ ಪಾಲಿಗೆ ತೋರಿಸಿಕೊಟ್ಟಿದ್ದಾನೆ. ಮಹಾಕಾಳಿಯ ರೂಪವನ್ನು ತಾಳಿ ಚಂಡಮುಂಡರ ರುಂಡವನ್ನೇ ಬಿದ್ದಾಗಿದ್ದಾನೆ. ಪ್ರಭು, ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದೊಂದು ವ್ಯರ್ಥ ಪ್ರಯತ್ನ ನಿನ್ನದಿರುವುದಾಗಿ ಹೇಳ್ತಾರೆ. ಸುಮ್ಮನೆ ಯಾಕೆ ನೀನು ಪ್ರಯತ್ನ ಪಡ್ತಾ ಏನಾದ್ರೂ ಪ್ರಯತ್ನದಲ್ಲಿ ಸಫಲತೆಯನ್ನು ಕಾಣುವುದಕ್ಕೆ ಸಾಧ್ಯ ಉಂಟುತ್ತಾದ್ರೆ ಆ ವಿಷಯಕವಾಗಿ ನಾವು ಆಲೋಚನೆ ಮಾಡಬೇಕು. ಅದು ಅಲ್ಲ ಅಂತಾದ್ರೆ ಅದನ್ನು ಅಲ್ಲಿಗೆ ಬಿಡುವುದು ಒಳ್ಳೆಯದಲ್ವಾ? ಹಾಗಾಗಿ ಕೈಗೊಂಡ ಕಾರ್ಯದ ಬಗ್ಗೆ ಯೋಚನೆ ಮಾಡಬೇಕು ಪ್ರಭು. ಅಭಿಪ್ರಾಯಗಳೇನು? ಮನದ ಮೂರ್ಖತೆಯ ಬಿಡು ಕೈ ಜಗದಣದಿ ಚರಣಕ್ಕೆ ಭಕ್ತಿಯಿಂದಲೇ ಕೊಡಮಡುದ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜಬಿ ಧನವರದ ತೆರದಲ್ಲಿ ಜಡಜಬಿ ಧನವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನುತ್ತಲೇ ನುಡಿಯೇ ನೀತಿಯನು ಬಿಡು ಮನದ ಮೂರ್ಖತೆಯ ಬಿಡು ಸಾವಿರ ಬಾರಿ ಬೇಕಾದ್ರೂ ಹೇಳ್ತೇವೆ, ಬಿಡು ಬಿಡು ಬಿಡು. ಯಾವುದು? ರೂಢಿಯಲ್ಲೊಂದು ಮಾತಿದೆ, ಅರಿತು ಬಾಳಿದರೆ ಸ್ವರ್ಗ ಸುಖ ಎನ್ನುವುದಾಗಿ. ಸ್ವರ್ಗ ಅಂದ್ರೆ ಏನು, ಸುಖ ಎನ್ನುವುದೇ ಅರ್ಥ ಅಲ್ವೇ? ಆ ಸುಖ ಎಲ್ಲಿ ಉಂಟು ಅಂತ ಕೇಳಿದ್ರೆ ನಾವು ನಮ್ಮ ಬಗ್ಗೆ, ನಾವು ಇನ್ನೊಬ್ಬರ ಬಗ್ಗೆ ಚೆನ್ನಾಗಿ ಅರಿತುಕೊಂಡು ಬಾಳ್ವೆಯನ್ನು ನಡೆಸಿದ್ರೆ ಅದಕ್ಕಿಂತ ದೊಡ್ಡದಾದಂತ ಸುಖ ಈ ಪ್ರಪಂಚದಲ್ಲಿ ಮತ್ತೊಂದು ದೊರೆಯಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿನ್ನ ನಿರ್ಧಾರವನ್ನು ಬದಲಿಸಬೇಕು. ಯಾವುದು? ಇಷ್ಟರವರೆಗೆ ನೀನು ತೀರ್ಮಾನ ಮಾಡಿದ್ದಾದ್ರೂ ಹೇಗೆ ಆ ತರುಣಿಯ ಕೈ ಹಿಡಿತೇನೆ ಅಲ್ಲ ದೊರೆ. ಈ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಮಾಡುವ. ಯಾವುದು? ಅವಳ ಕೈ ಹಿಡಿಯುವುದಲ್ಲ, ಅವಳ ಬಿಡು ಬಿಡು ಇನ್ನೊಮ್ಮೆ ತುಟ್ಟಿ ಬಿಚ್ಚಿದ್ರೆ ಜಾಗ್ರತೆ. ನಿನ್ನ ನಾಲಿಗೆ ಕೊಯ್ದು ಬಿಡ್ತೇನೆ. ಅಧಿಕ ಬೆಳಸಂಗೆ ಏನು ಸಲುಗೆ ಕೊಟ್ರೆ ಬಹಳ ಮಾತಾಡ್ತಾ ಇದ್ದೇನೆ. ಇಷ್ಟರವರೆಗೆ ನಿನಗೆ ಸಭೆಯವರಿಗೆ ಮಾತಾಡೋಕೆ ಅವಕಾಶ ಕೊಟ್ಟದೆ ನಾನು ಹೆಚ್ಚಿಗೆ. ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿಯ ಮಗ ನನ್ನ ಅಳಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದೆ. ನಮ್ಮದು ಅಳಿಯ ಕಟ್ಟು, ಮಾವ ಅಳಿಯನ ಸಂಬಂಧ. ಮಾವನ ಮೇಲೆ ಅಳಿಯನಿಗೆ ಸಲುಗೆ ಅಲ್ಲದೆ ಮತ್ತೆಂತದ್ದು ಹೇಳು? ಏನು ಸಲುಗೆಯ? ಸಲುಗೆ ನಿನಗೆ ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ ನೀನು. ಏನು ನಿನ್ನ ನೀತಿ ಮಾತ ನನಗೆ ಅಗತ್ಯವಿಲ್ಲ.
ಅಗತ್ಯವಿಲ್ಲ. ಆ ಕಾಡಿನಂತ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೊಗಳ್ತಾ ಇದೆಯಲ್ಲ. ಸಾಮಾನ್ಯ ಹೆಣ್ಣು ಮಕ್ಕಳನ್ನು ಹೊಗಳಿದ್ದಲ್ಲ, ಲೋಕದ ಮಾತು ಇದ್ದಾಳೆ. ಅವಳೇ ಸರ್ವೇಶ್ವರಿ ಎನ್ನುವಂತ ನೆಲೆಯಲ್ಲಿ ಅವಳ ವಿಷಯಕವಾಗಿ ನಾನು ಹೊಗಳಿದೆ, ವಿವರಿಸಿದೆ, ಇಷ್ಟೇ ಅರ್ಥ. ಏನು ಆಕೆಯ ಬಗ್ಗೆ ನಾನು ತಿಳಿದಂತೆ ವರ್ತಿಸಿಕೊಂಡೆ? ಎಲ್ಲ ವಿಚಾರವನ್ನು ತಿಳಿದುಕೊಂಡವ ನಾನು. ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಯಾಕೆ ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವನು. ಕಲಿಯಲ್ಲ, ಒಬ್ಬ ಬಂಟ. ಯಾರ ಬಂಟ? ಪರಮೇಶ್ವರನ ಬಂಟ, ಶಿವಶಂಕರನ ಬಂಟ. ಹೌದಲ್ವೇ? ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರೆಯುತ್ತೇನೆ, ಗಂಡುಗಲಿಯಾಗಿ ಸಾಯ್ತೇನೆ. ನೋಡು, ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವವನಲ್ಲ. ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸ್ತವ ನಾನು. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ ಏನು ಮೂರು ಲೋಕಾಧೀಶನಾಗಿರುವಂತ ಶುಂಭ ಹೆಸರಿ ಸುಮ್ಮನೆ ಬಯಸಿಕೊಂಡೆ. ನೀವು ಹೆದರಿಕೆಯ ಮತ್ತೆ ರಕ್ತ ಬೀಜ ಈಗ ನೋಡಿದೆ ಅಂತಂದ್ರೆ ನೀನೊಬ್ಬ ರಣಹೇಡಿ ಎಂಬುದರಲ್ಲಿ ಸಂದೇಹವಿಲ್ಲ. ಯಾವ ಕಾರಣಕ್ಕಾಗಿ? ಯಾಕೆ ಈ ಮೊದಲು ಕಳಿಸಿಕೊಟ್ಟಂತಹ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಅವರಾಗೆ ಸಾಹಿತ್ಯ ಅಂತ ಭಯಲ್ಲ ನಿನಗೆ? ಮರಣದ ಭಯ. ಅದಕ್ಕಾಗಿಯೇ ನಿನ್ನಲ್ಲಿ ಹೇಳು, ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಇನ್ನೂ ಕೆಲಸ ಕೈಗೆ ಬಲೆಯನ್ನು ತೊಡು, ಸೀರೆಯನ್ನು ನೋಡು. ಹೇಗಾದ್ರೂ ಇವಳನ್ನು ಮಾತಾಡಿಸಬೇಕಲ್ಲ. ಜಯ 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 ಜಯ
ಏನಿದು ಆಶ್ಚರ್ಯ! ಕದಂಬ ವರವನ್ನು ಸೇರಿದೆ. ವಿಶಾಲವಾಗಿರುವಂತಹ ಈ ಕದಂಬ ಕಾಂತಾರವನ್ನು ಪ್ರವೇಶ ಮಾಡಿದ್ದೆ ತಡ. ನೂತನವಾಗಿರುವಂತಹ ಅನುಭವಗಳೆಲ್ಲ ನನ್ನ ಪಾಲಿಗೆ ಆಗುವುದಕ್ಕೆ ಆರಂಭವಾಯಿತಲ್ಲ. ಯಾಕಪ್ಪ ಹೀಗೆ ಎನ್ನುವುದಾಗಿ ಆಲೋಚನೆ ಮಾಡಿದರೆ ಇದೇನಿದು? ಪ್ರಕೃತಿಯಲ್ಲಿ ಬದಲಾವಣೆಯನ್ನು ಕಂಡೆ. ಇದರ ಮಧ್ಯದಲ್ಲಿ ಕೋಟಿ ಸೂರ್ಯರ ಬೆಳಕು. ಆ ಬೆಳಕಿನ ಮಧ್ಯ ಇತ್ತಿಂದತ್ತ ಅತ್ತಿಂದಿತ್ತ ಚಲಿಸುತ್ತಿರುವಂತಹ ಪ್ರಾಣಿ ಪಕ್ಷಿಗಳನ್ನು ಗಮನಿಸಿದೆ. ಅಲ್ಲಿಯೂ ಬದಲಾವಣೆಗಳ ವಿಶೇಷ. ಪರಸ್ಪರ ವೈರಿಗಳಾಗಿ ಬಾಳಿ ಬದುಕಬೇಕಾದಂತಹ ಪ್ರಾಣಿಗಳು ತಮ್ಮಲ್ಲಿರುವಂತಹ ವೈರ ಭಾವನೆಯನ್ನು ಮರೆತ ಹಾಗುಂಟು. ಅದರ ಬದಲಾಗಿ ಸಹಬಾಳ್ವೆಯ ಜೀವನ, ನೆಮ್ಮದಿಯ ಜೀವನ, ಪ್ರೀತಿ ವಿಶ್ವಾಸದ ಜೀವನ, ಆ ಜೀವನವನ್ನು ನಡೆಸುತ್ತಿರುವಂತಹ ದೃಶ್ಯವನ್ನು ಕಂಡೆ. ಹಾಗಿದ್ರೆ ಅದೆಲ್ಲ ಮಾಯವಾಗಿ ಹೋಯಿತೆ. ಸುಮ್ಮನೆ ಅಲ್ಲ, ಇದಕ್ಕೆಲ್ಲ ಕಾರಣ ಏನೆನ್ನುವುದಾಗಿ ಆಲೋಚನೆ ಮಾಡಿದರೆ ಉತ್ತರ ಹೊಳೆಯುವುದು ಒಂದೇ ಒಂದು. ಇದು ಅವಳ ಸಾನ್ನಿಧ್ಯ, ಇದು ಅವಳ ಕ್ಷೇತ್ರ, ಇದು ಅವಳ ಪ್ರಭಾವ, ಇದು ಅವಳ ಮಹಾತ್ಮೆ. ಹಾಗಾಗಿ ದೇವಿ ಮಹಾತ್ಮೆ ಎನ್ನುವುದನ್ನು ನಾವೆಲ್ಲರೂ ಒಪ್ಪಿಕೊಂಡ ಹಾಗಾಯಿತು. ಹಾಗಿದ್ರೆ ಇವಳೆಲ್ಲಿದ್ದಾಳೆ ಎನ್ನುವ ಹಾಗೆ ಒಮ್ಮೆ ದೂರಕ್ಕೆ ದೃಷ್ಟಿಯನ್ನು ಹಾಯಿಸಿ ನೋಡಿದರೆ ಏನಿದು ಆಶ್ಚರ್ಯ! ಕಣ್ಣು ಬಿಡಬೇಕಾಗುವುದಿಲ್ಲ ಅಂತಹ ಭವೆಯೊಂದು ಎದ್ದು ಕಾಣಿಸ್ತಾ ಇದೆ. ಅದರ ಮಧ್ಯದಲ್ಲಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಏನು ವೈಭವ, ಏನು ವೈಭವ! ವರ್ಣಿಸುವುದಕ್ಕೆ ಅಸಾಧ್ಯವಾಗಿರುವಂಥ ರೂಪ ಸೌಂದರ್ಯ. ಇಷ್ಟೇ ಅಲ್ಲ, ಅವಳನ್ನು ಸರಿಯಾಗಿ ನೋಡ್ತಾ ಇದ್ರೆ ಪಾದದಲ್ಲಿ ಬ್ರಹ್ಮ, ಮಧ್ಯಭಾಗದಲ್ಲಿ ನಾರಾಯಣ, ಶಿರೋಭಾಗವನ್ನು ಪರಮೇಶ್ವರ ಅಲಂಕರಿಸಿಕೊಂಡಂತಹ ದೃಶ್ಯವನ್ನು ಕಂಡೆ. ಹಾಗಿದ್ರೆ ತ್ರಿಮೂರ್ತಿಗಳ ಸಾನ್ನಿಧ್ಯವೇ ಅವಳ ಶರೀರದಲ್ಲಿ ಮನೆ ಮಾಡಿದ ಹಾಗಾಯಿತು. ಇಷ್ಟು ಸಾಲದ ಎಂಬಂತೆ ಕೋಟ್ಯಾನುಕೋಟಿ ಸಂಖ್ಯೆಯಲ್ಲಿರುವಂತಹ ದೇವಾನುದೇವತೆಗಳು ತಮ್ಮ ಜೀವನದ ಪಾವಿತ್ರ್ಯತೆಗೆ ಬೇಕಾಗಿ ಅಲ್ಲ, ತಾವೂ ಕೂಡ ನಿನ್ನ ಸೇವಕರು ಎನ್ನುವಂಥ ನೆಲೆಯಲ್ಲಿ ಅವಳ ಶರೀರವನ್ನು ಸೇರಿಕೊಂಡಿದ್ದಾರೆ. ಉಭಯ ಕಣ್ಣುಗಳಾಗಿ ಸೂರ್ಯಚಂದ್ರರು ಕಾಣುವುದಕ್ಕೆ ಮತ್ತೊಂದು ಹೆಚ್ಚಿನ ಕಣ್ಣು ಹಣೆಯಲ್ಲಿ ಧರಿಸಿದ್ದಾಳೆ. ಸುಮ್ಮನೆ ಅಲ್ಲ, ಅದುವೇ ಸಂಕಲ್ಪದ ಕಣ್ಣು. ಆ ಮನಸ್ಸಿನ ಸಂಕಲ್ಪ ಎನ್ನುವುದು ಈಡೇರಬೇಕು ಅಂತಿದ್ರೆ ಮೂರನೇ ಕಣ್ಣಿನ ಅಗತ್ಯ ಉಂಟು. ಹಾಗಾಗಿ ಧರಿಸಿದ್ದಾಳೆ. ಹಾಗಾಗಿ ತಾನೊಬ್ಬಳು ಶಿವೆ ಎನ್ನುವ ಹಾಗೆ ಈ ಪ್ರಪಂಚಕ್ಕೆ ತೋರಿಸಿಕೊಡ್ತಾ ಇದ್ದಾಳೆ. ಬರೇ ಶಿವೆಯಲ್ಲ, ಗಾಢವಾದಂತಹ ಗರ್ವವನ್ನು ಹೊಂದಿದಂತಹ ಶಿವೆ. ಏನು ಮಾಡೋಣ, ಇವಳನ್ನು ಬಯಸಿದರೆ, ಒಂದು ವೇಳೆ ಬಯಸಿದ್ದು ಸತ್ಯವಂತಾದರೆ ಆ ಶುಂಭನಿಗೆ ದೊರೆಯುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಇಲ್ಲ. ಕೇಡು ಇವಳಿಂದ ಬದ್ಧ. ಹಾಗಾಗಿ ಇವಳನ್ನು ಬಯಸಿದಂಥ ಶುಂಭ ಅವ ಕೆಟ್ಟ ಕೆಟ್ಟ ಕೆಟ್ಟ. ಸರಿ ಸರಿ ಸರಿ, ಆಡಿದ ಮಾತು ನೆನಪಿಗೆ ಬರ್ತಾ ಇದೆ. ಭಾಷೆಯನ್ನು ಹಾಕಿ ಬಂದೆ. ನೋಡೋಣ, ಪ್ರಯತ್ನಕ್ಕೆ ಮುಂದಾಗಬೇಕು. ಮುಂದುವರಿಯುತ್ತೇನೆ. Ah
ಒಳ್ಳೆಯದು. ನಗರ ಶೋಣಿತಾಂಬರ ಅಮ್ಮ ನನ್ನೊಡೆಯ ಶುಂಭ ಅಸುರ ಕುಲಬಿಂಬ ನಮಗೆಲ್ಲ ಅಧೋರ ಸ್ತಂಭ. ಅವನ ಇಚ್ಛೆಯಂತೆ ಕದಂಬವನವನ್ನು ಪ್ರವೇಶ ಮಾಡಿ ಸರಿಯಪ್ಪ. ಒಂದು ಕಾಲದಲ್ಲಿ ನಿನ್ನನ್ನು ಬಯಸಿದ ಸಂಧಾನವನ್ನು ನಡೆಸಿದ ನಿಜ. ಆ ಸಂತಾನವನ್ನು ಮುರಿದು ಸಂಗ್ರಾಮದ ಅಪೇಕ್ಷೆಯನ್ನು ಪಟ್ಟ ಬಳುದಿ ಸತ್ಯ ಸರಿಯಲ್ಲ ತಾಯಿ. ಯಾಕೆ ಮಗನಿಗೆ ಭೂಷಣವಾಗಿರ್ಬೋದು, ನಮ್ಮವರಿಗೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಅಂತಹ ತೀರ್ಮಾನಕ್ಕೆ ನೀನು ಬದ್ಧರಾಗಬೇಡ. ಮತ್ತೇನು ಸ್ವಲ್ಪ ಬದಲಾವಣೆ ಮಾಡು. ಹೇಗೆ ನಿನಗೆ ಬೇಕಾಗಿ ಶುಂಭ ಕಾಯ್ತಾ ಇದ್ದಾನೆ. ಅದು ನಿನ್ನನ್ನು ಕರ್ಕೊಂಡು ಹೋಗುವಂತ ಉದ್ದೇಶದಿಂದ ಚಿನ್ನದ ರಥವನ್ನೇ ತಂದೆ. ಅಮ್ಮ ಒಂದು ಮನಸ್ಸು ಮಾಡಬೇಕು ತಾಯಿ. ಕುಳಿತಂತ ಉಯ್ಯಾಲೆಯಿಂದ ಇಳಿದು ಬರಬೇಕು, ಒಲಿದು ಬರಬೇಕು, ನಲಿದಲಿದು ಬರಬೇಕು, ತಾಯಿ ಬರಬೇಕು. ರಕ್ತ ಬೀಜ ಅಮ್ಮ ಮಾಮ ರಪ್ಪಬೇಕಾದ ಮಲ್ಲಿಗೆ ಬಳ್ಳಿಯೊಂದು ಹೊಂಗಾರ ರಪ್ಪಿದರೆ ಏನು ಪ್ರಯೋಜನ ಉಂಟು ಹೇಳು ಅಮ್ಮ. ಸಾಮಾನ್ಯ ಹೊಂಗಾರೆಯ ಮರ ಅಂತ ಆಲೋಚನೆ ಮಾಡಬೇಕೇನು? ಅವಾಗ ಗಂಧದ ಮರ, ಶ್ರೀಗಂಧದ ಮರ. ಗಂಧದ ಮರ ನೀರಿಗೆ ಹಾಕಿದ್ರೆ ಅರುವುದಿಲ್ವ ಮಗನೇ? ನಿನಗೆ ವಿಷಯ ಗೊತ್ತಿಲ್ಲ ಅಂತ ಕಾಣ್ತಾರೆ. ಏನಪ್ಪ? ಆ ನೀರಲ್ಲಿ ಹಾಕಿದರೆ ಹೊರಗೆ ತೆಗೆದು ಚೆನ್ನಾಗಿ ನಿನಗೆ ಮರ ಯಾವುದು ಅಂತ ಅರ್ಥ ಆಗ್ತದೆ. ಅದಕ್ಕಾಗಿ ದುರವನ್ನು ಸಾರಿದವಳು ನಾನು ನಿನ್ನ ಬಳಿ ಯಾಕೆ ಬರಲಿಲ್ಲ ಅಮ್ಮ. ಬಂದವರನ್ನು ಮೂಸಿ ನೋಡುವ ಜನ ಯಾರು ಬರ್ಲಿಲ್ವ? ಅವ ಯಾಕೆ ಬರ್ಲಿಲ್ಲ ಎನ್ನುವುದಾಗಿ ಕೇಳು. ಹಾಗಾಗಿ ನೀನು ಆ ರೀತಿಯಾಗಿ ಆಲೋಚನೆ ಮಾಡಬಾರ್ದು. ಮತ್ತೆ ಲೋಕೈಕ ವೀರನಾಗಿ ಬರೀತಾ ಇದ್ದಾನೆ. ಅವನ ಸೇವಕನಾಗಿ ನಾನು ಬಂದೆ. ಬರಬಹುದಲ್ಲ ನನ್ನ ಜೊತೆಯಲ್ಲಿ. ಸಾವಿರ ಶುಂಭನಿಗೆ ಅಷ್ಟು ಅಹಂಕಾರವಿದ್ದರೆ ಸಾವಿರದ ಒಂದ ನನಗೆ ಎಷ್ಟು ಗರ್ವಬೇಡ. ಜಯಿಸಿದವ ಶುಂಭಡಿದ್ದ. ಹಣದ ವಿಚಾರಿತ್ತು ಒಡೆಯ ದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ನನ್ನ ಹೇಡಿಯಂತೆ ಅರಮನೆ ಬಳಿಗೆ ಕುಳಿತುಕೊಂಡಿದ್ದರಲ್ಲ ನಿನ್ನ ಒಡೆಯನೊಬ್ಬ ಚಂಡ ಹೊಗಳುವ ನನ್ನ ಶರೀರವನ್ನ ಅಲುಗಿಸಿ ಸತ್ತ ಮಾತ್ರಿಗೆ ನೋಡಿದ್ರ ಹಳೆ ಒಂದು ಬಿತ್ತಲ್ಲ ಬಿಟ್ಟು ಬಡಿದವಳು ಯಾರು ಅಂತ ನೋಡಿದ್ರೆ ಇಂದ್ರಾಣಿ ಎಂಬವಳ ಗದೆಯ ಪ್ರಹಾರ.
ಹಣೆಗೆ ಬಿದ್ದದೆ ತಡ ರಕ್ತ ಸುರಿದಕ್ಕೆ ಆರಂಭವಾಯ್ತಲ್ಲ. ಸುರಿಯುವ ರಕ್ತ ಒಂದು ಗಟ್ಟಿಯಾಗಿ ಹಿಡಿದೆ. ತಂಬದೇ ಬಲವರವಿದೆ. ಒಂದು ಬಿಂದು ರಕ್ತ ಧರೆಯನ್ನು ಸೋಕಿತು ಅಂತಾದ್ರೆ ನನ್ನಂತಿರುವಂತಹ ಬೀಜಾದಿಗಳು ಹುಟ್ಟಿಕೊಳ್ಳೋದಕ್ಕೆ ಸಾಧ್ಯವಿದೆ. ಇದುವೇ ಬೀಜದ ಸಮಯ. ಇದೋ ತಲ್ಲಿದೆ ಧರಿಸಿ ಗೋಲಾಕಾರ ಮೆಲವನ ಸರ್ವೇ ಜಾತಿ ಹೀನಿ ರಕ್ತವನಲ್ಲ ದಾನವನನು ರಕ್ತ ಬೀಜಾದಿ ದಾನವನ ತರಿದು ರಕ್ತ ಬೀಜಾಗಿ ಎನ್ನುತ್ತ ಮೆರೆದು ಮುಕ್ತಿದಾಯಕಿ ತಮ ಪಾದವ ನೆನೆಯುತ್ತ ಮುಕ್ತಿನ ರತಿಯ ಬೆಳಗಿದ ದಯ್ಯೇಂದ್ರ 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 ಮೆರಿಲೋಕೊಂಡು ಸಿಡಿತರು ವಿರೋಧನಿಗೆ ನನಗೆ ಅಧಿಕಾರ ಪೋಡು ಭಯ ಮಲ್ಪಡ ಅತಿ ಶೀಘ್ರ ಉಳ್ಳಾಳ್ತೀನಿ ಅಂತ ಹೇಳಿ ಅಧಿಕಾರಿಯೋಗು ಕೂಡ್ದು ಬರ್ತು ಆಳದ್ ಬಲ ಆಂಡ ಹೆಣ್ಣು ಮಾತ್ರ ದಂಕದ ಎತ್ತಣ್ಣ ಕಂಡು ಬಿಟ್ರು ಪೋ ಜಾಗ್ರತೆ ಮಾಡ್ಕೊಂಡು ಸ್ವರ್ಗೋಗು ಪೋಯಿ ಸ್ವರ್ಗೋಗೆ ಇರಿದ ಕಾರ್ಯ ಎಂದು ಕರ್ತನ ಹೇಳ್ತೀನ ಶ್ರೀಮಾನ್ ಪದ್ಮನಾಭ ಕಟೀಲ್ರೆ ಸಂತೋಷಾನ್ ಸಮಾಧಾನ ಕಟೀಲ್ದ ಉಳ್ಳಾದಿನ ಸೇವೆ ಬೇರೆ ಭಕ್ತಿನ ಮಲ್ಪಾರ ಬೇರೆ ಕಾವುಚಿನ ಮಲ್ಪಾರ ನಿಗ್ರ ಮಲ್ಪಾತಿನ ಸೇವೆ ಅಪ್ಪನ ಭಂಡಾರಕ್ಕೂ ಸಂದಾತಿನ ಸಂದೇಹ ಇಜ್ಜಿ ಅಂಚಾದ ಕಂಜಿ ಕೈ ಕಂಜಿ ಬುಳಸಲ ಒಂದು ಸಂತಾರ ಕೂಡು ಕುಟುಂಬದ ಹಾರ ಬಾರದೊಟ್ಟು ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಿಯಾದ ಪೋಯ್ನಲ್ಪ ಬತ್ತನಲ್ಪ 100,000 ವರ್ಷ ಉಳ್ಳಾದಿ ಬೇರೆ ಸ್ವಯಂ ಭಗವತರೇ ಬಾರಿಪಾದ ಬಂಡರಿ ಆವಡಿಸಿನప్పుడు ಸೇವೆ ಮಾಡ್ತಾರನಾಡ ಬಲಿಪ ಶೋಷಂತರ ಬರನ ಬತ್ತೆಗೆ ಪನ್ಪಾವೆ ಇರನ ಹಾಲಿಗೆ ಸರಸ್ವತಿ ದೇವಿ ನೆಲೆಯಾದ್ರು ಪನ್ಪಾವೆ ಬಲಿಪ ಪರಂಪರೆಗೆ ಎಲ್ಲ ಪ್ರಾಯಡು ಮಲ್ಲ ಜವಾಬ್ದಾರಿ ಸಮರ್ಥನೆ ಅದೇ ಬಂದ ಮಲ್ಲ ಜವಾಬ್ದಾರಿ ನಿಭಾಯಿಸುವ ಶಕ್ತಿ ಸಾಮರ್ಥ್ಯ ಉಳ್ಳಾದ್ರೆ ಆಡಮಲ್ಲತ್ತು ಚಿನ್ನಪ್ಪನ ಸೇವೆ ಮಾಡ್ತೀನಿ ಬರ ಕಾಯ ಮಾಡಿ ಬರ್ಲಿಕ್ಕೆ ಅನುಗ್ರಹ ಯೋಗವಾಗಿ ಏನ್ ಜಮೀರ್ ನತ್ತೆ ಆರೋಗ್ಯ ಭಾಗ್ಯ ಕಾಪಾಡ
ಕಾರ್ಯ ಬಟ್ಟೆ ಬಾರಿ ಸಂತೋಷ ಸಮಾಧಾನ ಅವಳಿನ ಸೇವೆ ಮಾಡಿದ ಮೇಲೆ ಹೆಚ್ಚೆಚ್ಚಿಗೆ ಕಾರ್ಯ ಬುದ್ಧಿಗಳೇ ಬ್ರಹ್ಮಸಭೆ ಗುತ್ತು ಬಾರಿಕೆ ಭಾರಿ ಮಲ್ಲ ಸಭೆ ರಾಶಿಗೆ ಬಡಿ ಮಾಡಿದೆ ಅವರೇ ಶುರುದ ಕೇಳ್ಬಿಟ್ಟು ಅಪ್ಪನ ಸೇವೆ ಭಕ್ತಿ ಭಾವ ಕುರುದು ಮಾತರೆಗಳ ಕಟೀಲ್ದ ಉಳ್ಳಾಳ್ರೆ ಅನುಗ್ರಹ ಕೊಡ್ಬತ್ತೊಂದು ಬಿಗೆ ಎಪ್ಪತ್ತೊಂದು ಬಿಗೆ ಸೇದ್ರ ಮಾತಿನ ಪಾತ್ರ ತಪ್ಪು ಕುರಿಯನ್ನು ತಪ್ಪು ಕೊಂಡ ಉಂಡ ಮಲ್ಲತ್ತೆ ಆಡ ಬರ್ಬತ್ತಾರತ್ತ ಇವತ್ತಿನ ಅಪ್ಪ ತಂದ್ಬಿಡ್ನಿ ಅವಳಿಗೆ ಅಪ್ಪಳಿ ಸೇವೆ ಮಾಡ್ತದ ಮೇಲೆ ಆರೋಗ್ಯ ಭಾಗ ಮತ್ತೊಂದಾರ ಬೇದ ಬಾರುಂಡೆ ಇದಕ್ಕಾಯ್ತ ಭಕ್ತಿ ಭಾವನ ಕೊರದಂತಿನ ಕಾರ್ಯ ಸ್ವೀಕಾರ ಮಾಡ್ತಾರೆ ಮಾಯದ ಧರ್ಮ ಕೊರನಕ ಕೃಷಿಭಾಗಿ ಒಂದಕಾಡು ಉಡಲ್ ತಮ್ಮಡು ಕಾರ್ಯ ಸ್ವೀಕಾರ ಮಾಡ್ತಾರೆ ಮಾಯ ಮನೆ ಹೋಗ್ತೇವೆ ಹಾಗಿದ್ದರೆ ಈ ಅರುಣಾಸುರ ಬದುಕಬೇಕಲ್ಲ, ಏನು ಮಾಡುವ? ಓಹೋ, ವಿದ್ಯೆ ಕುರಿತು ತಪಸ್ಸನ್ನು ಆಚರಿಸಿ ಮುಂದೊಂದು ದಿನ ಈ ಅರುಣಾಸುರ ಏನೆಂಬುದನ್ನು ತೋರಿಸುತ್ತೇನೆ. ನಮ್ಮನ್ನ ಸುಮ್ಮನೆ ನನ್ನ ಬಯಸಿದಂತಾದ್ರೆ ಧ್ರುವವನ್ನು ಬಯಸಿಯ ನಮ್ಮವರನ್ನು ಸದಬಡಿಯ ಇನ್ನು ಮುಂದೆ ನಿಂತಿರುವನು ಯಾರು ಗೊತ್ತಾ? ಸುಮ್ಮನ ತಮ್ಮನಿ ಸುಮ್ಮ.
ಸುರಕುಲವನ್ನೆಲ್ಲ ಮುಕ್ಕುತ್ತಾ ಮುಂದುವರ್ತಾ ಇದೆಯಾ? ನಿಜ. ತಮ್ಮನಾದ ನಿಮ್ಮನನ್ನು ಕೊಂದೆಯ? ನಾನೇ ಕೊಂದದ್ದು. ನಿನ್ನ ಎದುರಲ್ಲಿ ನಿಂತವ ಸಾಮಾನ್ಯದ ಭಾಷೆ ಯಾರೋ ನೀನು? ನಿನ್ನನ್ನು ಕತ್ತಿ ಕಾಲಕದಲ್ಲಿ ಗೆದ್ದು ಮದುವೆಯಾಗುವುದಕ್ಕಾಗಿ ಬಂದವ ಶುಂಭ. ಸುಟ್ಟೆ ಚಂಡ ಮುಂಡರ ಶಿರವನ್ನು ಚೆಂಡಾಡಿದ ಮಹಾಕಾಳಿಯಾದೆ, ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರಿ ಆದೆ, ಕೊನೆಗೆ ಶಾಂಭವಿಯಾಗಿ ಶುಂಭಾರಿ ಶಿಬಿರ ಶಿರವನ್ನೇ ಚೆಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರೆ ಕಂಡು ಸಂತೋಷಗೊಂಡೇ ಅಲ್ಲ, ಹೋಗ ಮಗನೇ ಸ್ವರ್ಗವನ್ಯಾರು. ಮುಂದಕ್ಕೆ ನಿಮ್ಮ ದಿವ್ಯವಾದಂತಹ ರೂಪವನ್ನು ಕಾಣುವ ಅವಕಾಶ ಯಾವಾಗ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಿಸಿಕೊಳ್ಳು ನಾನಲ್ಲ. ದ್ವಾಪರ ಯುಗದಲ್ಲಿ ಹರಿಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯಿ ಎನ್ನುವ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರುಳ ಶುಂಭನ ನನ್ನಲ್ಲಿ ಹೋರಾಡಿರಲು ಹೇಳಿಯತ್ತೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಭ್ರಮರಾವಿಕೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಸ್ಮರಿಸುತ್ತಲಿ ಶ್ರೀದೇವಿ ಚರಣವ, ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದರ ಮುರುಹೂತನವಾಗದಿ ರಾಜತೆ ಜನಲಿ. ಶ್ರೀದೇವಿಯ ಅನುಗ್ರಹದಿಂದಲಾಗಿ ನಮ್ಮ ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವೂ ನಮಗೆ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯರಿಂದ ಅನುಮತಿಯನ್ನು ಯಾಚಿಸುತ್ತೇವೆ. ಭದ್ರಂ ಶುಭಂ ಮಂಗಳಂ.
ಬೆಡಗಡಗುವ ಗಡುಬಡ ನಡುವಿನ ಕುಡಿಯುವ ನಡೆ ನುಡಿ ಬೇಡಗಿನ ಬಿಡುಮುಗ ವರ್ಣದ ಕೊಡಿಗೆಯ ಕೊಡಿಗೆ ನೋರಮ್ಮದ ಕಡಗದ ಮಡದಿಯ ನಾರದಿಯ ಬೆಳಗಿದರು ಶೋಭಾ ವಾರಿಜಗಳಂಬ ಕಾಯ ಜಯ ಮಂಗಲಂ ಸರ್ವ ಸೂರ್ಯ ಕೋಟಿ ತೇಜ ಕಾಯ ಶುಭ ಮಂಗಲಂ ಎಂದು ಸಿಂಧು ಮಾದಿಪಾಯ ಎಂದು ಸಿಂಧು ಮಾದಿಪಾಯ ಉನ್ನತಿ ಚಂದ್ರಕಾಯ ಸುಂದರ ಶೋಭಿತಾಯ ಶುಭ ಮಂಗಲಂ ವಾರಿಜಗಳಂಬ ಕಾಯ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಶ್ರೀಮತಿ ಮತ್ತು ಶ್ರೀಮನ್ ಪದ್ಮನಾಭ ಕಟೀಲ್ ಶ್ರೀಮತಿ ಮತ್ತು ಶ್ರೀಮಾನ್ ಪದ್ಮನಾಭ ಕಟೀಲ್ರವರು ಶ್ರೀಮತಿ ಮತ್ತು ಶ್ರೀಮಾನ್ ಪದ್ಮನಾಭ ಕಟೀಲ್ರವರು ಆರ್ತಿಗಾರರು ಕುಶಾಲ್ಗಾರರು ಮೋಜುಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದೇವರ ನಡೆಸಿಕೊಟ್ಟಂತಹ ಸೇವೆಯಲ್ಲಿ ಏನಾದರೂ ಲೋಪದೋಷಗಳಿದ್ದಲ್ಲಿ ಅದೆಲ್ಲವನ್ನು ಆ ದೇವರು ಕ್ಷಮಿಸಿಕೊಂಡು ನಿಮಗೂ ನಿಮ್ಮ ಮನೆಯವರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಹಾಗೂ ನೀವು ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಸರ್ವ ರೀತಿಯ ಜಯವನ್ನು ಕರುಣಿಸುವ ಸರ್ವ ಭಾರವು ಆ ಮಹಾಗಣಪತಿಗೆ ಮತ್ತು ಆ ಮಹಾದೇವಿಗೆ ಸೇರಿದ್ದೆಂದು